ಸಿಮ್ಸೋನಲ್ಲಿ ಇವತ್ತು ಸಿಮ್ಸೋನ್ ಬಗ್ಗೆ ಮಾತಾಡ್ತೀವಿ. ಸಿಮ್ಸೋನಲ್ಲೂ ಅಭಿಷೇಕ ಅಷ್ಟಿತ್ತು. ಯಾಕೆ ಅವನ ಅಭಿಷೇಕ ನಿಂತ್ಕೊಂಡಿಲ್ಲ? ಅಬ್ರಹಾಮನು ಕೊನೆಯವರೆಗೂ ಅಭಿಷೇಕ ತಾಳ್ಕೊಂಡ್ರು, ದಾವೀದನು ಕೊನೆಯವರೆಗೂ ಅಭಿಷೇಕವನ್ನು ಇಟ್ಕೊಂಡ್ರು. ಅವರ ಕೊನೆಯದಲ್ಲಿ ನೋಡಿ, ಯಾಕೋಬನಿರಲಿ, ಅಬ್ರಹಾಮನಿರಲಿ ಮತ್ತು ದಾವೀದನಿರಲಿ ಕೊನೆಯವರೆಗೂ ಶ್ರೀಮಂತರಾಗಿದ್ದು ಸಾಯ್ತಾರೆ. ಶ್ರೀಮಂತರಾಗಿ ಸ್ಟಾರ್ಟ್ ಆಗಿಲ್ಲ ಅವ್ರು ಯಾರೂ, ಹಣಕಾಸು ಇದ್ದವರಾಗಿ ಸ್ಟಾರ್ಟ್ ಆಗಿಲ್ಲ. ಕುರಿ ಮೇಯಿಸ್ತಿದ್ರು ಯಾರು? ದಾವೀದನು. ಅಬ್ರಹಾಮನು ತನ್ನ ತಂದೆ ತಾಯಿಯ ಮನೆಯನ್ನೆಲ್ಲ ಬಿಟ್ಟು ಬರ್ತಾರೆ. ಯೇಸು ಕ್ರಿಸ್ತ ದೇವ್ರಿಗೆ ಕರೆದ್ರು ಒಂದೇ ವಿಶ್ವಾಸ ಹಾಕಿ ಬರ್ತಾರೆ. ಬೇರೆ ಯಾರು? ಯಾಕೋಬನು ಎಲ್ಲಿದೆ? ಎಲ್ಲಿ ಹೋಗ್ತಾರೆ? ಇಲ್ಲಿ ಅವರು ಸ್ಲೇವ್, ದಾಸತ್ವದಲ್ಲಿರ್ತಾರೆ. ದಾಸತ್ವದಲ್ಲಿದ್ದವರು ರಾಜನಿಗೆ ನೆಕ್ಸ್ಟ್ ಆಗಿ ಮಾರ್ಪಡ್ತಾರೆ. ಎಲ್ಲರಿಗೂ ಏನಾಗುತ್ತೆ, ಎಂಡಿನಲ್ಲಿ ಏನಿರುತ್ತೆ, ಹಣಕಾಸು ಜಾಸ್ತಿ ಇರುತ್ತೆ. ಹಂಗಂದ್ರೆ ಅವರು, ನಾನು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಆದರೆ ಅವ್ರು ಸಾಯಬೇಕಾದ್ರೆ ಹೆಂಗಿರ್ತಾರೆ? ರಾಜರ ರೀತಿಯಲ್ಲಿ ಸಾಯ್ತಾರೆ. ಏನಕ್ಕೋಸ್ಕರ? ಡಿಫ್ರೆನ್ಸ್ ಏನು ಇವರಿಗೂ ಸಾಲಮೋನನಿಗೂ ದಾವೀದನಿಗೂ ಇದ್ದ ಡಿಫ್ರೆನ್ಸ್ ಏನು? ಸಿಂಪಲಾಗಿ ಕೇಳ್ತೀನಿ. ಸ್ಯಾಮ್ಸನ್ನು ಸಹ ಏನು ಮಾಡ್ತಾರೆ? ಅವರ ಸ್ಯಾಮ್ಸನ್ ಥರ ಒಂದು ಕೆಟ್ಟ ಮನುಷ್ಯ ಬೈಬಲಲ್ಲಿ ನಿಮ್ಗೆ ಸಿಗಲ್ಲ. ಸ್ಯಾಮ್ಸೋನಿನಷ್ಟು ಕೆಟ್ಟ ಮನುಷ್ಯ ಬೈಬಲಲ್ಲಿ ಸಿಗೋದೇ ಇಲ್ಲ. ಆದರೆ ಅಂಥ ಮನುಷ್ಯ ಮೇಲೆ ಅಭಿಷೇಕ ಆಯಿತು. ಯಾಕಿತ್ತು ಅಭಿಷೇಕ? ದೇವ್ರು ಯಾಕೆ ಅಭಿಷೇಕವನ್ನು ತೆಗೆದಿಲ್ಲ? ಕೊನೆಯಲ್ಲಿ ಮಾತ್ರ ತೆಗಿತಾರೆ. ಏನಕ್ಕೋಸ್ಕರ ಅಭಿಷೇಕವನ್ನು ಸಿಮ್ಸೋನಿಂದ ತೆಗೆದಿಲ್ಲ? ಪ್ರಶ್ನೆ ಎಲ್ಲ ಏನಕ್ಕೆ ಕೇಳ್ತೀನಿ ಅಂದರೆ, ಪ್ರಶ್ನೆ ಕೇಳಿ ಮುಗಿಸಿದ ಮೇಲೇ ನಾನು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಾಗತ್ತೆ. ಓಕೆ, ಸ್ಯಾಮ್ಸನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಜಡ್ಜಸ್ 13ನೇ ಅಧ್ಯಾಯ 13ನಿಂದ 16. ಅದು ಓದೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನು ಮಾಡೋಣ ಅಂದರೆ ಇವ್ರಿಗಿದ್ದಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಸ್ಯಾಮ್ಸನ್ ಏನು ಮಾಡ್ತಾರೆ ಅಂದರೆ, ನೀವು ಸ್ಯಾಮ್ಸನ್ ಹುಟ್ಟೋದು ಯಾವ ರೀತಿ ನೋಡಿ, ನಜರೈಟ್ ಪೀಪಲ್ ಅಂತ ಇರ್ತಾರೆ. ನಜರೈಟ್ ಪೀಪಲ್ ಅಂದರೆ ಇವರೆಲ್ಲ ದೇವರಿಗೋಸ್ಕರ ತಮ್ಮನ್ನು ತಾವು ಹಂಗಂದ್ರೆ ತಮ್ಮನ್ನು ತಾವು ಸೇರಿಸಿಡುವಂಥ ಜನರು. ಅಂದರೆ ಅವರ ಇಂಟೈರ್ ಲೈಫ್, ಅವರ ಸಂಪೂರ್ಣ ಜೀವನ ಏನಕ್ಕೋಸ್ಕರ ಬಿಟ್ಟಿರ್ತಾರೆ? ದೇವರ ಸೇವೆಗೋಸ್ಕರ, ಹುಟ್ಟಿದಿನಿಂದ ಸಾಯುವವರೆಗೂ. ನಜರೈಟ್ ವವ್ ಅಂತ ಇತ್ತು. ಹಂಗಂದ್ರೆ ನಜರೈಟ್ ವವ್ ಅಂದರೆ ಅವ್ರೇನು ಮಾಡ್ತಿದ್ರು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಈ ಕಾಲದಿಂದ ಈ ಕಾಲದವರೆಗೂ ನಾನು ಈ ವಿಷಯ ಮಾಡಲ್ಲ ಅಂತ ದೇವರ ಆಲಯಕ್ಕೆ ಮುಂಚೆ ಹೋಗಿ ನಿಂತ್ಕೊಂಡು ಏನು ಮಾಡ್ತಿದ್ರು? ಒಪ್ಪಂದ ಮಾಡ್ಕೊಳ್ತಿದ್ರು ದೇವ್ರ ಹತ್ರ. ದೇವರೇ, ನಾನೇನು ಮಾಡ್ತೀನಿ, ಈ ಒಂದು ವರ್ಷಕ್ಕೆ ನಾನು ಏನು ಮಾಡಲ್ಲ, ಈ ಒಂದು ಊಟ ಏನೋ ಒಂದು ವಿಷಯಕ್ಕೋಸ್ಕರ ಹಿಂಗೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಇದೇ ರೀತಿಯಲ್ಲಿ ಸ್ಯಾಮ್ಸನ್ಗೆ ಏನು ಹೇಳ್ತಾರೆ ಅಂದರೆ, ದೇವರೇ ಬಂದು ಅವರ ಅಮ್ಮಗೆ, ಅವರ ಇಬ್ಬರು ಪ್ಯಾರೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಏನಂತ ಹೇಳ್ತಾರೆ ಅಂದರೆ, ದೇವರ ಏಂಜಲ್ ಇಳಿದು ಬಂದು ಏನಂತ ಹೇಳ್ತಾರೆ, ನಿಮಗೆ ಒಂದು ಮಗು ಕೊಡಲ್ಪಡ್ತಾನೆ. ಆ ಮಗು ಏನಕ್ಕೋಸ್ಕರ ಮಗುನ ದೇವ್ರು ಕೊಡ್ತಾ ಇದ್ದಾರಂತೆ? ಫಿಲಿಸ್ಟೇನ ಕೈಗಳಿಂದ ಇಸ್ರೇಲ್ ಜನರನ್ನು ಬಿಡಿಸೋಕ್ಕೆ. ಜಡ್ಜಸ್ ಕಾಲದಲ್ಲಿ, ನ್ಯಾಯಸ್ಥಾಪಕರ ಕಾಲದಲ್ಲಿ ಅವರು ಜಾಸ್ತಿ ಹೊತ್ತು ಅನ್ಯ ಜೈನರ ಕೆಳಗಡೆ ಇದ್ದಿದ್ದ ಕಾಲ ಸಿಮ್ಸೋನಿನ ಕಾಲ. ಸಿಮ್ಸೋನ್ ಹುಟ್ಟೋದಕ್ಕೆ ಮೊದಲಾಗಿ 40 ವರ್ಷ ಫಿಲಿಸ್ಟೈನ್ ಜನರ ಕೆಳಗಡೆ ಇರ್ತಾರೆ. ಸಿಮ್ಸೋನ್ ಸಾಯಬೇಕಾದ್ರೂ ದೇವರು ಅವನು ಹುಟ್ಟಿಸಿದ ಏನಕ್ಕೋಸ್ಕರ? ಫಿಲಿಸ್ಟೈನರ ಕೈಗಳಿಂದ ಇಸ್ರೇಲ್ ಜನರನ್ನು ಕಾಪಾಡೋದಕ್ಕೋಸ್ಕರ. ಆದರೆ ಸಿಮ್ಸೋನ್ 20 ವರ್ಷ ಇಸ್ರೇಲ್ ಜನರನ್ನು ಆಳಿದರೂ ಸಹ ಪ್ಯಾಲೆಸ್ಟೈನರ ಕೈಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡಿಸಲ್ಲ. ಓಕೆ, ಇವಾಗ ನ್ಯಾಯಸ್ಥಾಪಕರ ಕಾಲದಲ್ಲಿ ಸ್ಯಾಮ್ಸನ್ಗೆ ಏಂಜಲೇ ಇಳಿದು ಬಂದು ಏನಂತ ಹೇಳ್ತಾರೆ, ಇವನು ಈ ರೀತಿ ಬಾಳಬೇಕು ಅಂತ ಹೇಳ್ತಾರೆ. ನಾನು ಅದು ಫುಲ್ ಓದೋದಕ್ಕೆ ಸಮಯ ಇರೋದಿಲ್ಲ, ಅದಕ್ಕಿಂತ ಬೇಗನೆ ಹೇಳ್ತೀನಿ. ಏನು ಮಾಡೋಣ ಅಂದರೆ, ಜಡ್ಜಸ್ 13ರಲ್ಲಿ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಓದಿ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ ವಚನ 1-2. ಇಸ್ರಾಯೇಲರು ತಿರುಗಿ ಕರ್ತನ ದೃಷ್ಟಿಯಲ್ಲಿ ದ್ರೋಹಿಗಳು ಆದದ್ದರಿಂದ ಅವರನ್ನು 40 ವರ್ಷಗಳ ತನಕ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದರು. ಚೋರ್ಗೈ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಕರ್ತನ ದೂತರು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಇರುವಿ. ಆದುದರಿಂದ ಜಾಗರೂಕತೆಯಿಂದ ಇರು. ದ್ರಾಕ್ಷಿರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಇದು ಚೆನ್ನಾಗಿ ಇಟ್ಕೊಳ್ಳಿ. 3 ವಿಷಯ ಹೇಳ್ತಾರೆ. ಒಂದೇನು ಹೇಳ್ತಾರೆ ಅಂದರೆ, ನೀನು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಏನು ಮಾಡಬೇಡ, ಕುಡಿಬೇಡ. ಬೇರೆ ಏನು ಹೇಳ್ತಾರೆ? ವೈನ್ ಕುಡಿಬೇಡ ಅಂತ ಹೇಳ್ತಾರೆ. ಬೇರೆ ಕೆಟ್ಟದಾದ ವಿಷಯ ಯಾವುದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ.
ಮೂರನೇದು ಅವನ ಕೂದಲು ಕಟ್ಟೆ ಮಾಡಬಾರದು ಅಂತ ಹೇಳ್ತಾರೆ. ಮತ್ತೆ ಕಂಟಿನ್ಯೂ ಮಾಡಿ. ಅವನ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ ಒಬ್ಬ ದೇವಪುರುಷನ ಹತ್ರ ಬಂದಿದ್ದನು. ಅವನ ರೂಪ ಓಕೆ, ಸಾಕು. ಅವನೇನಕ್ಕೋಸ್ಕರ ಹುಟ್ಟುತ್ತಾನೆ ಅಂತ ಹೇಳಿರ್ತಾರೆ ನೋಡಿ, ಅದು ವಾಕ್ಯ ಮಾತ್ರ. 5ನೇ ವಾಕ್ಯದಲ್ಲಿ ನಜರೇಯನು, ಅವನು ಹುಟ್ಟಿದನಿಂದ ದೇವರಿಗೆ ಪ್ರತಿಷ್ಠಿತನಾಗಿ, ಹುಟ್ಟಿದಾಗಿಂದ ದೇವರಿಗೆ ಪ್ರತಿಷ್ಠೆ ಮಾಡಿರುವಂಥವನು. ಓಕೆ, ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಆಮೇಲೆ ಇವನು ಹುಟ್ಟಿದ್ದೆ ಏನಕ್ಕೋಸ್ಕರ? ಇಸ್ರೇಲ್ ಜನರನ್ನು ಫಿಲಿಸ್ಟೀನ್ ಜನರ ಕೈಗಳಿಂದ ಬಿಡಿಸೋದಕ್ಕೋಸ್ಕರ. ಇನ್ನು ನಜರೇನಾಗಿರ್ತಾನೆ ಅಂತ ಹೇಳ್ತಾರೆ. ಬೇರೆ ಏನೇನು ಹೇಳ್ತಾರೆ ಅಂದರೆ, ಒಂದು ನಜರೇನಾಗಿದ್ದರೆ, ಹಂಗಂದ್ರೆ ಆ ನಜರೇನ್ ಅಂತಾರೆ, ಅದಕ್ಕೇನು ಹೇಳ್ತಾರೆ, ಒಂದು ಒಪ್ಪಂದ ಮಾಡಿಕೊಂಡ್ರೆ ದೇವ್ರ ಜೊತೆ ಅಂಥ ಮನುಷ್ಯ ಏನು ಮಾಡಬೇಕಂದ್ರೆ, ಒಂದು ಕುಡಿಬಾರ್ದು, ಯಾವುದೇ ರೀತಿಯಾದ ವೈನ್ ಕುಡಿಬಾರ್ದು. ಇಸ್ರೇಲ್ ಜನರು ಜನರಲ್ ಆಗಿ ಏನು ಕುಡಿತಿದ್ರು? ವೈನ್ ಕುಡಿತಾ ಇದ್ರು, ಲಿಕ್ಕರ್ ಆಲ್ಕೋಹಾಲ್ ಕುಡಿತಾ ಇದ್ರು ಆ ಜನರು, ಮತ್ತು ಬರೋ ರೀತಿಯಲ್ಲಿ ಕುಡಿತಾ ಇದ್ರು. ಆದರೆ ದೇವ್ರೇನು ಹೇಳ್ತಾರೆ? ಇವನು ಕುಡಿಬಾರ್ದು ಅಂತ ಹೇಳ್ತಾರೆ. ಅನ್ಕ್ಲೀನ್ ಫುಡ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಏನು? ಅಶುದ್ಧವಾದನ್ನು ತಿನ್ನಬಾರ್ದು. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಇಂಥ ಮನುಷ್ಯರು ಶವದ ಹತ್ರ ಹೋಗಬಾರ್ದಂತೆ. ಶವ ಅಂದರೆ ಡೆಡ್ ಬಾಡಿ ಹತ್ರ ಹೋಗಲೇಬಾರ್ದು ಅಂತ ಹೇಳ್ತಾರೆ. 4ನೇದು ಏನು ಮಾಡಿದ್ದಾರೆ? ಕೂದಲು ಕಟ್ ಮಾಡಬಾರ್ದು ಅಂತ. ಏನಕ್ಕೋಸ್ಕರ ಅಂದರೆ, ಈ ಹುಟ್ಟಿದಾಗಿಂದಾನೇ ನಜರೇನಾಗಿರುವಂಥ ಜನರು ಈ ವಿಷಯವನ್ನೆಲ್ಲ ಮಾಡಬಾರ್ದು ಅಂತ ಬರ್ತಿದ್ದಾರೆ ಕ್ಲಿಯರಾಗಿ. ಆದರೆ ಈ ರೀತಿಯಾದ ನಜರೇನ ಅಂದರೆ ಹುಟ್ಟಿದಾಗಿಂದನೇ ದೇವರಿಗೋಸ್ಕರ ಹುಟ್ಟಿರುವಂಥ ಮಕ್ಕಳು ಅಂದರೆ ತುಂಬ ಕೆಲವು ಮಕ್ಕಳು ಬೈಬಲಲ್ಲಿ. ಒಂದು ಸ್ಯಾಮ್ಸನ್, ಇನ್ನೊಂದು ಸ್ಯಾಮ್ಯಲ್, 3ನೇದು ಯೋಹಾನ ಜ್ಞಾನಸ್ನಾನರು. ಇದಾದಮೇಲೆ ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಮೇನ್ ಕ್ಯಾರೆಕ್ಟರ್ಸ್ 3 ಜನ ಯಾರೆಂದರೆ, ಯೋಹಾನ ಜ್ಞಾನಸ್ನಾನನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಬರುವುದಕ್ಕೆ ದಾರಿ ಓಪನ್ ಮಾಡಿ ಕೊಡುವಂಥದ್ದು. ನಮ್ಮನ್ನು ಪಿಶಾಚಿ ಕೈಗಳಿಂದ ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತು ಬರ್ತಾರೆ. ಯೇಸು ಕ್ರಿಸ್ತು ಬರುವುದಕ್ಕೆ ಮುಂಚೆ ತಯಾರು ಮಾಡುವುದಕ್ಕೋಸ್ಕರ ಯೋಹಾನ ಜ್ಞಾನಸ್ನಾನನು ಹುಟ್ಟುತ್ತಾರೆ. ಯೋಹಾನ ಜ್ಞಾನಸ್ನಾನ ಹುಟ್ಟೋದು ಯಾಕಷ್ಟು ಮುಖ್ಯ ಅಂದರೆ, ಯೋಹಾನ ಜ್ಞಾನಸ್ನಾನನು ಅಥವಾ ಯೇಸು ಕ್ರಿಸ್ತು ಹುಟ್ಟುವುದಕ್ಕೆ ಮುಂಚೆ ಮಲಾಕಿಯಿಂದ ಮಲಾಕಿಯಿಂದ ಮೇರಿ, ದೇವರು ಏನು ಏಂಜಲ್ ಬಂದು ಮೀಟ್ ಮಾಡೋವರೆಗೂ 400 ವರ್ಷ ದೇವರು ಸೈಲೆಂಟ್ ಆಗಿರ್ತಾರೆ. ಇದೇ ರೀತಿಯಲ್ಲಿ ಸ್ಯಾಮ್ಯಲ್ ಏನಕ್ಕೋಸ್ಕರ ಹುಟ್ಟುತ್ತಾರೆ? ಸ್ಯಾಮ್ಯಲ್ಲು ದೇವರಿಗೋಸ್ಕರ ಹುಟ್ಟುತ್ತಾರೆ. ತಾಯಿ ಹೋಗಿ ಕೇಳ್ಕೊತಾರೆ, ದೇವರ ಸೇವೆಯಲ್ಲೇ ಬಿಟ್ಬಿಡ್ತಾರೆ ಸ್ಯಾಮ್ಯಲ್ನ. ಆದರೆ ಸ್ಯಾಮ್ಯಲ್ನ ಅಲ್ಲಿ ಬಿಡೋದು ಮಾತ್ರ ಅಲ್ಲ, ಸ್ಯಾಮ್ಯಲ್ ಏನು ಮಾಡ್ತಾರೆ, ಅವ್ರ ತಾಯಿ ಹೇಳ್ತಾರೆ ಅವನ ಜೀವಮಾನ ಕುರಿತು ಕೂದಲು ಕಟ್ ಮಾಡಲ್ಲ ಅಂತ ಹೇಳ್ತಾರೆ ಸ್ಯಾಮ್ಯಲ್ಗೆ. ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಸ್ಯಾಮ್ಯಲ್ಗೆ ಅವನೇನಕ್ಕೋಸ್ಕರ ಮಾಡ್ತಾನೆ? ಕೊನೆಯ ನ್ಯಾಯಸ್ಥಾಪಕರು ಯಾರಂದರೆ ಸ್ಯಾಮ್ಯಲ್ ಆದ ಮೇಲೆ ಯಾರು ಬರ್ತಾರೆ? ಸೌಲ್. ಸ್ಯಾಮ್ಯಲು ಸೌಲಿಗೂ ದಾವೀದಿಗೂ ದಾರಿ ಮಾಡಿ ಕೊಡುವಂಥ ಮನುಷ್ಯನಾಗಿರ್ತಾರೆ. ಯೋಹಾನ ಜ್ಞಾನಸ್ನಾನನು ಯೇಸು ಕ್ರಿಸ್ತು ರಾಜಾದಿರಾಜನಿಗೆ ದಾರಿ ಮಾಡಿ ಕೊಡುವಂಥ ಮನುಷ್ಯರಾಗಿರ್ತಾರೆ. ಸಿಂಸೋನಿಗೂ ಸ್ಯಾಮ್ಯಲ್ಗೂ 40 ವರ್ಷ ಗ್ಯಾಪು. ಮಲಾಕಿ ಲಾಸ್ಟ್ ಬುಕ್ಕು ಬರೆದಿರೋದಕ್ಕೂ ಮ್ಯಾಥ್ಯೂ ಸ್ಟಾರ್ಟ್ ಆಗೋದಕ್ಕೂ 400 ವರ್ಷ ಗ್ಯಾಪ್ ಇದೆ. ಓಕೆ, ಸೊ ಇಂಥವ್ರಿಗೆ ಏನಂದರೆ ಇದೆಲ್ಲ ಮಾಡಬಾರ್ದು ಅಂತ ಬೈಬಲಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅವನು ಹುಟ್ಟಿದಾಗಿಂದಾನೇ ಏನು ಹೇಳ್ತಾರೆ? ಇದೆಲ್ಲ ಮಾಡಬಾರ್ದು ಅಂತ. ಇಲ್ಲಿ ಒಂದು ವಿಷಯ ಏನು ನಡೆಯುತ್ತೆ ಅಂದರೆ, ಓಕೆ ಮುಗೀತು ಸದ್ಯಕ್ಕೆ. ಅಲ್ಲೊಂದು ವಿಷಯ ಏನು ನಡೆಯುತ್ತೆ ಅಂದರೆ, ಅಲ್ಲೇನು ಕ್ಲಿಯರಾಗಿ ಹೇಳ್ತಾರೆ ಅಂದರೆ, ಅವರ ಈ ವೈಫ್ ಹೋಗ್ಬಿಟ್ಟು ಗಂಡನ ಹತ್ರ ಹೇಳ್ತಾರೆ ಏನಂತ, ಸ್ಯಾಮ್ಸನ್ ಅವ್ರ ತಂದೆಯವ್ರ ಹತ್ರ ಏನಂತ ಹೇಳ್ತಾರೆ ಅಂದರೆ, ಈ ರೀತಿ ಒಂದು ಮನುಷ್ಯ ಬಂದು ನನ್ನ ಹತ್ರ ಇದೆಲ್ಲ ನಮಗೊಂದು ಮಗು ಕೊಡ್ತಾರಂತೆ, ದೇವರು ಒಂದು ಮಗು ಕೊಡ್ತಾರಂತೆ, ಈ ಮಗು ಏನು ಮಾಡೋಣ ಅಂತೆ, ನಮ್ಮ ದೇವ್ರಿಗೋಸ್ಕರ ಮಾಡಬೇಕು ಅಂತ, ಏನೆಲ್ಲ ಮಾಡಬೇಕು ಅಂತ ಆ ಒಂದು ದೇವರ ದೂತರು ನನ್ನ ಹತ್ರ ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಗಂಡ ಏನು ಮಾಡ್ತಾನೆ ಅಂದರೆ, ನಿಜವಾಗ್ಲೂ ದೇವ್ರ ದೂತರು ಹೇಳಿದ್ರ? ಮೊದಲನೇ ಏನು ಮಾಡ್ತಾರೆ? ಸಂದೇಹ ಪಡ್ತಾರೆ. ಏನಂತ? ನಿಜವಾಗ್ಲೂ ದೇವರ ದೂತರೇನು ಬಂದು ಹೇಳಿದ್ರ? ಏನು ಹೇಳಿದ್ರು, ಏನು ಮಾಡಬಾರ್ದು ಅಂತ ಆ ರೀತಿ ಒಂದು ಪ್ರಶ್ನೆ ಕೇಳ್ತಾರೆ. ಏನಕ್ಕೋಸ್ಕರ ಅದು ಹೇಳಿದೆ ಅಂದರೆ, ನಮ್ಮ ಜೀವನದಲ್ಲೂ ಏನಾಗುತ್ತೆ, ಇಂಥ ಮನುಷ್ಯರು ಬರ್ತಾರೆ. ಏನಂತ? ಜೊತೆಲಿರೋರು ಏನಂತ ಕೇಳ್ತಾರೆ, ನಿಜವಾಗ್ಲೂ ದೇವ್ರ ಮಾತನ್ನು ಮಾತಾಡಿದ್ರ? ದೇವರು ಖುದ್ದಾಗಿ ಇಳಿದು ಬಂದು ಒಂದು ಏಂಜಲ್ ರೂಪದಲ್ಲಿ ಬಂದು ಮಾತಾಡಿದ್ರು ಸಹ ಏನಂತ ಕೇಳ್ತಾರೆ, ದೇವರು ಹಸ್ಬೆಂಡ್ ಜೊತೆಲಿರೋರು ಏನಂತ ಕೇಳ್ತಾರೆ, ಅಷ್ಟು ಶಾರ್ಪ್ ಆದ ಮನುಷ್ಯ ಅಲ್ಲ ಅವನು,
ಅದಕ್ಕೆ ಏನು ಕೇಳ್ತಾರೆ, ದೇವ್ರು ನಿಜವಾಗ್ಲೂ ಹೇಳಿದ್ರ. ಇನ್ನೊಂದು ಕಡೆ ಎಲ್ಲಿ ನೋಡ್ತೀರಾ ಅಂದರೆ ಯೋಹಾನ ಜ್ಞಾನಸ್ನಾನರವರ ತಂದೆನೂ ಇದನ್ನೇ ಮಾಡ್ತಾರೆ. ಏನು ಮಾಡ್ತಾರೆ, ಏಂಜಲ್ ಬಂದು ಹೇಳ್ತಾರೆ ಏನಂತ, ಈ ರೀತಿ ನಿನಗೆ ಒಂದು ಯೋಹಾನ ಜ್ಞಾನಸ್ನಾನ ಹುಟ್ತಾರೆ ಅಂತ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅವರು, ಇಷ್ಟು ವಯಸ್ಸಾಯ್ತು ಇನ್ನೇನು ಹುಟ್ಟುತ್ತೆ ಮಗು ಅಂತ ದೇವರ ಹತ್ರನೇದಿಲ್ಲಿ ದೇವರ ಆಲಯದಲ್ಲಿ ದೇವರ ಸಮೂಹದಲ್ಲಿ ಆ ರೀತಿ ಕೇಳ್ತಾರೆ. ಅದರಿಂದ ದೇವರು ಏನು ಮಾಡ್ತಾರೆ, ಬಾಯಿ ಮುಚ್ಚಿಸ್ಬಿಡ್ತಾರೆ, ಮಾತಾಡೋಕ್ಕಾಗಲ್ಲ. ಓಕೆ, ದಿಸ್ ಇಸ್ ಲಾಂಗ್ ಟಾಪಿಕ್. ಆದರೆ ಯುವ ಜ್ಞಾನಸ್ಥಾನನಿಗೂ ಸ್ಯಾಮ್ಸನ್ಗೂ ಇದ್ದಂಥ ಡಿಫ್ರೆನ್ಸ್, ಸ್ಯಾಮ್ಯುಯಲ್ ಮತ್ತು ಯುವ ಜ್ಞಾನಸ್ಥಾನಿಗಿದ್ದಂಥ ವ್ಯತ್ಯಾಸ ಏನಂದರೆ, ಸ್ಯಾಮ್ಯುಯಲ್ಲು ಹುಟ್ಟಿದಾಗಿಂದಾನೇ ದೇವರ ಆಲಯದಲ್ಲಿ ಬೆಳೀತಾರೆ. ಆಮೇಲೆ ಯುವ ಜ್ಞಾನಸ್ಥಾನನು 1 ವರ್ಷ ಸೇವೆ ಮಾಡೋದಕ್ಕೆ 30 ವರ್ಷ ಕಾಡಿನಲ್ಲಿ ರೆಡಿ ಆಗ್ತಾರೆ. 30 ವರ್ಷ, ಒಂದೇ ವರ್ಷ ಸೇವೆ ಮಾಡೋದಕ್ಕೆ 30 ವರ್ಷ ಕಾಡಿನಲ್ಲಿ ರೆಡಿ ಆಗ್ತಾರೆ. ಏನಕ್ಕೋಸ್ಕರ, ತನ್ನ ಗುಣವನ್ನು ಮಾರ್ಪಡಿಸೋದಕ್ಕೆ. ಕೇವಲ 1 ವರ್ಷ ಸೇವೆಗೆ 30 ವರ್ಷ ಒಂದು ಮನುಷ್ಯ ಕಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಸ್ಯಾಮ್ಸನ್ ಜೀವನದಲ್ಲಿ ರೆಡಿ ಆಗುವಂಥ ಪೀರಿಯಡೇ ಇಲ್ಲ, ಡೈರೆಕ್ಟಾಗಿ ಅಭಿಷೇಕದಲ್ಲಿ ಇಳಿತಾನೆ. ಡೈರೆಕ್ಟಾಗಿ ಅಭಿಷೇಕದಲ್ಲಿ ಇಳಿತಾರೆ. ಸ್ಯಾಮ್ಯುಯಲ್ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಾನೇ ಅವ್ರು ಏನು ಮಾಡ್ತಾರೆ ಅಂದರೆ, ಶಿಲೋ ಅನ್ನುವಂಥ ಜಾಗದಲ್ಲಿ ದೇವರ ಅವ್ರ ಜೊತೆ ಮಾತನಾಡ್ತಿದ್ರಂತೆ. ದೇವರ ಮಾತಿನ ಮೂಲಕ ಸ್ಯಾಮ್ಯುಯಲ್ನ ನಡೆಸಿದ್ರು. ಯೋಹಾನ ಜ್ಞಾನಸ್ಥಾನನನ್ನು 30 ವರ್ಷ ದೇವರು ಏನು ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ಅರಣ್ಯದಲ್ಲಿ ಇಟ್ಟು ಅವನೇನು ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಸೇವೆಗೆ. ಅಂಥ ಮನುಷ್ಯ ಯೇಸು ಕ್ರಿಸ್ತುವನ್ನು ನೋಡಿ ನೀವೇ ಮೆಸ್ಸಿಯಾನ ಅಂತ ಕೇಳ್ತಾರೆ. 30 ವರ್ಷ ರೆಡಿ ಆದಂಥ ಮನುಷ್ಯ. ನಮ್ಮೆಲ್ರಿಗೂ ಏನಂದರೆ, ಅಭಿಷೇಕ ಸಿಕ್ಕಿದ ತಕ್ಷಣ ಏನು ಮಾಡ್ತೀವಿ, ಡೈರೆಕ್ಟ್ ಜಂಪು. ಏನು ಸಿಕ್ಕಿದ ತಕ್ಷಣ ಏನು ಮಾಡಬೇಕು, ಸೇವೆ ಸಿಕ್ಕಿದ ತಕ್ಷಣ ಏನು ಮಾಡಬೇಕು, ಮಲ್ಟಿಪ್ಲೈ ಆಗಬೇಕು. ನೀನು ಇವಾಗಲೇ ದೇವ್ರ ಆತ್ಮ ನಿಮ್ಮ ಮೇಲೆ ಬಂದಿರುತ್ತೆ, ದೇವ್ರು ನಿಮ್ಮನ್ನು ಟ್ರೈನೇ ಮಾಡಿರಲ್ಲ. ಏನು ಮಾಡ್ತಾರೆ, ಸಿಕ್ಕಿದ ತಕ್ಷಣ ಸೇವೆಯಲ್ಲಿ ಇಳಿತಾರೆ. ಸಿಕ್ಕಿದ ತಕ್ಷಣ ಸೇವೆಯಲ್ಲಿ ಇಳಿದ ಪ್ರಾಬ್ಲಮ್ ಏನಂದರೆ, ನಿಮ್ಮ ಗುಣ ಚೇಂಜ್ ಆಗಿರಲ್ಲ. ಅಭಿಷೇಕ ಇರತ್ತಂಥ ಮನುಷ್ಯರಲ್ಲಿ ನಿಮ್ಮ ಕಣ್ಗಳ ಮುಂದೆ ಎಷ್ಟೋ ಜನರನ್ನು ನೋಡ್ತೀರಾ, ಅಭಿಷೇಕ ತುಂಬ ಚೆನ್ನಾಗಿರುತ್ತೆ, ಆದರೆ ಪರ್ಸ್ನಲ್ ಲೈಫಲ್ಲಿ ಅಭಿಷೇಕ ಇರಲ್ಲ ಅವರಿಗೆ. ಅವ್ರ ಗುಣ ಚೇಂಜ್ ಆಗಿರಲ್ಲ, ಆಚೆಗಡೆ ಮಾತ್ರ ಸಭೆಯಲ್ಲಿ ಮಾತ್ರ ಏನು ಮಾಡ್ತಾರೆ, ಅಭಿಷೇಕ ಚೆನ್ನಾಗಿರುತ್ತೆ. ಇಂಥ ಮನುಷ್ಯರಿಗೆ ಏನಾಗಿರಲ್ಲ, ದೇವರ ಕೈ ಕೆಳಗಡೆ ಅಡಗಿ ಇದ್ದು ಅವರ ಗುಣ ಚೇಂಜ್ ಆಗಿರಲ್ಲ, ಬೇರೆ ಅಭಿಷೇಕ ಇರುತ್ತೆ. ಅಭಿಷೇಕದಲ್ಲಿ 2 ರೀತಿಯಾದ ಅಭಿಷೇಕ ಇದೆ. ಒಂದು ನಿಮ್ಮ ಜೀವನಕ್ಕೆ ಕೊಡುವಂಥ ಅಭಿಷೇಕ, ಇನ್ನೊಂದು ಪಬ್ಲಿಕ್ ಅಭಿಷೇಕ. ಪ್ರೈವೇಟ್ ಅನಾಯಿಂಟಿಂಗ್, ಪಬ್ಲಿಕ್ ಅನಾಯಿಂಟಿಂಗ್. ಪ್ರೈವೇಟ್ ಅನಾಯಿಂಟಿಂಗ್ ಅಂದರೆ ಬೇರೆ ಏನಿಲ್ಲ, ನಿಮ್ಮ ಫ್ಯಾಮ್ಲಿಗೂ ನಿಮಗೂ ಕೊಡಬೇಕಾಗಿರುವಂಥ ಅಭಿಷೇಕ. ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಭಿಷೇಕವನ್ನು, ನಾವು ದೇವರ ಬಳಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಪವಿತ್ರಾತ್ಮರನ್ನು ತಿಳಿದುಕೊಬೇಕು, ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋದಕ್ಕೆ ಒಂದು ರೀತಿಯಾದ ಅಭಿಷೇಕ. ಇನ್ನೊಂದು ರೀತಿಯಾದ ಅಭಿಷೇಕ, ದೇವರು ನಿಮ್ಮ ಕೈಗಳಲ್ಲಿ ಕೊಟ್ಟಿರುವಂಥ ಕೆಲಸವನ್ನು ಮಾಡೋದಕ್ಕಾದ ಅಭಿಷೇಕ. ದೇವರು ನನ್ನ ಕೈಗಳಲ್ಲಿ ಕೊಟ್ಟಿರುವಂಥ ಕೆಲಸ ಏನಂದರೆ, ನೀವು ಯಾವ ಕೆಲಸ ಮಾಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಅದಕ್ಕಾದ ಅಭಿಷೇಕ. ಅದು ಒಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಂದ್ರೆ ಅದಕ್ಕೇನು ಬೇಕು, ಅಭಿಷೇಕ ಬೇಕು. ಅದೇ ರೀತಿಯಲ್ಲಿ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಏನು ಬೇಕು, ಅಭಿಷೇಕ ಬೇಕು. ಯಾಕಂದರೆ ಆ ಅಭಿಷೇಕ ಇಲ್ಲದೆ ಹೋದರೆ, ವಿತೌಟ್ ದ ಅನಾಯಿಂಟಿಂಗ್ ಯು ವಿಲ್ ನಾಟ್ ಗೆಟ್ ಪ್ರಾಸ್ಪರಸ್ ಇನ್ ವಾಟ್ ಯು ಡು. ಫಾರ್ ಎಕ್ಸಾಂಪಲ್, ಒಬ್ಬರು ನೀವು ಪ್ರಾಸ್ಪರಸ್ ಆಗಲ್ಲ, ನೀವು ಸಫಲ ಆಗಲ್ಲ, ಏನು ಮಾಡ್ತಾ ಇದ್ರು ಅದಲ್ಲಿ ಸಫಲ ಆಗೋದಕ್ಕೆ ಸಾಧ್ಯ ಇಲ್ಲ. ಜೀವನ ಪೂರ್ತಿ ಅದೇ ಜಾಗದಲ್ಲಿ ಏನು ಮಾಡ್ತೀವಿ, ನಿಂತ್ಕೊಂಡಿರ್ತೀವಿ. ನಾವು ದೇವರ ಹತ್ರ ಬಂದು ಎಷ್ಟೋ ವರ್ಷ ಆಗಿರುತ್ತೆ, ಆದರೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಒಂದು ಗುಣನೂ ಚೇಂಜ್ ಆಗಿರಲ್ಲ, ಆಚೆಗಡೆ ಇರುವಂಥ ಅಭಿಷೇಕದಲ್ಲೂ ಏನಾಗಿರಲ್ಲ, ಹೆಚ್ಚಾಗಿರಲ್ಲ. ಒಂದೇ ಜಾಗದಲ್ಲಿ ಸ್ಟಾಗ್ನೆಂಟ್ ಆಗಿರುವಂಥ ಮನುಷ್ಯರು. ಯಾಕಂದರೆ ಪರ್ಸ್ನಲ್ ಲೈಫಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ ಪಬ್ಲಿಕ್ ಲೈಫಲ್ಲಿ ಚೇಂಜ್ ಆಗೋಕ್ಕಾಗಲ್ಲ. ನಾವು ಕೇಳ್ತಾನೆ ಇದ್ದರೆ ದೇವರು ಪಬ್ಲಿಕ್ ಲೈಫ್ ಅನಾಯಿಂಟಿಂಗ್ ಕೊಟ್ಬಿಡ್ತಾರೆ, ಪರ್ಸ್ನಲ್ ಲೈಫಲ್ಲಿ ಅನಾಯಿಂಟಿಂಗ್ ಇರಲ್ಲ. ದೇವ್ರ ಹತ್ರ ಕೇಳ್ತಾನೆ ಇದ್ದರೆ, ದೇವರೇ ನನಗೆ ಅಭಿಷೇಕ ಬೇಕು, ನಾನು ಏನು ಮಾಡಬೇಕು, ಜನರನ್ನ ನಿಮಗೋಸ್ಕರ ವಿನ್ ಮಾಡಬೇಕು, ಅಥವಾ ದೇವರೇ ನಿಮ್ಮ ರಾಜ್ಯ ಕಟ್ಟೋದಕ್ಕೆ ನಾನು ಇಷ್ಟು ಕಾಸು ಕೊಡಬೇಕು, ಏನು ಮಾಡಿ ನಾನು ಮಾಡುವಂಥ ಕೆಲಸದಲ್ಲಿ ನನ್ನ ಕೈ ನಿಲ್ಲೋ ಮಾಡಿ ಅಂತ ಇವಾಗ ನೋಡಿ ಪ್ರಾರ್ಥನೆ ಮಾಡ್ತಾನೇ ಇರಿ, ದೇವರ ಅಭಿಷೇಕ ಕೊಡ್ತಾರೆ, ಆದರೆ ನಿಮ್ಮ ಗುಣ ಸರಿಯಾಗಿರಲ್ಲ. ಇಂಥ ಅಭಿಷೇಕಗಳೇನು ಮಾಡುತ್ತಂದರೆ, ಸ್ಯಾಮ್ಸನ್ನಿನ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಸ್ಯಾಮ್ಯುಯಲ್ನ ದಾರಿಯಲ್ಲಿ ಕರ್ಕೊಂಡು ಹೋಗಲ್ಲ. ನಮಗೇನಕ್ಕೋಸ್ಕರ ಅಭಿಷೇಕ ಬೇಕಂದರೆ, ಪಬ್ಲಿಕ್ ಅಭಿಷೇಕ ಏನಕ್ಕೆ ಬೇಕಂದರೆ, ಈ ಅಭಿಷೇಕ ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ನಾವು ಸಫಲವಾಗೋದು ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಒಬ್ಬರು ಸಫಲವಾಗೋದು ನೋಡಿದ್ರೆ ಏನು ಹೇಳ್ತೀವಿ, ಅವ್ರೇನೋ ಸಫಲ ಆಗಿದ್ದಾರೆ, ಅವ್ರೇನೋ ಅವ್ರೇನೋ ಸೀಕ್ರೆಟಾಗಿ ಮಾಡುವ ರೀತಿಯಲ್ಲಿ ಏನು ಹೇಳ್ತಾರೆ, ಅವ್ರೇನೋ ತುಂಬ ದೇವ್ರಿಗೆ ಭಯಪಡೋ ರೀತಿಯಲ್ಲೂ ನಾವು ಭಯಪಡದೇ ಇರೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಆದರೆ
ನಿಜವಾಗ್ಲೂ ಒಬ್ಬರ ಮೇಲೆ ಅಭಿಷೇಕ ನಿಂತು ಅವ್ರು ಸಫಲವಾಗಿದ್ದಾರೆ ಅಂದರೆ ಅವ್ರಿಗೆ ದೇವ್ರು ಕೊಟ್ಟಿರುವಂಥ ಕೆಲಸ ಏನಂದರೆ ದೇವ್ರ ರಾಜ್ಯವನ್ನು ಕಟ್ಟೋದು. ಕೆಲವು ಜನರಿಗೆ ಫಿನಾನ್ಷಿಯಲಾಗಿ ಹೆಲ್ಪ್ ಮಾಡೋದಕ್ಕೆ ಏನು ಮಾಡಿರ್ತಾರೆ, ಅವರ ಕೆಲಸದಲ್ಲಿ ದೇವರು ಸಫಲ ಮಾಡಿರ್ತಾರೆ. ಯಾಕಂದರೆ ದೇವರ ರಾಜ್ಯವನ್ನು ಇಲ್ಲಿ ಕಟ್ಟಬೇಕಂದ್ರೆ ಏನು ಬೇಕು? ಹಣ ಬೇಕು, ಫೈನಾನ್ಸ್ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವು ಜನರನ್ನು ಸಭೆಯಲ್ಲಿ ಏನು ಮಾಡಿರ್ತಾರೆ, ಅಭಿಷೇಕ ಕೊಟ್ಟು ಆ ಕೆಲಸಕ್ಕೋಸ್ಕರ ಇಟ್ಟಿರ್ತಾರೆ ದೇವರು. ಸಭೆಗಳನ್ನು, ಸೇವೆಗಳನ್ನು, ಈ ಸಭೆ ಮಾತ್ರ ಅಲ್ಲ, ಜನರಲಾಗಿ ಹೇಳ್ತಾ ಇದ್ದೀನಿ, ಸೇವೆಗಳನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ ಏನು ಮಾಡಿರ್ತಾರೆ, ಅಭಿಷೇಕ ಕೊಟ್ಟಿರ್ತಾರೆ. ಕೆಲವು ಜನರಿಗೆ ಆರಾಧನೆ ಮಾಡುವಂಥ ಅಭಿಷೇಕ ಕೊಟ್ಟಿರ್ತಾರೆ. ಕೆಲವು ಜನರಿಗೆ ಜ್ಞಾನದಿಂದ ಮಾತನಾಡುವಂಥ ಅಭಿಷೇಕ ಕೊಟ್ಟಿರ್ತಾರೆ. ಈ ಆರಾಧನೆ ಅಭಿಷೇಕ ಯಾರಿಗೋಸ್ಕರ? ನಾನು ದೇವರ ಹತ್ರ ಆಗಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಬೇರೆಯವರು ಇರುವಾಗ ದೇವರ ಪ್ರಸನ್ನತೆಯಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ. ಆಮೇನ್. ನಾನು ಕೆಲಸ ಮಾಡೋದು ಯಾರಿಗೋಸ್ಕರ ಅಲ್ಲ, ನನ್ನ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಹೌದು. ಆದರೆ ಅದನ್ನು ಮೀರಿ ದೇವರ ರಾಜ್ಯವನ್ನು ಕಟ್ಟಬೇಕು, ಅದಕ್ಕೆ ಹಣಕಾಸು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ಆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಯಾರಿಗೋಸ್ಕರ ಇರಬೇಕು? ದೇವರಿಗೋಸ್ಕರ ಇರಬೇಕು. ಐ ಮೀನ್ ಎವ್ರಿ ವರ್ಕ್ ಯು ಡೂ ಇನ್ ವರ್ಕ್, ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಸಫಲವಾಗುವುದು ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ, ದೇವರ ರಾಜ್ಯಕ್ಕೋಸ್ಕರ. ನಾವು ದೇವರ ರಾಜ್ಯವನ್ನು ಸಫಲತೆನೇ ಇಲ್ಲದೇ ಇದ್ರೂ ದೇವರ ರಾಜ್ಯವನ್ನು ಸೇರ್ಬೋದು, ಇರಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಸಫಲವಾಗುವುದು ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಮಾತ್ರ. ನಾವು ಅದಕ್ಕೆ ಮ್ಯಾಥ್ಯೂ 6 ಏನು ಹೇಳ್ತಾರೆ ಅಂದರೆ, ನಾವು ದೇವರ ಹತ್ರ ಹೋಗಿ ಏನು ಮಾಡಬಾರ್ದಂತೆ, ಕೇಳೋದು ಬೇಕಿಲ್ಲ, ನೀವು ದೇವರ ರಾಜ್ಯಕ್ಕೂ ಅವರ ನೀತಿಗೋಸ್ಕರ ತವಕ ಪಡಿರಿ, ಆವಾಗ ಇವೆಲ್ಲವೂ ನಿಮಗೆ ದೊರಕಪಡುವುದು. ಅದಕ್ಕೆ ಹೇಳ್ತಾರೆ, ನೀವು ನಿಮ್ಮ ತಂದೆಯ ಜೊತೆಯಲ್ಲಿ ಹೋಗಿ ಮಾತಾಡಬೇಕು, ತಾಯಿಯ ಜೊತೆ ಹೋಗಿ ಮಾತಾಡಬೇಕಲ್ಲ, ಯಾವಾಗ ಮಾತಾಡಿದ್ರು ಹಣಕಾಸಿನ ವಿಚಾರಕ್ಕೋಸ್ಕರ ಹೋಗಿ ಮಾತಾಡಿದ್ರೆ ಏನರ್ಥ? ಅವರು ಬರೀ ನಾನು ಅದಕ್ಕೋಸ್ಕರ ಮಾತ್ರ ಏನು ಮಾಡಿದ್ದೀನಿ, ಹಣಕಾಸಿಗೆ ಮಾತ್ರ ಬೇಕು ಅಂತ ಅರ್ಥ. ಕ್ರಿಸ್ತವನಿರುವಂಥ ನಾವು ಕಷ್ಟ ಕಾಲ ಬಂದಾಗ ಮಾತ್ರ, ಹಣಕಾಸು ಮಾತ್ರ ಅಲ್ಲ, ನನಗೆ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಏನೋ ದುಃಖ ಬಂತು, ನೋವು ಬಂತು, ಏನೋ ಬಂತು, ಅವಾಗ ಮಾತ್ರ ನಾನು ದೇವರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಏನರ್ಥ? ದೇವರು ಅಷ್ಟು ಮಾತ್ರ ನನಗೆ ಅಂತ ಅರ್ಥ. ಅನ್ನೋದಿನೋ ನಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಅನ್ನೋದು ಮುಖ್ಯ. ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವ, ಓಕೆ, ಗುಡ್, ವೆಲ್ ಆ್ಯಂಡ್ ಗುಡ್. ನಾವು ಅತಿಶಯಗೋಸ್ಕರ ಪ್ರಾರ್ಥನೆ ಮಾಡ್ತೀವ, ಸಂತೋಷ. ಅಭಿಷೇಕಗೋಸ್ಕರ ಪ್ರಾರ್ಥನೆ ಮಾಡ್ತೀವ, ಸಂತೋಷ. ಆದರೆ ಈ ನಾವು ಹಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದಿರೋ ಸಂತೋಷ. ಒಂದು ಚಿಕ್ಕ ಪ್ರೇಯರ್ ಆಗಿರ್ಬೇಕು, ದೇವರೇ ನಿಮ್ಮ ರಾಜ್ಯವನ್ನು ಕಟ್ಟಬೇಕು, ಅದಕ್ಕೋಸ್ಕರ ನನ್ನ ಕೈಯಿನಿಂದ ನಾನು ಇದು ಮಾಡಬೇಕು, ನನಗೆ ಸಹಾಯ ಮಾಡಿ. ನಿಮ್ಮ ಫ್ಯಾಮ್ಲಿಗೋಸ್ಕರ ಸೇರಿಸಿಡೋದು ತಪ್ಪಲ್ಲ. ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಂದು ಚಿಕ್ಕ ಕಥೆಯಲ್ಲಿ ಏನಿದೆ ಅಂದರೆ, 5 ಜನ ಇದ್ದರು. 5 ಜನ ಕೋಟ್ಯಾಧೀಶ್ವರಾಗಿದ್ದರು, ತುಂಬ ಹಣ ಇರುವಂಥ ಮನುಷ್ಯರು. 5 ಜನರು ಭಿಕ್ಷಕರಾಗಿದ್ದರು. ಇವ್ರೇನು ಮಾಡ್ತಾರೆ ಅಂದರೆ, ಈ 5 ಕೋಟ್ಯಾಧೀಶ್ವರನ್ನ ಎತ್ಕೊಂಡು ಹೋಗಿ ಭಿಕ್ಷಕರಿದ್ದಂಥ ಜಾಗದಲ್ಲಿ ಬಿಟ್ಬಿಡ್ತಾರೆ ಅಂತ 5 ವರ್ಷಕ್ಕೆ. ಈ 5 ಭಿಕ್ಷಕರನ್ನ ಆ ಕೋಟ್ಯಾಧೀಶ್ವರ ಇದ್ದಂಥ ಹಣ ಎಲ್ಲ ಎತ್ಕೊಂಡು ಹೋಗಿ ಈ ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ನಡೀತು. ಅವ್ರೇನು ಮಾಡ್ತಾರೆ ಅಂದರೆ, ಈ ಭಿಕ್ಷಕರನ್ನ ಆ ಕೋಟ್ಯಾಧೀಶ್ವರ ಇದ್ದಂಥ ಎಲ್ಲ ಸಂಪತ್ತು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ 5 ವರ್ಷ ನೀವು ಈ ರೀತಿ ಬಾಳಿ ಅಂತ ಹೇಳ್ತಾರೆ. 5 ವರ್ಷ ಆದಮೇಲೆ ಕೋಟ್ಯಾಧೀಶ್ವರ ಭಿಕ್ಷಕರ ಥರ ಸ್ಟಾರ್ಟ್ ಮಾಡಿದ್ರಲ್ಲ, ಅವರೆಲ್ಲ ತಿರುಗಿ ಕೋಟ್ಯಾಧೀಶ್ವರ ಆಗಿದ್ರು. ಯಾರೆಲ್ಲ ಭಿಕ್ಷಕರಿಗೆ ಕೋಟಿಯಷ್ಟು ಕಾಸು ಸಿಕ್ತೋ ಅವರೆಲ್ಲ ಏನಾಗಿದ್ರು, ತಿರುಗಿ ಭಿಕ್ಷಕರಾಗಿ ಮಾರ್ಪಟ್ರಂತೆ. ಏನರ್ಥ ಅಂದರೆ, ನಾವು ಓಕೆ ಲೆಟ್ ಮಿ ಟೆಲ್ ದಿಸ್. ನಾವು ಎಷ್ಟೋ ಸತಿ ದೇವ್ರ ಹತ್ರ ಕೇಳಬೇಕಾದ್ರೆ ಏನು ಹೇಳ್ತೀವಿ, ದೇವರೇ ನನಗೆ ಇವಾಗ ಈ ಕಾಲದಲ್ಲಿ ಏನಿದೆ, ಇಷ್ಟು ಕಾಸು ಬೇಕಾಗಿದೆ, ನನ್ನ ಇದು ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಫೀಸ್ ಇದು ಕಟ್ಟಬೇಕು ಅಂತ ಅದ್ರ ಕುರಿತಾಗಿ ದೇವ್ರ ಹತ್ರ ಕೇಳ್ತೀವಿ. ಕೇಳಿದ್ಮೇಲೆ ಏನು ಮಾಡ್ತೀವಿ, ಒಂದು ಲೋನ್ ಮಾಡ್ತೀವಿ. ಲೋನ್ ಮಾಡಿದ್ಮೇಲೆ ಕಟ್ಬಿಡ್ತೀವಿ. ಕಟ್ಟಿದ್ಮೇಲೆ ಏನು ಮಾಡಬೇಕು, ಆ ಲೋನ್ನ ತಿರುಗಿ ಕಟ್ಟಬೇಕು. ನಮ್ಮ ಕಷ್ಟದಲ್ಲಿ ಮಾಡಿ ಮುಗಿಸ್ತೀವಿ. ಇಷ್ಟು ಮಾಡಿ ಮುಗಿಸೋದು ಒಂದು ರೀತಿ. ಆದರೆ ನಮ್ಮ ಜೀವನ ಪೂರ್ತಿ ನಾವು ಸಫಲ ಆಗೋದಕ್ಕೆ ಸಾಧ್ಯ ಇಲ್ಲ. ಜೀವನ ಪೂರ್ತಿ ಈ ಸೈಕಲ್ ಯಾವ ಸೈಕಲಲ್ಲಿ ಇರ್ತೀವಿ, ಲೋನ್ ಮಾಡಬೇಕು, ತಿರುಗಿ ಏನೋ ಕಟ್ಟಬೇಕು, ಇದು ಮಾಡಬೇಕು, ಈ ಒಂದು ಏನು ಮಾಡ್ತೀವಿ, ದಾರಿಯಲ್ಲೇ ಇರ್ತೀವಿ. ನಾವು ಇದನ್ನು ಮೀರಿ ಬರೋದಕ್ಕೆ ಆಗೋದೇ ಇಲ್ಲ. ಯಾಕೆ? ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ ಮೇಲೆ ತಿರುಗಿ ನಮ್ಮ ಕೈಯಲ್ಲಿ ಕಾಸು ಬರುವಾಗ ಅದನ್ನು ಸೇರಿಸಿಡ್ತಾ ಇಲ್ಲ. ಯಾಕಂದರೆ ನಾವು ಸಂಪತ್ತಿನಲ್ಲಿ ಇರುವುದು ಬರೀ ಒಂದು ಕಾಸು ಇರೋದು ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್, 1 ಲಕ್ಷ ನಾಳೆ ನಿಮ್ಮ ಕೈಯಲ್ಲಿ ಬಂದರೆ ಎಷ್ಟು ಸೇವ್ ಮಾಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಯೋಚನೆ ಮಾಡಿ. ಸೊ ಇಟ್ ಈಸ್ ಆಲ್ಸೋ ಮ್ಯಾಟ್ರ್ ಆಫ್ ಮೈಂಡ್ ಸೆಟ್. ನಮ್ಮ ಮೈಂಡ್ ಯಾವ ರೀತಿ ಇದೆ, ದೇವರ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದೀವ ಅಥವಾ ನಮ್ಮ ಕುಟುಂಬಕ್ಕೋಸ್ಕರ ಸೇರಿಸಿಡ್ತಾ ಇದ್ದೀವ ಅನ್ನೋದು ತುಂಬ ಮುಖ್ಯ.
ಇದು ಮೇನ್ ಟಾಪಿಕ್ ಅಲ್ಲ. ಇದು ಟಾಪಿಕ್ ಏನಕ್ಕೋಸ್ಕರ ತಗೊಂಡೆ ಅಂದರೆ ಆ ಅಭಿಷೇಕ. ಈ ಅಭಿಷೇಕ ಯಾವಾಗ ಬರುತ್ತೆ ಅಂದರೆ ಗುಣ ಮಾರ್ಪಡಬೇಕು. ಗುಣ ಮಾರ್ಪಡುವಾಗ ಅಭಿಷೇಕ ಜಾಸ್ತಿ ಆಗೋದಕ್ಕೂ ಗುಣ ಇಲ್ಲದೆ ಅಭಿಷೇಕ ಇರೋದಕ್ಕೂ ವ್ಯತ್ಯಾಸ ಇದೆ. ಸ್ಯಾಮ್ಸನ್ಗೆ ಗುಣನೇ ಇರೋದಿಲ್ಲ. ನೀವು ನೋಡಿ ಇವ್ರ ಕತೆ ಎಷ್ಟು ಮುಗೀತಾ, ದೇವರದಾದ್ಮೇಲೆ ಹುಟ್ಟುತ್ತಾರೆ. ತಂದೆ ಏನು ಮಾಡ್ತಾರೆ ತಿರುಗಿ ಕೇಳ್ತಾರೆ. ಹೇಳಿದ್ದೇನೆ ಅವ್ರ ಹೆಂಡತಿ ಬಂದು ಹೇಳಿರ್ತಾರೆ, ಹೆಂಡತಿ ಹೇಳಿದ್ದೇನೆ ತಿರುಗಿ ಏಂಜಲ್ ಬಂದಿದ ತಕ್ಷಣ ತಿರುಗಿ ಅದನ್ನೇ ಕೇಳ್ತಾರೆ. ಅಷ್ಟು ಶಾರ್ಪ್ ಆದ ಮನುಷ್ಯ ಅಲ್ಲ ಅವ್ರು, ತುಂಬ ದಡ್ಡನಾದ ಮನುಷ್ಯ. ಕೇಳ್ತಾರೆ. ಲಾಸ್ಟಲ್ಲಿ ಏನಾಗತ್ತಂದರೆ ಅವ್ರು ಏನು ಮಾಡ್ತಾರೆ, ಒಂದು ಸ್ಯಾಕ್ರಿಫೈಸ್ ಕೊಡ್ತಾರೆ ದೇವರಿಗೆ. ಸ್ಯಾಕ್ರಿಫೈಸ್ ಆಫರಿಂಗ್ ಕೊಡಬೇಕಾದ್ರೆ ಗಾಳಿಯಲ್ಲಿ ಏನು ಮಾಡ್ತಾರೆ, ದೇವ್ರ ದೂತ ಹೋಗ್ಬಿಡ್ತಾರೆ, ಬೆಂಕಿಯಲ್ಲಿ ಹೋಗ್ತಾರೆ ದೇವ್ರ ದೂತ. ಅದನ್ನು ನೋಡಿದ ತಕ್ಷಣ ಮನುಷ್ಯ ಏನು ಮಾಡ್ತಾನಂದರೆ, ಅಯ್ಯೋ ನಾವು ದೇವ್ರನ್ನ ನೋಡ್ಬಿಟ್ವಿ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಆವಾಗ ತಾನೇ ದೇವರು ಒಂದು ವಾಗ್ದಾನ ಕೊಟ್ಬಿಟ್ಟು ಏನಂತ, ನಿಮಗೊಂದು ಮಗು ಹುಡ್ತಾನೆ, ಇದು ಮಾಡ್ತಾನೆ ಅಂತ. ಆ ಗಂಡ ಏನು ಮಾಡ್ತಾನೆ, ನೋಡಿದ ತಕ್ಷಣ ಅಯ್ಯೋ ದೇವರನ್ನ ನೋಡ್ಬಿಟ್ವಿ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ದೇವರಿಗೆ ಭಯಪಡುವುದಕ್ಕೂ ದೇವರನ್ನು ಕಂಡು ಭಯಪಡೋದಕ್ಕೂ ವ್ಯತ್ಯಾಸ ಇದೆ. ಆವಾಗ ಹೆಂಡತಿ ಏನಂತ ಹೇಳ್ತಾರೆ, ಅಯ್ಯೋ ಇವಾಗ ತಾನೇ ಅವ್ರು ವಾಗ್ದಾನ ಕೊಟ್ಬಿಟ್ಟು ಹೋದ್ರು, ನಮ್ಮನ್ನು ಸಾಯಿಸೋದಕ್ಕೋಸ್ಕರನ ದೇವರು ಇಳಿದು ಬರ್ತಾರೆ ಅಂತ ಕೇಳ್ತಾರೆ. ಓಕೆ, ಸೊ ಇವರು ನೋಡಿ ಒಂದು ಕ್ರಿಶ್ಚಿಯನ್, ಈ ನಮ್ಮ ಜೀವನದಲ್ಲಿ ಹಾಕೋಬೇಕಾದ್ರೆ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಇದು. ದೇವರಿಗೆ ಭಯಪಡುವಂಥ ಜನರು ಯಾರು, ಈ ಸಿಂಸೋನ್ನ ತಂದೆ ತಾಯಿ. ದೇವರಿಗೆ ಭಯಪಡುವಂಥ ಜನರು. ಇಂಥ ಜನರ ಜೀವಿತದಲ್ಲಿ ಸ್ಯಾಮ್ಸನ್ ಹುಟ್ಟುತ್ತಾನೆ, ಆ ಕುಟುಂಬದಲ್ಲಿ ಹುಟ್ಟುತ್ತಾರೆ. ನಾವು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಅನ್ನುವ ತಕ್ಷಣ ನಾವು ಕ್ರಿಸ್ತುವಿನ ಥರ ಬಾಳ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಜಸ್ಟ್ ಬಿಕಾಸ್ ಐ ವಾಸ್ ಬಾರ್ನ್ ಅ ಕ್ರಿಸ್ಟಿಯನ್ ಡಸ್ ನಾಟ್ ಮೀನ್ ಐ ಬಿಲಾಂಗ್ ಟು ಕ್ರೈಸ್ಟ್. ನಾನು ಕ್ರಿಸ್ತು ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂದಿದ ತಕ್ಷಣ ನಾನು ಕ್ರಿಸ್ಟಿಯನ್ ಅಂತ ಅರ್ಥ ಅಲ್ಲ. ಯಾವತ್ತು ಕ್ರಿಸ್ತುವನ್ನು ನಾನು ಕಂಡುಕೊಳ್ತೀನೋ ಆವತ್ತು ನಾನು ನಿಜವಾದ ಕ್ರಿಸ್ತವನು. ಆಮೇನ್. ಯಾವತ್ತು ನಾನು ಪವಿತ್ರಾತ್ಮರಲ್ಲಿ ತುಂಬಲ್ಪಟ್ಟು ಪವಿತ್ರಾತ್ಮರ ಮೂಲಕ ಯೇಸು ಕ್ರಿಸ್ತುವನ್ನು ನೋಡೋಕ್ಕೆ ಪ್ರಾರಂಭಿಸ್ತೀನೋ ಆವಾಗಲೇ ನಾನು ನಿಜವಾದ ಕ್ರಿಸ್ಟಿಯನ್. ಅದುವರೆಗೂ ನಾನು ಕ್ರಿಸ್ಟಿಯನ್ ಅಲ್ಲ. ನಿನಗೆ ಕ್ರಿಸ್ಟಿಯನ್ ನಮಗೆ ಗೊತ್ತು, ಏನು ಗೊತ್ತು ನಮಗೆ. ದ ಪ್ರಾಬ್ಲಮ್ ಇಸ್, ನಮಗೆ ಎಷ್ಟೋ ಸತಿ ಕ್ರಿಸ್ತು ಗೊತ್ತಿಲ್ಲದೆ ಇರುವಂಥ ಕಾರಣ ಏನು ಮಾಡ್ತೀವಂದರೆ ಕ್ರಿಸ್ಟಿಯನ್ಸ್ನ ನೋಡ್ತೀವಿ. ಹುಟ್ಟಿದಾಗಿಂದ ನಾನು ಏನು ಮಾಡಿದೆ, ಕ್ರಿಸ್ಟಿಯನ್ಸ್ನ ನೋಡ್ತಾ ಇದ್ದೀವಿ. ದ ಥಿಂಗ್ ವಿತ್ ಕ್ರಿಸ್ಟಿಯನ್ಸ್ ಇಸ್ ಕ್ರಿಸ್ಟಿಯನ್ಸ್ ವಿಲ್ ಡಿಸಪಾಯಿಂಟ್ ಯು ಅಂದರೆ ನಿಮ್ಮನ್ನು ನಿರಾಶೆ ಪಡಿಸ್ತಾರೆ. ನೀವು ಕ್ರಿಸ್ಟಿಯನ್ಸ್ ನೋಡಿದ್ರೆ, ಸಭೆಗಳು ನೋಡಿದ್ರೆ ನಿಮ್ಮನ್ನು ಸಭೆ ಯಾವತ್ತೂ ನಿರಾಶೆನೇ ಪಡಿಸುತ್ತೆ. ಯಾವ ಸಭೆಯೂ ಪರ್ಫೆಕ್ಟ್ ಅಲ್ಲ. ನಿಮ್ಮನ್ನು ದುಃಖ ಪಡಿಸೋದಕ್ಕೆ ಆಚೆಗಳಿರುವಂಥ ಜನರೇ ಬೇಡ, ಸಭೆ ಸಾಕು. ನಿಮ್ಮನ್ನು ದೇವರ ಹತ್ರದಿಂದ ದೂರ ಪಡಿಸೋದಕ್ಕೆ ಬೇರೆ ಯಾರೂ ಬೇಡ, ಸಭೆಯಲ್ಲಿರೋರೇ ಸಾಕು. ಅದಕ್ಕೋಸ್ಕರನೇ ಕ್ರಿಸ್ತುವನ್ನು ಕಂಡುಕೊಳ್ಬೇಕು, ಕ್ರಿಸ್ಟಿಯನ್ಸ್ನ ಅಲ್ಲ. ಫೆಲೋಶಿಪ್ ಇಸ್ ಗುಡ್. ನಾವು ಒಬ್ಬರೊಬ್ಬರ ಜೊತೆ ಫೆಲೋಶಿಪ್ ಅಂದರೆ ಫ್ರೆಂಡ್ಸ್ ಆಗಿರೋ ತಪ್ಪಲ್ಲ. ಯಾಕಂದರೆ ಒಂದು ವಾಕ್ಯ ಇದೆ, ಏನಂದರೆ ನಾವು ಯಾರ ಜೊತೆ ಇರ್ತೀವೋ ಅವರ ಕ್ಯಾರೆಕ್ಟರ್ ನಮ್ಮಲ್ಲಿ ಬರುತ್ತೆ. ನಾವು ದೇವರ ಮಕ್ಕಳ ಜೊತೆ ಇದ್ದರೆ ದ ಸ್ಪಿರಿಟ್ ಏನಾದ್ರು ಫ್ರೂಟ್ಸ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮರ ಫಲಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಯಾಕಂದರೆ ಒಬ್ರಿಗೊಬ್ರು ಏನು ಮಾಡ್ತೀವಿ, ದೇವರ ದಾರಿಯಲ್ಲಿ ಬೆಳೆಸ್ತೀವಿ. ಅದಕ್ಕೆ ನಾವು ಯಾರ ಜೊತೆ ಮಾತನಾಡ್ತೀವಿ ಅನ್ನೋದು ಮುಖ್ಯ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೆ, ಸ್ಯಾಮ್ಸನ್ ಕಥೆಯಲ್ಲಿ ಇದೆಲ್ಲ ಬರುತ್ತೆ. ಮೊದಲು ಸ್ಯಾಮ್ಸನ್ ಏನು ಮಾಡ್ತಾರೆ ಅಂದರೆ, ಅವನು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ದೇವರ ಆತ್ಮ ಅವರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭಿಸುತ್ತೆ ಅಂತ 13ನೇ ಅಧ್ಯಾಯ ಎಂಡಿಂಗಲ್ಲಿ ಬರುತ್ತೆ. ಸೊ 14ನೇ ಅಧ್ಯಾಯ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ತಿಮ್ನಾ ಅನ್ನುವಂಥ ಊರಿಗೆ ಏನು ಮಾಡ್ತಾರೆ, ಸ್ಯಾಮ್ಸನ್ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಏನು ಮಾಡ್ತಾರೆ, ಒಂದು ಹುಡುಗಿನ ನೋಡ್ತಾರೆ. ಅವ್ರ ಸ್ಟೋರಿ ಸ್ಟಾರ್ಟ್ ಆಗೋದೇ ಯಾವ ರೀತಿ ಇದೆ ನೋಡಿ. ಒಂದು ಹೆಂಗಸನ್ನ ನೋಡ್ತಾರೆ. ಯಾವ ಹೆಂಗಸು? ಫಿಲಿಸ್ಟೈನ್. ಯಾರ ಕೈ ಕೆಳಗಡೆ ಇಸ್ರೇಲ್ ಜನರು ಕಷ್ಟಪಡ್ತಾ ಇದ್ದಾರೆ, ಅದು 40 ವರ್ಷ ಕಷ್ಟಪಡ್ತಾ ಇದೆ. ಆ ನ್ಯಾಯಸ್ಥಾಪರ ಕಾಲದಲ್ಲೇ ಹೆಚ್ಚಾಗಿ ಕಷ್ಟಪಟ್ಟಿದ್ದ ಸೀಸನ್ ಅದೇ. ಅವ್ರೇನು ಮಾಡ್ತಾ ಇದ್ದಾರೆ, ಒಂದು ಜಾಗದಲ್ಲಿ ಹೋಗಿ ಆ ಹೆಂಗಸನ್ನ ನೋಡ್ತಾರೆ. ಹೆಂಗಸನ್ನ ನೋಡಿದ ತಕ್ಷಣ ಏನಾಗುತ್ತೆ, ಮನೇಲಿ ಹೋಗೋದು. ಆ ಹೆಂಗಸನ್ನ ನೋಡಿದ ತಕ್ಷಣ ಅವ್ರ ತಂದೆ ತಾಯಿ ಹತ್ರ ಬಂದು ಏನಂತ ಹೇಳ್ತಾರೆ, ನನಗೆ ಈ ಹೆಂಗಸು ಬೇಕು ಅಂತ. ಆವಾಗ ಅವ್ರ ತಂದೆ ತಾಯಿ ಏನಂತ ಹೇಳ್ತಾರೆ ಅಂದರೆ, ಇಷ್ಟು ಹೆಂಗಸಿದ್ದಾರೆ, ಐ ಮೀನ್ ಇಸ್ರೇಲ್ ಜನರಲ್ಲಿ ಇಷ್ಟು ಹೆಂಗಸರು ಇದ್ದಾರಲ್ಲ, ಅದನ್ನೆಲ್ಲ ಬಿಟ್ಟು ಏನಕ್ಕಪ್ಪ ನೀನು ಹೋಗಿ ಫಿಲಿಸ್ಟೈನ್ ಜನರ ಮಕ್ಕಳನ್ನು ಮ್ಯಾರೇಜ್ ಮಾಡ್ಕೊಬೇಕು ಅಂದ. ಇಷ್ಟಕ್ಕೂ ನೋಡಿ, ಸ್ಯಾಮ್ಸನ್ ಹುಟ್ಟುವಾಗಲೇ ದೇವರು ಏನಂತ ಹೇಳಿ ಹುಟ್ಟಿಸ್ತಾರೆ, ಇವನು ದೇವರಿಗೋಸ್ಕರನೂ ಪ್ರತಿಷ್ಠೆವಾದ ಒಂದು ಮನುಷ್ಯ ಅಂತ. ಅವನೇನು ಮಾಡಬೇಕಿತ್ತು, ದೇವರಿಗೋಸ್ಕರ ಮಾತ್ರ ಬಾಳಬೇಕಾದಂಥ ಮನುಷ್ಯ. ದೇವರು ಅವನ್ನ ಮದುವೆ ಮಾಡ್ಕೊಬೇಡ ಅಂತ ಹೇಳಿಲ್ಲ. ಯಾರನ್ನು ಮದುವೆ ಮಾಡ್ಕೊಬೇಡ ಅಂತ ದೇವ್ರ ವಾಕ್ಯದಲ್ಲಿ ಹೇಳಿದೆ, ಅನ್ಯ ಜನರನ್ನು ಮದುವೆ ಮಾಡ್ಕೊಬೇಡ ಅಂತ.
ಆದರೆ ಇವನೇನು ಹೇಳ್ತಾನೆ ಅಂದರೆ, ಇವ್ರ ಅಪ್ಪ ಅಮ್ಮ ಹೇಳ್ತಾರೆ ಯಾಕಪ್ಪ ಅದು ಮಾಡ್ತೀಯ ಅಂತ ಕೇಳಿದ ತಕ್ಷಣ ಸ್ಯಾಮ್ಸನ್ ಏನು ಹೇಳ್ತಾನೆ ನೋಡಿ, ಅವನೇನು ಹೇಳ್ತಾನೆ ಅಂದರೆ, ನನ್ನ ಕಣ್ಣಿಗೆ ಇವಳು ಚೆನ್ನಾಗಿದ್ದಾಳೆ, ಇವಳೇ ನನಗೇನಾಗಬೇಕು, ಹೆಂಗಸಿ ಆಗಬೇಕು. ಇದು ಚೆನ್ನಾಗಿ ಲೈನ್ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ನನ್ನ ಕಣ್ಗಳಿಗೆ, ದೇವರ ಕಣ್ಗಳ, ನನ್ನ ಕಣ್ಣಿಗೆ ಇವಳು ಚೆನ್ನಾಗಿ ಕಾಣಿಸ್ತಾಳೆ, ಇವಳನ್ನೇ ನಾನು ಮ್ಯಾರೇಜ್ ಮಾಡ್ಕೊಬೇಕು ಅಂತ ಹೇಳ್ತಾನೆ. ಅವನ ಕೊನೆ ಸಾಯಬೇಕಾದ್ರೆ ಕಣ್ಣೇ ಇರಲ್ಲ ಅವನಿಗೆ. ಸೊ ಇದನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಏನಾಗತ್ತಂದರೆ, ಈ ರೀತಿ ಅವ್ನು ಮದುವೆ ಮಾಡ್ಕೊಬೇಕಾದ್ರೆ ಹೋಗಿ ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೇನಾಗತ್ತೆ, ಅವಳ ಮೇಲೆ ಆಸೆ ಇನ್ನೂ ಹೆಚ್ಚಾಗುತ್ತೆ. ಆಸೆ ಆಗಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, 1 ವರ್ಷ, ನಾನು ನಿಮ್ಮ ಮುಂಚೆನೇ ಹೇಳಿದ್ದೀನಿ, 1 ವರ್ಷ ಆದಮೇಲೆ ತಿರುಗಿ ಹೋಗ್ಬೇಕು. ಅವನು ರೆಡಿ ಆಗಿಬಿಟ್ಮೇಲೆ ಏನು ಮಾಡಬೇಕು, 1 ವರ್ಷ ಆದಮೇಲೆ ತಿರುಗಿ ಹೋಗ್ಬೇಕು ಸ್ಯಾಮ್ಸನ್. ಈ ತಿರುಗಿ ಹೋಗ್ಬೇಕಾದ್ರೆ ಸಿಮ್ಸನ್ ಏನು ಮಾಡ್ತಾನೆ, ಅಲ್ಲಿ ಒಂದು ಮದುವೆ ಪಾರ್ಟಿ ಇಡ್ತಾನೆ. ಸೊ ಈ ಪಾರ್ಟಿ ಇಡೋಕ್ಕೆ ಮುಂಚೆ 1 ವರ್ಷಕ್ಕೆ ಮುಂಚೆ ಏನು ಮಾಡಿರ್ತಾನೆ ಅಂದರೆ, ಒಂದು ಲಯನ್ನ ಏನು ಮಾಡಿರ್ತಾನೆ, ಕಿತ್ತಾಕಿರ್ತಾನೆ, ಸೀಳಿರ್ತಾನೆ. ಒಂದು ಗೋಟ್ ಥರ, ಒಂದು ಚಿಕ್ಕ ಮೇಕೆ ಥರನೋ, ಒಂದು ಚಿಕ್ಕ ಶೀಪ್ ಥರ ಅಂತ ಹೇಳ್ತಾರೆ. ಆ ಏನೋ ಒಂದು ಚಿಕ್ಕ ಅನಿಮಲ್ನ ಏನೋ ಒಂದು ಸಾಯಿಸೋ ರೀತಿಯಲ್ಲೂ ಒಂದು ಲಯನ್ನ ಸಾಯಿಸಿರ್ತಾನೆ. ಈ ಲಯನ್ನ ಸಾಯಿಸ್ಬಿಟ್ಟು ಮೊದಲು ದೇವರು ಏನು ಹೇಳಿರ್ತಾರೆ ಅಂದರೆ, ಹೆಣದ ಹತ್ರ ಹೋಗಬಾರ್ದು ಅಂತ. ಇನ್ನೊಂದು ದೇವರ ವಾಕ್ಯದಲ್ಲಿ ಏನಿದೆ ಅಂದರೆ, ಒಂದು ಮೂಳೆನ ಟಚ್ ಮಾಡಿರುವಂಥ ಊಟ ತಿನ್ನಬಾರ್ದು ಅಂತ. ಯಾರು? ನಜರೇನ್ ಇರೋರು. ಮೂಳೆ ಅಂದರೆ ಬೋನ್ಸ್ನ ಟಚ್ ಆಗಿರುವಂಥ ಊಟ ಏನಿದೆಯೋ ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಅವ್ರ ಕಾಲದಲ್ಲಿ ಇದಿತ್ತು. ಇವನೇನು ಮಾಡ್ತಾನೆ ಸಿಮ್ಸೋನನು, ಮೊದಲು ಎಲ್ಲೋಗಿ ತಪ್ಪು ನಡೆಯುತ್ತೆ ಅಂದರೆ, ಒಂದು ವೈನ್ಯಾರ್ಡ್ ಅಂದರೆ ದ್ರಾಕ್ಷಾರಸ ಬೆಳೆಯುವಂಥ ಜಾಗ ಅಂತ, ಬಳ್ಳಿ ಬೆಳೆಯುವಂಥ ಜಾಗ. ಫಸ್ಟ್ ಆಫ್ ಆಲ್ ಕುಡಿಬಾರ್ದಂಥ ಮನುಷ್ಯ ಅಂಥ ದ್ರಾಕ್ಷಾರಸ ಇರುವಂಥ ಜಾಗಕ್ಕೆ ಹೋಗೋದೇ ತಪ್ಪು. ಹೋದ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಒಂದು ಲಯನ್ನ, ಬೈಬಲಲ್ಲಿ ಪೇತ್ರನಲ್ಲಿ ಏನಂತ ಹೇಳ್ತಾರೆ ಅಂದರೆ, ಪಿಶಾಚಿಯು ಯಾವ ರೀತಿ ಬರ್ತಾನಂತೆ, ಗರ್ಜಿಸುವ ಸಿಂಹದ ಹಾಗೆ ಬರ್ತಾನೆ ಅಂತ ಹೇಳ್ತಾರೆ. ಗರ್ಜಿಸುವ ಸಿಂಹದ ಹಾಗೆ ಬರ್ತಾನೆ ಅಂತ ಹೇಳ್ತಾರೆ. ಎಲ್ಲಿ ಬರ್ತಾನೆ, ಒಂದು ಪಿಶಾಚಿ ನಮ್ಮ ಜೀವನದಲ್ಲಿ ಬರ್ತಾನೆ ಅಂದರೆ ಅದಕ್ಕೆ ಅರ್ಥ ಏನಂದರೆ, ಎಲ್ಲೋ ನಾವು ಓಪನ್ ಮಾಡ್ತಾ ಇದ್ದೀವಿ ಜಾಗ. ಇರಬಾರ್ದಂಥ ಜಾಗದಲ್ಲಿ ಇರುವಾಗಲೇ ಪಿಶಾಚಿ ಬಂದು ಏನು ಮಾಡ್ತಾನೆ, ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾನೆ. ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಸತಿ ಪ್ರಾರ್ಥನೆ ಮಾತ್ರ ಇದ್ದರೆ ಏನು ಮಾಡಿಬಿಡ್ಬೋದು ಅಂತ ಅಂದ್ಕೊಳ್ತೀವಿ. ಟೆಂಪ್ಟೇಷನ್ಸ್, ನಮಗೆ ಬರುವಂಥ ಶೋಧನೆಗಳನ್ನು ಮೀರ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಬೈಬಲ್ ಆಲ್ವೇಸ್ ಟೆಲ್ಸ್ ಅಸ್ 3 ಥಿಂಗ್ಸ್, 3 ವಿಷಯಗಳ ಕುರಿತಾಗಿ ದೇವರ ವಾಕ್ಯ ಹೇಳುತ್ತೆ. ಒಂದು ಏನು ಹೇಳುತ್ತಂದರೆ, ಲೋಕದಿಂದ ಓಡಬೇಕು ಅಂತ ಹೇಳ್ತಾರೆ. ದೇವರ ವಾಕ್ಯ ಯಾವತ್ತೂ ಹೇಳಿಲ್ಲ ಲೋಕವನ್ನು ಎದುರಿಸಿ ನಿಲ್ಲುವಂಥ. ಲೋಕದ ಶೋಧನೆ, ಆಸೆಗಳು ಬರುವಾಗ, ನಮಗೆ ಒಂದು ಜಾಗದಲ್ಲಿ ಶೋಧನೆ ಬರ್ತಾ ಇದೆ ಅಂದರೆ, ನಮಗೆ ಇಲ್ಲದೇ ಇರುವಂಥ ಇಚ್ಛೆ ಆ ಜಾಗದಲ್ಲಿ ಬರ್ತಾ ಇದೆ ಅಂದರೆ ಓಡಬೇಕು, ನಿಂತ್ಕೊಂಡು ದೇವ್ರ ವಾಕ್ಯ ಮಾತಾಡೋದಲ್ಲ. ಯೋಸೇಫನು ಏನು ಮಾಡಿಲ್ಲ, ಆ ಹೆಂಗಸಿನ ಹತ್ರ ದೇವ್ರು ನಾನು ಯೇಸುವಿನ ನಾಮದಲ್ಲಿ ಪಿಶಾಚಿ ಓಡಿಸ್ತೀನಿ, ಇದು ಮಾಡ್ತೀನಿ ಅಂತ ನಿಂತ್ಕೊಂಡಿಲ್ಲ. ಏನು ಮಾಡ್ತಾನೆ, ಓಡ್ತಾನೆ. ಬಟ್ಟೆಯನ್ನು ಸಹ ಬಿಟ್ಬಿಟ್ಟು ಏನು ಮಾಡ್ತಾನೆ, ಶಾಲ್ನು ಸಹ ಬಿಟ್ಟು ಹೋಗ್ತಾನೆ, ಶಾಲ್ನ ಸಹ ಬಿಟ್ಬಿಟ್ಟು ಓಡ್ತಾನೆ. ಏನು ಮಾಡಿಲ್ಲ, ಹಿಂತಿರುಗಿ ನೋಡಿಲ್ಲ. ಎಷ್ಟು ಸತಿ ನಾವು ಶೋಧನೆ ಬರುವಂಥ ಜಾಗದಿಂದ ಯೋಸೇಫನ್ನು ಓಡಿದ ರೀತಿಯಲ್ಲಿ ಓಡ್ತೀವಿ. ನಮಗೆ 3 ಎದುರಿಗಳಿದ್ದಾರೆ. ಒಂದು ಲೋಕ, ಮಾಂಸ, ಪಿಶಾಚಿ. ಮಾಂಸಕ್ಕೆ ಯೇಸು ಕ್ರಿಸ್ತು ಹೇಳಿದ ವಿಷಯ ಏನು, ಮಾಂಸದಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಪಿಶಾಚಿಯನ್ನು ದೇವರ ವಾಕ್ಯದಿಂದ, ಸತ್ಯದಿಂದ ಎದುರಿಸಿ ನಿಲ್ಲಿ ಏನು ಮಾಡ್ಬೋದು, ಅವನನ್ನು ಜಯಿಸ್ಬೋದು. ಲೋಕದಿಂದ ಏನು ಮಾಡು ಅಂತ ಹೇಳಿದ್ರು, ಎದುರಿಸಿ ನಿಲ್ಲು ಹೇಳಿಲ್ಲ, ದೇವರ ವಾಕ್ಯ ಉಪಯೋಗಿಸಿ ಏನು ಹೇಳಿಲ್ಲ, ಏನು ಮಾಡಿ ಓಡು ಅಂತ ಹೇಳಿದ್ರು. ನಾವು ಏನು ಮಾಡಬೇಕು, ಲೋಕವನ್ನು ಕಂಡು ಓಡಬೇಕು, ಪಿಶಾಚಿಯನ್ನು ಕಂಡು ದೇವರ ವಾಕ್ಯದಲ್ಲಿ ಎದುರು ನಿಲ್ಲಬೇಕು, ಮಾಂಸದಲ್ಲಿ ಬೀಳದಂತೆ ಪ್ರಾರ್ಥನೆ ಮಾಡಬೇಕು. 3 ವಿಷಯ ಮಾಡಿದ್ರೇ ಏನಾಗುತ್ತೆ, ದೇವ್ರ ವಾಕ್ಯದಲ್ಲಿ ನಾವು ಶೋಧನೆಯಲ್ಲಿ ಬೀಳದಂತೆ ಇರ್ತೀವಿ. ಸ್ಯಾಮ್ಸನ್ ಏನು ಮಾಡ್ತಾನೆ, ಮೊದಲು ಇಲ್ಲದೇ ಇರುವಂಥ ಜಾಗದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಸಿಂಹ ಬರುತ್ತೆ, ದೇವರ ಆತ್ಮ ಅವನಲ್ಲಿ ಏನು ಮಾಡುತ್ತೆ, ಕೆಲಸ ಮಾಡಿ ಆ ಸಿಂಹವನ್ನು ಏನು ಮಾಡ್ತಾನೆ, ಸಾಯಿಸ್ತಾನೆ. ಆದರೆ 1 ವರ್ಷ ಆದಮೇಲೆ ಆ ಜಾಗದಲ್ಲಿ ಹೋಗಬೇಕಾದ್ರೆ ಏನು ಮಾಡುತ್ತೆ, ಸಿಂಹದ ತಲೆ ಒಳಗಡೆ, ಸ್ಕಲ್ ಒಳಗಡೆ ಏನಾಗಿರುತ್ತೆ ಅಂದರೆ, ಒಂದು ಜೇನು ಏನಾಗಿರುತ್ತೆ ಸೇರಿಸಿ, ಹನಿ ಸೇರಿಸಿಟ್ಟಿರುತ್ತೆ. ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ಸ್ಕಲ್, ಒಂದು ಡೆಡ್ ಬಾಡಿಯನ್ನು ಟಚ್ ಮಾಡಿರುವಂಥ ಒಂದು ಯಾವುದೇ ಊಟ ಏನು ಮಾಡಬಾರ್ದು, ತಿನ್ನಬಾರ್ದು ಅಂತ. ನಜರೇನಾಗಿದ್ದಂಥ ಸ್ಯಾಮ್ಸನನು ಅದು ತಗೊಂಡು ತಿಂತಾನೆ.
ವಿ ಆಲ್ಸೋ ಥಿಂಕ್ ಪಿಶಾಚಿ ಓಡಿಸಿದ ಮೇಲೆ ಏನು ಮಾಡ್ತೀವಿ, ನಾವು ಒಂದು ಮನುಷ್ಯರಿಂದನೂ ಬಿಡುಗಡೆ ತೊಗೊಂಡಿರ್ತೀವಿ. ಸೊ ಇಟ್ ಬಿಕಮ್ಸ್ ಎ ಡೆಡ್ ಥಿಂಗ್ ಟು ಅಸ್. ವಿ ವುಡ್ ಹವ್ ಕಮ್ ಔಟ್ ಆಫ್ ಸಮಥಿಂಗ್. ನಾವು ಯಾವುದೋ ಒಂದು ವಿಷಯದಿಂದ ಆಚೆ ಬಂದಿರ್ತೀವಿ. ಆ ವಿಷಯದಿಂದ ಆಚೆ ಬಂದಮೇಲೆ ಏನು ಮಾಡ್ಕೊಳ್ತೀವಿ, ಆ ವಿಷಯದಿಂದ ಯಾವಾಗಲೂ ದೂರನೇ ಇರಬೇಕು. ದೇವರು ಒಂದು ಸತಿ ಸಹಾಯ ಮಾಡಿ ಏನು ಮಾಡ್ತಾರೆ, ಪಿಶಾಚಿಯನ್ನು ಎದುರಿಸಿನಲ್ಲಿ ಜಯಿಸಿರ್ತೀರ. ಆದರೆ ಆಸ್ ಟೈಮ್ ಗೋಸ್, ಒಂದು ಸಮಯ ಹೋಗ್ತಾ 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 ಏನು ಮಾಡಬೇಕು, ನಾವು ಆ ಜಾಗವನ್ನು ತಿರುಗಿ ಹೋಗ್ಬಾರ್ದು. ಯಾಕಂದರೆ ಆ ಜಾಗದಲ್ಲಿ ಸೆಕೆಂಡ್ ಟೈಮ್ ಹೋಗುವಾಗ ಏನಿರುತ್ತೆ, ಸಿಂಹ ಇರಲ್ಲ. ಸಿಂಹದ ಮೂಳೆಗಳಲ್ಲಿ ಏನು ಸಿಗತ್ತೆ ನಮಗೆ, ಜೇನು. ಸಿಂಹವನ್ನು ಸಾಯಿಸ್ಬೋದು, ಜೇನಿದ್ರೆ ಏನು ಮಾಡ್ತೀವಿ, ಇಲ್ಲದೇ ಇರುವಂಥ ಜಾಗಕ್ಕೆ ಹೋಗಬಾರ್ದು. ನಮಗೆ ಶೋಧನೆ ಬರುವಂಥ ಜಾಗಗಳಲ್ಲಿ ಹೋಗಿ ನಿಂತ್ಕೊಳ್ಬಾರ್ದು. ಮೊದಲನೇ ಸಾರಿ ಪಿಶಾಚಿ ಏನು ಮಾಡ್ತಾನೆ, ಸಿಂಹದ ರೀತಿಯಲ್ಲಿ ಬಂದರೆ, ಎರಡನೇ ಸಾರಿ ಯಾವ ರೀತಿಯಲ್ಲಿ ಬರ್ತಾನೆ, ಜೇನಿನ ಮೂಲಕ ಬರ್ತಾನೆ. ಜೇನು ಇವತ್ತು ಕೆಟ್ಟೋಗದೆ ಇರುವಂಥ ವಿಷಯ. ಅವನು ಏನು ಮಾಡ್ತಾನೆ ಅಂದರೆ, ಆ ವಿಷಯವನ್ನು ತೊಗೊಂಡೋಗಿ ಏನು ಮಾಡ್ತಾನೆ, ಅವ್ರ ತಂದೆ ತಾಯಿ ಕೊಟ್ಟು ಎಲ್ಲಿಂದ ತೊಗೊಂಡೆ ಅಂತ ಹೇಳಲ್ಲ. ಓಕೆ, ಇದಾದ್ಮೇಲೆ ಏನು ಮಾಡ್ತಾನೆ ಅಂದರೆ, 30 ಜನರು ಗಂಡಸರಿಗೆ ಒಂದು ಪಾರ್ಟಿ ಇಡ್ತಾನೆ. ಸ್ಯಾಮ್ಸನ್ ಅವರ ಮದುವೆ ಆಯಿತು ಅಂತ ಬ್ಯಾಚುಲರ್ಸ್ ಪಾರ್ಟಿ ಇಡ್ತಾನೆ ಅಂತ ಇಟ್ಕೊಳ್ಳಿ. ಆ ಕಾಲದಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ಇಟ್ಟರೆ ಏನು ಮಾಡ್ತಾರೆ, ಆ ಕಾಲದಲ್ಲಿ ಹೆಂಗಿತ್ತು ಅಂದರೆ ಕುಡಿಬೇಕಾಗಿತ್ತು. ಎಷ್ಟು ಒಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಕುಡಿಬೇಕು. ಆಲ್ರೆಡಿ ಏನೇನು ತಪ್ಪು ಮಾಡಿದ್ದಾನೆ ಸ್ಯಾಮ್ಸನ್ನು. ಮೊದಲನೇ ತಪ್ಪು, ಅನ್ಯ ಜನರಾದ್ರ ಹೆಂಗಸನ್ನು ನೋಡ್ಕೊಂಡಿದ್ದಾನೆ. ಕೌಂಟ್ ಮಾಡ್ಕೊಳ್ಳಿ ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ ಅಂತ. ಎರಡನೇದು, ಮೂಳೆಯನ್ನು ಟಚ್ ಮಾಡಿದ ಊಟವನ್ನು ತಿಂತಾ ಇದ್ದಾನೆ. ಮೂರನೇದು, ಇವಾಗ ಏನು ಮಾಡ್ತಾ ಇದ್ದಾನೆ, ದ್ರಾಕ್ಷಾರಸದ ಪಾರ್ಟಿ ಎಲ್ರಿಗೂ ಕೊಡ್ತಾ ಇದ್ದಾನೆ. ಇಂಥ ಮನುಷ್ಯ ಏನು ಮಾಡ್ತಾನೆ ಅಂದರೆ, ನಾವೇನು ಅಂದ್ಕೊಳ್ತೀವಿ ಅಂದರೆ, ರಫ್ ಆ್ಯಂಡ್ ಟಫ್ ಆಗಿರೋನಿಗೆ ಅವ್ನ ಬುದ್ಧಿ ಇರಲ್ಲ ಅಂತ. ಆದರೆ ಅವನಿಗಿದ್ದಂಥ ಜ್ಞಾನಕ್ಕೆ ಒಂದು ರಿಡಲ್ ಕೊಡ್ತಾನೆ. ಏನಂತ, ತುಂಬ ಒಂದು ರೋಷವಾಗಿದ್ದಂಥ ಫೆರೋಷಿಯಸ್ ಆದ ಒಂದು ಸಿಂಹ ಮೊದಲಿತ್ತು. ಅದೇನು ಮಾಡಿದ, ಒಂದು ರಿಡಲ್ ಹೇಳ್ತಾನೆ ಅಲ್ಲಿ. ಅದು ಇವಾಗ ಸೋ ಸ್ವೀಟ್ ಆ್ಯಂಡ್ ಏನು ಹೇಳ್ತಾನೆ, ತುಂಬ ಸ್ವೀಟ್ ಆಗಿದೆ ಅಂತ ಹೇಳ್ತಾನೆ. ಆ ಒಂದು ರಿಡಲ್ ಮಾತ್ರ ಓದ್ಬಿಡಿ. ಜಡ್ಜಸ್ 14 14ನೇ ವಾಕ್ಯ. ನ್ಯಾಯಸ್ಥಾಪಕರು 14ನೇ ವಚನ 14. ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. ಇದೇನು ವಿಷಯ ಅಂದರೆ, ಅವನನ್ನು ಒಬ್ಬನಿಗೆ ಬಿಟ್ಟು ಇವನು ಮಾಡಿದ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಅವನೊಬ್ಬನಿಗೆ ಮಾತ್ರ ಏನು ಗೊತ್ತು, ಆ ಸಿಂಹದ ವಿಷಯ ಗೊತ್ತು. ಬೇರೆ ಯಾರು ಅವ್ರ ತಂದೆ ತಾಯಿಗೂ ಕೂಡ ಸಹ ಗೊತ್ತಿಲ್ಲ. ಇವನೇನು ಹೇಳ್ತಾನೆ ಅಂದರೆ, 7 ದಿವಸ ಟೈಮ್ ಇದೆ, 7 ದಿವಸ ಪಾರ್ಟಿ. 7 ದಿವಸ ಪಾರ್ಟಿಯಲ್ಲಿ ಏನು ಮಾಡಬೇಕು, ಅವನು ಈ ರಿಡಲ್ಗೆ ಆನ್ಸರ್ ಕೊಟ್ಟರೆ 30 ಡ್ರೆಸ್ಸು. ಯಾವ ಥರ ಡ್ರೆಸ್ಸು, ತುಂಬ ಸೂಟು, ದೊಡ್ಡ ದೊಡ್ಡ ಸೂಟುಗಳನ್ನ ಏನು ಮಾಡ್ತೀನಿ, ನಾನು ನಿಮಗೆ ಕೊಡಿಸ್ತೀನಿ ಆನ್ಸರ್ ಹೇಳ್ಬಿಟ್ರೆ. ಆನ್ಸರ್ ಹೇಳಿಲ್ಲ ಅಂದರೆ ಏನು ಮಾಡಬೇಕು, ನೀವು ನನಗೆ 30 ಜೊತೆ ವಸ್ತ್ರ ಅಂದರೆ ಬರೀ ವಸ್ತ್ರ ಅಲ್ಲ, ಗ್ರ್ಯಾಂಡ್ ಆದ್ರೆ ವಸ್ತ್ರ ನೀವು ನನಗೆ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಇವ್ರು ಏನು ಮಾಡ್ತಾರೆ, 4 ದಿವಸ ತಲೆಯೆಲ್ಲ ಕೆಸ್ಕೊಂಡಾರೆ. ಏನು ಆನ್ಸರು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ 3-4 ದಿವಸ ಆದಮೇಲೆ ಏನು ಮಾಡ್ತಾರೆ, ಇವ್ನು ಮದುವೆ ಮಾಡ್ಕೊಬೇಕಲ್ಲ, ಹೆಂಗಸಿನ ಹತ್ರ ಹೋಗ್ತಾರೆ. ಹೆಂಗಸಿನ ಹತ್ರ ಹೋಗಿ ಏನು ಹೇಳ್ತಾರೆ ಅಂದರೆ, ನೀವೇನು ನಮಗೆ ಕಷ್ಟ ಕೊಡೋದಕ್ಕೋಸ್ಕರ ಈ ಥರ ಮಾಡಿಸಿದ್ರಾ, ನೀನು ಮಾಡಿಲ್ಲ ಅಂದರೆ ನಿಮ್ಮ ಕುಟುಂಬವನ್ನು ಸಾಯಿಸ್ಬಿಡ್ತೀನಿ ಅಂತ ಆ ಹೆಂಗಸಿನ ಹತ್ರ ಹೋಗಿ ಭಯ ಇಡ್ತಾನೆ. ಪಿಶಾಚಿ ನಮ್ಮ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ, ನಮ್ಮ ಜೊತೆಯಲ್ಲಿ ತುಂಬ ಹತ್ರ ಇರೋರ ಹತ್ರ ಹೋಗಿ ಏನು ಮಾಡ್ತಾರೆ, ಇವ್ರನ್ನೇ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ, ಏನು ಮಾಡಿ, ಸೊ ಯಾರೂ ಇಲ್ಲ, ಇವ್ರನ್ನೇ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ, ಅದಕ್ಕೋಸ್ಕರ ಆ ಭಯ ಇಟ್ಸಿ ಏನು ಮಾಡ್ತಾನೆ, ಆನ್ಸರ್ಸ್ ತೊಗೊಳ್ತಾನೆ, ನಮ್ಮ ವೀಕ್ನೆಸ್ ಯಾವುದು ಅಂತ. ಸೊ ಇವನೇನು ಮಾಡ್ತಾನೆ ಅಂದರೆ, 3ನೇ ದಿವಸ ಆದಮೇಲೆ ಹೆಂಗಸ್ ಹತ್ರ ಹೋಗ್ತಾರೆ. ಹೆಂಗಸ್ ಹೋಗಿ ಮದುವೆ ಮಾಡ್ಕೊಳ್ಳುವಂಥ ಹೆಂಗಸ್ ಹೋಗಿ ಏನು ಮಾಡ್ತಾಳೆ, ಸಿಮ್ಸೋನ್ನ 4 ದಿವಸ ಪೆಸ್ಟರ್ ಮಾಡಿ ಕೇಳ್ತಾನೆ ಇರ್ತಾಳೆ ಅಂತ, ಹೆಂಗಾದರೂ ಆನ್ಸರ್ ಸಿಗ್ಬೇಕು ಏನಂತ, ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡಿದ್ರೆ ನನಗೆ ಈ ಉತ್ತರ ಕೊಡು ಅಂತ ಹೇಳ್ತಾಳೆ. ಅವನು ನನ್ನ ತಂದೆ ತಾಯಿಗೂ ಸಹ ಹೇಳಿಲ್ಲ, ಯಾಕೆ ನಿನಗೆ ಹೇಳ್ಬೇಕು ಅಂತ ಕೇಳ್ತಾನೆ. ಆದರೆ ಹೇಳ್ತಾ ಇರ್ತಾಳೆ ಅಂತ ಏನು ಮಾಡ್ತಾನೆ, ಹೇಳ್ಬಿಡ್ತಾನೆ. ಏನಂತ, ಈ ರೀತಿಯಾದ ಒಂದು ವಿಷಯ ಅವನು ಮಾಡಿದ ಎಷ್ಟನೇ ತಪ್ಪಿದು, 4ನೇ ತಪ್ಪು. 4ನೇ ತಪ್ಪು. ಅವನಲ್ಲಿದ್ದಂಥ ವೀಕ್ನೆಸ್ ಏನು, ದೊಡ್ಡ ವೀಕ್ನೆಸ್ ಏನು, ಹೆಂಗಸರು ಒಂದು ವಿಷಯವನ್ನು ತಿರುಗಿ ಕೇಳ್ತಾ ಇದ್ರೆ ಅವನ ವೀಕ್ನೆಸ್ ಹೆಂಗಸರು. ಆದರೆ ತಿರುಗಿ ಕೇಳಿದ್ರೆ ಏನೇ ವಿಷಯ ಇದ್ರೂ ಹೇಳ್ಬಿಡುವಂಥ ಮನುಷ್ಯ. ಸೊ ಇಂಥ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಲಾಸ್ಟಲ್ಲಿ ಆವಾಗ 7ನೇ ದಿವಸ ಬಂದು ಆ 30 ಜನ ಯಾರು ಯಂಗ್ಸ್ಟರ್ಸ್ ಬಂದು ಏನಂತ ಹೇಳ್ತಾರೆ, ಆನ್ಸರ್ ಹೇಳ್ಬಿಡ್ತಾರೆ. ಅವನಿಗೆ ಗೊತ್ತಾಯ್ತು ಅವನು ಮದುವೆ ಮಾಡ್ಕೊಳ್ಬೇಕಿರುವಂಥ ಹೆಂಗಸು ಮಾಡಿದ ವಿಷಯ ಅಂತ.
ಗೊತ್ತಾಗಿದ ತಕ್ಷಣ ಏನು ಮಾಡ್ತಾನೆ ಅಂದರೆ ಅಲ್ಲಿ ಒಂದು ಟೌನ್ ಇರುತ್ತೆ, ಫಿಲಿಸ್ಟೈನ್ರಸ್ ಟೌನ್ ಇರುತ್ತೆ, ಅಲ್ಲಿ ಹೋಗಿ ಏನು ಮಾಡ್ತಾನೆ ಅಂದರೆ 30 ಜನರನ್ನ ಕೊಲ್ತಾನೆ. 30 ಜನ ಯಾರೋ ರ್ಯಾಂಡಮ್ ಆಗಿರುವಂಥ 30 ಯಂಗ್ ಮೆನ್ನ ಕೊಂದು ಅವರ ಡ್ರೆಸ್ ತೊಗೊಂಬಂದು ಇವ್ರ ಕೈಯಲ್ಲಿ ಕೊಡ್ತಾನೆ. ಏನು ಮಾಡ್ತಾನೆ, 30 ಜನರನ್ನ ಸುಮ್ಮನೆ ಫಿಲಿಸ್ಟೈನ್ ಜನರನ್ನ ಹೋಗಿ ಏನು ಮಾಡ್ತಾನೆ, ಕೊಂದು ಸಾಯಿಸಿ ಅವರ ಡ್ರೆಸ್ ಎತ್ಕೊಂಬಂದು ಇವರು ಕೊಡ್ತಾನೆ. ದೇವರು ಇದನ್ನೆಲ್ಲ ಯಾಕೆ ಅಲೋ ಮಾಡ್ತಾರೆ ಅಂದರೆ, ದೇವರು ಅವ್ರ ಕಾರಣ ಇರುತ್ತೆ ಏನಕ್ಕೋಸ್ಕರ, ಫಿಲಿಸ್ಟೈನ್ ಜನರಿಗೂ ಇವನಿಗೂ ಪ್ರಾಬ್ಲಮ್ ತರಿಸ್ಬೇಕು ಅಂತ. ನ್ಯಾಯವಾಗಿ ನೋಡಿದ್ರೆ ಅವನಿಗೆ ದೇವರ ಜೊತೆ ಸಂಬಂಧ ಇದ್ರೆ ದೇವರು ಹೇಳ್ತಿದ್ರು ಯಾರನ್ನು ಹೋಗಿ ಎಲ್ಲಿ ಹೊಡಿಬೇಕು ಅಂತ. ದೇವ್ರ ಜೊತೆ ಇವನಿಗೆ ಇದುವರೆಗೂ ಅವನು ಪ್ರಾರ್ಥನೆ ಮಾಡಿದ್ದೇ ಇಲ್ಲ, ಅವನು ವರ್ಷಿಪ್ ಆರಾಧನೆ ಮಾಡಿದ್ದು ಸಹ ಇಲ್ಲ. ಇಂಥ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅಭಿಷೇಕ ಮಾತ್ರ ಇದೆ. ನಮ್ಮ ಜೀವಿತದಲ್ಲೂ ಎಷ್ಟೋ ಜನರಿಗೆ ಅಭಿಷೇಕ ಇರುತ್ತೆ, ನಾವು ಕಣ್ಮುಂದೆನೇ ನೋಡಿರ್ತೀವಿ. ಏನಾಗಿರುತ್ತೆ, ಎಷ್ಟೋ ಜನರಿಗೆ ಹಣಕಾಸಿನಲ್ಲಿ ಚೆನ್ನಾಗಿರ್ತಾರೆ, ಅಥವಾ ಬೇರೆ ಬೇರೆ ಅಭಿಷೇಕ, ಅಥವಾ ಪ್ರೀಚಿಂಗಲ್ಲಿ ಚೆನ್ನಾಗಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಅಭಿಷೇಕಗಳಲ್ಲಿ ಚೆನ್ನಾಗಿರ್ತಾರೆ, ಆದರೆ ಪರ್ಸ್ನಲ್ ಲೈಫಲ್ಲಿ ಗುಣ ಮಾರಿರಲ್ಲ, ಇನ್ನೂ ಹಳೆಯ ಗುಣದಲ್ಲೇ ಬಾಳ್ತಾ ಇರ್ತಾರೆ. ಅದಕ್ಕೇನರ್ಥ, ದೇವರು ಅವರ ಕಾರ್ಯ ನಡೆಸೋದಕ್ಕೋಸ್ಕರ ಅವರ ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಇವರ ಮೇಲೆ ಅಭಿಷೇಕ ಬಿಟ್ಟಿದ್ದಾರೆ ಅಂತ ಅರ್ಥ. ಏನಕ್ಕೋಸ್ಕರ ಬಿಡ್ತಾ ಇದ್ದಾರೆ ಅಭಿಷೇಕ? ಅವನ ಪಾಪನೇ ಮಾಡಿದ್ರು ಒಬ್ಬರ ಮೇಲೆ ಅವರ ಅಭಿಷೇಕ ಅಂದರೆ ಬೇರೆ ಏನಿಲ್ಲ, ಎಂಪವರ್ಮೆಂಟ್. ನಮ್ಮ ಜೀವನದಲ್ಲಿ ಮಾಡಬೇಕಾಗಿರುವಂಥ ವಿಷಯವನ್ನು ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದೇ ಅಭಿಷೇಕ. ಪವಿತ್ರಾತ್ಮ ಅಭಿಷೇಕ ಏನಕ್ಕೋಸ್ಕರ ಬಿಟ್ಟಿರ್ತಾರೆ ಇಂಥ ಮನುಷ್ಯರ ಮೇಲೆ? ಅವರು ದೇವ್ರ ಜೊತೆ ಇದ್ದಾರೆ ಅನ್ನೋದಕ್ಕೋಸ್ಕರ ಅಲ್ಲ, ಬೇರೆಯವರಿಗೆ ಸಹಾಯ ಆಗಬೇಕು ಅಂತ. ಆದರೆ ಈ ಅಭಿಷೇಕನೂ ಸಹ ಒಂದು ವಿಷಯ ಆದರೆ ಬಿಟ್ಟು ಹೋಗ್ಬಿಡುತ್ತೆ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಏನಾಗತ್ತಂದರೆ, ಸೊ ಈ 30 ಜನರನ್ನ ಕೊಲ್ತಾನೆ, ಇದೆಲ್ಲ ಆಗುತ್ತೆ. ತಿರುಗಿ ಅದೇ ತಪ್ಪನ್ನು ಮಾಡ್ತಾನೆ. ಇನ್ನೊಂದು ತಪ್ಪು ಏನು ಮಾಡ್ತಾನೆ ಅಂದರೆ, ಇನ್ನು ಸ್ಯಾಮ್ಯಲ್ಗೂ ಸಿಮ್ಸನ್ 2 ಕತೆ ಓದಬೇಕಾದ್ರೆ ಇನ್ನೊಂದು ವಿಷಯ ನೋಟ್ ಮಾಡಿದೆ. 15ನೇ ಅಧ್ಯಾಯದಲ್ಲಿ ಏನು ಮಾಡಿ ಅಂದರೆ, 16ನೇ ಅಧ್ಯಾಯ 16ರಲ್ಲಿ 1-3 ಹಂಗೆ ಮೈಕಲ್ ಓದಿ. ನ್ಯಾಯಸ್ಥಾಪಕರು 14ನೇ ವಚನ 1. ತರುವಾಯ ಸಂಸೋನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಸಂಸೋನನು ಬಂದಿರುವುದು ಗಾಜದವರಿಗೆ ಗೊತ್ತಾಗಲು ಅವರು ಬಂದು ಅವನನ್ನು ಸುತ್ತಿಕೊಂಡರು. ಸೂರ್ಯೋದಯವಾಗುತ್ತಲೇ ಅವನನ್ನು ಕೊಂದು ಹಾಕೋಣ ಎಂದುಕೊಂಡು ರಾತ್ರಿಯೆಲ್ಲ ಊರು ಬಾಗಿಲಲ್ಲಿ ಹೊಂಚು ನೋಡುತ್ತಾ ಸುಮ್ಮನೆ ಇದ್ದರು. ಸಂಸೋನನು ಮಲಗಿ ಮಧ್ಯರಾತ್ರಿಯಲ್ಲಿ ಎದ್ದು ಊರು ಬಾಗಿಲ ಕದಗಳನ್ನು, ಅದರ 2 ನಿಲುವು ಪಟ್ಟಿಗಳನ್ನು, ಅಗುಳಿಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೆಬ್ರೋನಿನ ಎದುರಾಗಿರುವ ಪರ್ವತದ ಶಿಖರದ ಮೇಲೆ ಇಟ್ಟನು. ಆಮೇನ್. ಏನು ಮಾಡ್ತಾ ಇದ್ದಾನೆ, ಒಂದು ಫುಲ್ 2 ದೊಡ್ಡ ಗೇಟ್ನ ಅವನ ಹೆಗ್ಲ ಮೇಲೆ ಇಟ್ಕೊಂಡು ಹೋಗಿ ಏನು ಮಾಡಿ ಮೌಂಟೇನ್ ಏರಿ ಮೇಲೆ ಹೋಗಿ ಇಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡದೇ ಇರುವಷ್ಟು ರೀತಿಯಲ್ಲಿ ಅವನಲ್ಲಿ ಏನಿತ್ತು, ಸ್ಟ್ರೆಂತ್ ಇತ್ತು, ಶಕ್ತಿ, ಬಲ, ಅಭಿಷೇಕ ಇತ್ತು ಅಷ್ಟು. ಯಾವಾಗಲೂ ನೋಡಿ, ಪವಿತ್ರಾತ್ಮರು ಅವನಿಗೆ ಏನು ಮಾಡ್ತಾರೆ, ಶಕ್ತಿ ಕೊಡ್ತಾ ಇದ್ದಾರೆ ಸಮಯದಲ್ಲಿ. ಇದಕ್ಕೊಂದು ಚಾಪ್ಟರ್ ಮುಂಚೆನೇ ಏನಾಗತ್ತಂದರೆ, 1000 ಜನರನ್ನು ಡಾಂಕಿನ ಜಾಬೋನ್ ಏನು ಹೇಳ್ತೀರ ಅದಕ್ಕೆ, ಕತ್ತೆಯ ದವಡೆ ಇಟ್ಕೊಂಡು 1000 ಜನರನ್ನ ಸಾಯಿಸ್ತಾನೆ. ಒಂದು ಮನುಷ್ಯ 1000 ಜನರನ್ನು ಏನು ಮಾಡ್ತಾ ಇದ್ದಾನೆ, ಫಿಲಿಸ್ಟೈನ್ ಜನರನ್ನು ಸಾಯಿಸ್ತಾನೆ, ಒಂದೇ ಮನುಷ್ಯ. ಯೋಚನೆ ಮಾಡಿ, ನಮ್ಮಿಂದ ಇಬ್ಬರು ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ಕೊಳಕ್ಕಾಗಲ್ಲ, ರಕ್ಷಿಸ್ಕೊಳಕ್ಕಾಗಲ್ಲ. 1000 ಜನರನ್ನು ಒಂದೇ ಮನುಷ್ಯ ಸಾಯಿಸ್ತಾ ಇದ್ದಾನೆ. ಇಷ್ಟು ಬಲ ಇರುವಂಥ ಮನುಷ್ಯ ಅವನು ಇನ್ನೊಂದು ಕಡೆ ಏನು ಮಾಡ್ತಾನೆ ಅಂದರೆ, 300 ಜಾಕಲ್ಸ್ ಏನು ಹೇಳಿದಿರ, ನರಿಗಳನ್ನು ಏನು ಮಾಡ್ತಾನೆ ಅಂದರೆ, 300 ನರಿನ ಹಿಡ್ಕೊಂಬರ್ತಾನೆ. ನಾಯಿನೂ ಅಲ್ಲ, 300 ನರಿನ ಹಿಡ್ಕೊಂಬಂದು ಬಾಲನ್ ಕಟ್ಟಿಸಿ ಏನು ಮಾಡ್ತಾನೆ, ಫಿಲಿಸ್ಟೈನ್ರವರ ಆ ಒಂದು ಕೆತ್ತನೆ ಮಾಡೋ ಪೈರುಗಳಲ್ಲಿ ಏನು ಮಾಡ್ತಾನೆ, ಬಿಟ್ಬಿಡ್ತಾನೆ, ಬೆಂಕಿ ಇಟ್ಟು ಬಿಟ್ಬಿಡ್ತಾನೆ. ಏನಕ್ಕೋಸ್ಕರ? ರಿವೆಂಜ್ ತೊಗೊಳ್ಬೇಕು ಅಂತ. ಅವನವನ ಜೀವನದಲ್ಲಿ ಏನಕ್ಕೆ ರಿವೆಂಜ್ ತೊಗೊಳ್ತಾನೆ ಅಂದರೆ, ಅವನಿಗೆ ಕೊಟ್ಟಿರುವಂಥ ಹೆಂಡ್ತಿನ ಏನು ಮಾಡ್ತಾರೆ ಅಂದರೆ, ಬೆಸ್ಟ್ ಫ್ರೆಂಡ್ ಕೊಟ್ಬಿಡ್ತಾರೆ, ಜೊತೆಯಲ್ಲಿದ್ದಂಥ ಒಂದು ಗಂಡನ್ನು ಕೊಟ್ಬಿಡ್ತಾರೆ. ಏನಕ್ಕೆ? ಇವನು ಸಡನ್ನಾಗಿ ಬಿಟ್ಟು ಓಡ್ತಾನಲ್ಲ, ಯಾರನ್ನು 30 ಜನರನ್ನ ಕೊಂದು ಬರಬೇಕು ಅಂತ. ಅವ್ನು ಬಿಟ್ಟು ಓಡಿದ್ದನ್ನು ನೋಡಿ ಅವ್ರು ಹೆಂಗಸಿನ ತಂದೆ ಏನು ಅನ್ಕೊಳ್ತೀವಿ, ಇವ್ನು ಡಿವೋರ್ಸ್ ಮಾಡ್ತಾ ಇದ್ದಾನೆ ಅಂತ. ಜೊತೆಯಲ್ಲಿದ್ದಂಥ ಇನ್ನೊಂದು ಹುಡುಗನಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಇದಾದ್ಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ಬಂದು ಏನು ಹೇಳ್ತಾನೆ ಅಂದರೆ, ನನ್ನ ಹೆಂಡತಿ ನಾನು ನೋಡಬೇಕು ಅಂತ ಹೇಳಿದಾಗ ಏನು ಹೇಳ್ತಾರೆ, ನಾನು ಬೇರೆ ಯಾರಿಗೋ ಮದುವೆ ಮಾಡಿ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಆ ಕೋಪವನ್ನು ತೀರಿಸೋದಕ್ಕೆ 300 ನರಿಗಳನ್ನು ಹಿಡ್ಕೊಂಬಂದು, ಆ ಕೋಪ ತೀರಿಸೋದಕ್ಕೋಸ್ಕರ, ದೇವರಿಗೋಸ್ಕರ ಅಲ್ಲ, ತನ್ನ ಪರ್ಸ್ನಲ್ ಲೈಫ್ಗೋಸ್ಕರ ಏನು ಮಾಡ್ತಾನೆ, ಅಭಿಷೇಕವನ್ನು ಮಿಸ್ಯೂಸ್ ಮಾಡ್ತಾನೆ ಇದೆ ಜೀವನದಲ್ಲಿ. ಎಷ್ಟನೇ ತಪ್ಪಿದು? 6ನೇ ತಪ್ಪು.
300 ಜನ ಆಮೇಲೆ ಆ ಪೈರೆಲ್ಲ ಕಟ್ ಮಾಡಿದ್ರೆ ಏನು ಮಾಡ್ತಾರೆ, ಆ ಜನ ಇವ್ರನ್ನ ಹೊಡಿಯೋಕ್ಕೆ ಬರ್ತಾರೆ. 1000 ಜನ ಬಂದಾಗ 1000 ಜನರನ್ನ ಕತ್ತೆ ದವಡೆಯಿಂದ ಸಾಯ್ತಾನೆ. ಇಷ್ಟು ಮುಗೀತಾ? ಇದಾದ ಮೇಲೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಇವಾಗ ಏನು ಮಾಡ್ತಾನೆ, ಇವನ್ನ ಹಿಂಗಾದ್ರೂ ಹಿಡಿಬೇಕು ಅಂತ ಫಿಲಿಸ್ಟೈನ್ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಮರೆ ಮಾಡಿ ದಿಲ್ ಬಿ ಹೈಡಿಂಗ್, ಇಲ್ಲಿ ಒಂದು ಬಚ್ಚಿಟ್ಕೊಂಡಿರ್ತಾರೆ. ಬಚ್ಚಿಟ್ಕೊಂಡಿರೋದನ್ನ ನೋಡಿ ಇವನೇನು ಮಾಡ್ತಾನೆ, ಮಧ್ಯರಾತ್ರಿಯಲ್ಲಿ ಎದ್ದು ಗೇಟ್ಸ್ 2 ಏನು ಮಾಡ್ತಾನೆ, ತನ್ನ ಶೋಲ್ಡರ್ ಮೇಲೆ ಎತ್ಕೊಂಡು ದೊಡ್ಡ ಗೇಟ್ನ ಎತ್ಕೊಂಡು ಏನು ಮಾಡ್ತಾನೆ, ಮೌಂಟೇನ್ ಮಲೆ ನೀರಿ ಮೇಲೆ ಎತ್ಕೊಂಡು ಹೋಗಿ ಇಡ್ತಾನೆ. ಏನು ತೋರ್ಸೋಕ್ಕೆ, ನಿಮಗಿಂದ ನಾನು ಅಷ್ಟು ಶಕ್ತಿವಂತನು ಅಂತ. ಸ್ಯಾಮ್ಸನ್ ನೈಟಲ್ಲಿ ಎದ್ದೋಳ್ಬೇಕಾದ್ರೆ ಏನು ಮಾಡ್ತಾನೆ, ಎಲ್ಲಿರ್ತಾನೆ, ಯಾವುದೋ ಒಂದು ಹೆಂಗಸಿನ ಜೊತೆ ಇರ್ತಾನೆ. ಸ್ಯಾಮ್ಯಲ್ ನೈಟ್ ಎದ್ದೋಳ್ಬೇಕಾದ್ರೆ 3 ಸತಿನೂ ಎದ್ದು ದೇವ್ರ ಜೊತೆ ಮಾತಾಡ್ತಾರೆ. ಸ್ಯಾಮ್ಯಲು ಇಬ್ಬರು ದೇವರಿಗೋಸ್ಕರ ತನ್ನ ಜೀವನ ಪೂರ್ತಿ ನಜರೇನಾಗಿ ಬಾಳ್ಬೇಕು ಅಂತ ಹುಟ್ಟಿದಂಥ ಮಕ್ಕಳು. ಸ್ಯಾಮ್ಯಲ್ ನೈಟಲ್ಲಿ ಎದ್ದಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಸ್ಯಾಮ್ಸನ್ ಎದ್ದೊಳುವಾಗ ಏನು ಮಾಡ್ತಾ ಇದ್ದಾನೆ, ತನ್ನ ಬಲವನ್ನು ತೋರಿಸೋದಕ್ಕೆ ಎಲ್ಲಿ ಎದ್ದೊಳ್ತಾ ಇದ್ದಾನೆ, ಯಾವುದೋ ಹೆಂಗಸಿನ ಮನೆಯಲ್ಲಿ. ಆದರೆ ಇಬ್ಬರಲ್ಲೂ ಅಭಿಷೇಕ ಆಯಿತು. ಅಭಿಷೇಕ ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಎಷ್ಟೋ ಸತಿ ಏನು ಮಾಡ್ತಾರೆ ಅಂದರೆ, ನಾವು ಎಷ್ಟೋ ಸತಿ ಎಷ್ಟೋ ಸೇವಕರು ಏನು ಮಾಡ್ತಾರೆ ಅಂದರೆ, ದೇವರ ಅಭಿಷೇಕ, ನನ್ನನ್ನು ಅಭಿಷೇಕ ಮಾಡಿದ್ದಾರೆ, ಏನು ಮಾಡೋಣ, ನಾವು ಶಾಪ ಕೊಟ್ಟರೆ ಆಗ್ಬಿಡುತ್ತೆ, ಇದಾಗ್ಬಿಟ್ಟೆ ಆಗ್ಬಿಡುತ್ತೆ ಅಂತ ಎಷ್ಟೋ ಮಾತಾಡ್ತಾರೆ. ಅಭಿಷೇಕ ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ದೇವರ ನಾಮವನ್ನು ಮಹಿಮೆ ಪಡಿಸು. ಆಮೇನ್. ತನ್ನ ಮಕ್ಕಳನ್ನು ನೋಡಿ ಶಾಪ ಕೊಡುವಂಥ ತಂದೆನೋ ತಾಯಿನೋ ಆ ಮಕ್ಕಳಿಗೆ ನಿಜವಾದ ತಂದೆ ತಾಯಿ ಅಲ್ಲ. ತನ್ನ ಮಕ್ಕಳನ್ನು ನೋಡಿ ಒಬ್ರಿಗೆ ಪ್ರೀತಿ ಬಂದು ಅವ್ರನ್ನ ಸರಿ ಮಾಡಿಸ್ಬೇಕು ಅನ್ನುವಂಥ ಮನಸ್ಸು ಬಂದಿಲ್ಲ ಅಂದರೆ ನಿಜವಾಗ್ಲೂ ಅವ್ರೇನಿಲ್ಲ, ತಂದೆ ತಾಯಿ ಅಲ್ಲ. ಸೊ ಏನು, ಓಕೆ, ಲೆಟ್ ಮಿ ಕಂಟಿನ್ಯೂ. ಒಬ್ಬರನ್ನು ಪ್ರೀತಿಯಿಂದ ಸರಿ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಸ್ಯಾಮ್ಸನ್ ಯಾವ ರೀತಿ ಇರುತ್ತಾನೆ, ಅವನು ಗುಣ ಮಾರ್ಪಟ್ಟಿಲ್ಲ. ಇದು ನಾವು ಈ ಗುಣ ಮಾರ್ಪಡದೇ ಇರುವಂಥ ಜನರನ್ನು ಯಾವ ರೀತಿ ನೋಡ್ಕೊಬೋದಂದರೆ, ಅಭಿಷೇಕ ಇರುತ್ತೆ, ಅದರ ಗುಣ ಮಾರ್ಪಟ್ಟೆ. ಹಂಗಂದ್ರೆ ಅಭಿಷೇಕ ಅಂದರೆ ತನ್ನ ಸ್ವಂತ ಜೀವಿತದಲ್ಲಿರ್ಬೋದು, ಬೇರೆ ಅವ್ರು ಮಾಡುವಂಥ ಕೆಲಸದಲ್ಲಿ ಸಫಲವಾಗಿರ್ತಾರೆ. ಇಷ್ಟೇ ಸಿಂಪಲ್. ಏನು ಕೆಲಸ, ಅವ್ರ ಸೇವೆ ಇರಲಿ ಏನೋ ಇರಲಿ, ಏನು ಮಾಡಿದ್ರು ಸಫಲವಾಗಿರುವಂಥ ಜನರು, ಆದರೆ ಗುಣ ಸರಿಯಾಗಿರಲ್ಲ. ಇದು ಎಲ್ಲಿ ನೋಡ್ಕೊಬೋದಂದರೆ, ಅವರು ಒಂದು ಮತ್ತವ್ರು ನೋಡಿ ನ್ಯಾಯ ತೀರ್ಪು ಮಾಡುವಂಥ ಜನರಾಗಿರ್ತಾರೆ. 2 ಪ್ರೀತಿಯಿಂದ ಯಾವುದನ್ನು ಸರಿಪಡಿಸುವಂಥ ಜನರಾಗಿರಲ್ಲ, ಅವರು ಗುಣ ಸರಿಯಾಗಿರಲ್ಲ. ನಾವು ಯಾರನ್ನು ನೋಡಿದ್ರು, ಯಾಕಂದರೆ ಎಷ್ಟೋ ಜನ ಮಾಡುವಂಥ ತಪ್ಪು ಏನಂದರೆ, ನಾವು ಯಾರನ್ನೂ ಏನು ಮಾಡಬಾರ್ದು, ಜಡ್ಜೇ ಮಾಡಬಾರ್ದು ಅಂತ ಹೇಳ್ತಾರೆ, ಯಾರಿಗೂ ನ್ಯಾಯ ತೀರಿಸಬಾರ್ದು ಅಂತ ಹೇಳ್ಬಿಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ರೋಮಲ್ಸನ್ ಏನಂತ ಹೇಳ್ತಾರೆ ಅಂದರೆ, ಪೌಲು ಸಭೆಯಲ್ಲಿ ನಡೆಯುವುದನ್ನು ಪವಿತ್ರಾತ್ಮರ, ತುಂಬ ಅಂಡರ್ಲೈನ್ ಮಾಡ್ಕೊಳ್ಳಿ, ಪವಿತ್ರಾತ್ಮರಲ್ಲಿ ನಡೆಸಲ್ಪಡುವಂಥ ಜನರು ಸಭೆಯಲ್ಲಿ ನಡೆಯುವಂಥ ವಿಷಯಗಳನ್ನು ನ್ಯಾಯ ತೀರ್ಪು ಕೊಡಬಹುದು, ಆದರೆ ಅನ್ಯ ಜನರನ್ನು ನೋಡಿ ನ್ಯಾಯ ತೀರ್ಪು ಕೊಡಬೇಡಿ ಅಂತೇಳಿ 3 ಚಾಪ್ಟ್ರಲ್ಲಿ ಬರೀತಾರೆ. ನಮ್ಮ ಕೆಲಸ ಲೋಕವನ್ನು ನೋಡಿ ನ್ಯಾಯ ತೀರ್ಪು ಕೊಡೋದಲ್ಲ, ಅವ್ರಿಗೋಸ್ಕರ ಪ್ರಾರ್ಥಿಸೋದು. 10 ಲೋಕದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆದರೆ ಸಭೆಯಲ್ಲಿ ನಡೆಯುವಂಥ ವಿಷಯಗಳನ್ನು ಎದ್ದು ನಿಂತು ಕೇಳಬೇಕು. ಎದ್ದು ನಿಂತು ಕೇಳೋರೆಲ್ಲ ಪಾಪಿಗಳು ಅಲ್ಲ. ನಾವು ಮಾಡುವಂಥದ್ದು ಯಾವುದೇ ಎದುರಿಸಿ ಕೇಳಿದ್ರು ಪಾಪ ಅಂತ ಹೇಳುವಂಥವ್ರು ನಿಜವಾಗ್ಲೂ ದೇವರಿಂದ ನಡೆಸಲ್ಪಡುವವರು ಅಲ್ಲ. ಅದಕ್ಕೆ ಸ್ಯಾಮ್ಸನ್ಗೆ ಯಾರು ಎದುರಿಸಿ ನಿಂತು ಕೇಳಿದ್ರು ಏನು ಮಾಡ್ತಾನೆ, ಸಾಯಿಸ್ತಾನೆ. ಅಥವಾ ಇವಾಗ ಅವನು ಸಾಯಿಸ್ತಾನೆ. ಇದೇ ಚೇಂಜ್ ಮಾಡಿ ನೋಡಿ, ಬೇರೆ ಥರ ಅಭಿಷೇಕರು ಏನು ಮಾಡ್ತಾರೆ, ನಾನು ಅಭಿಷೇಕವನ್ನು ಮಿಸ್ಯೂಸ್ ಮಾಡಿ ಏನು ಮಾಡ್ತೀನಿ, ಶಾಪ ಕೊಡ್ತೀನಿ, ಇದು ಮಾಡ್ತೀನಿ. ಅಭಿಷೇಕವು ನನಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ. ಆಮೇನ್. ದೇವರ ರಾಜ್ಯಕ್ಕೋಸ್ಕರ. ಆಮೇನ್. ಹಲ್ಲೆಲೂಯಾ. ನಮ್ಮ ಅಭಿಷೇಕ ನಮಗೋಸ್ಕರ ಅಲ್ಲ, ದೇವರ ಮಹಿಮೆ ಪಡಿಸೋದಕ್ಕೋಸ್ಕರ, ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ. ಆಮೇನ್. ಯಾವಾಗ ಈ ಅಭಿಷೇಕವನ್ನು ನನಗೋಸ್ಕರ ನಾನು ಇಟ್ಕೊಳ್ತೀನೋ, ಯಾವಾಗ ಅಭಿಷೇಕವನ್ನು ನನ್ನ ಹೆಸರಿಗೋಸ್ಕರ ನಾನು ಚೆನ್ನಾಗಿ ಫೀಲ್ ಮಾಡಬೇಕು, ಅಥವಾ ನಾನು ಎಲ್ರಿಗಿಂತ ಮೇಲಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಯಾವತ್ತು ಅಭಿಷೇಕವನ್ನು ಉಪಯೋಗಿಸ್ತೀನೋ, ಅವಾಗ ಹೆಂಗಿರುತ್ತೆ ಗೊತ್ತಾ, ಮಿನಿಸ್ಟ್ರಿ 50-50 ಇರುತ್ತೆ. ನಿಮ್ಮ ಅಭಿಷೇಕ ಇರಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲೂ ಸಹ ಯಾವ ರೀತಿ ಇರುತ್ತೆ ಅಂದರೆ, ದೇವರಿಗೆ ನೋಡಿ, ದೇವರಿಗೆ ಕೊಡೋದು ನಾನು ನಿಮಗೂ ದೇವ್ರಿಗೆ ಬಿಟ್ಟಿದ್ದು. ಆದರೆ ನಾವು ದೇವರಿಗೋಸ್ಕರ ಕೊಡಬೇಕಾದ್ರೆ, ದೇವರೇ ನೀವು ನನ್ನ ಜೀವನದಲ್ಲಿ ಇದೆಲ್ಲ ಮಾಡಿದ್ದೀರಾ ಸ್ತೋತ್ರ ಅಂತ ಹೇಳಿ ಕೊಡುವುದಕ್ಕೂ, ಏನು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಇದು ಏನು ದೇವ್ರ ಹತ್ರ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಕೊಡ್ತಾರೆ ಅನ್ನೋದು ನಮ್ಮ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಅಲ್ಲ. ನಾವು ದೇವ್ರಿಗೆ ಕೊಡೋದು ಏನಕ್ಕೋಸ್ಕರ, ನನ್ನ ಜೀವನದಲ್ಲಿ ಇಷ್ಟು ಒಳ್ಳೇದು ಮಾಡಿದ್ದೀರಾ ದೇವರೇ, ನಿಮಗೆ ಸ್ತೋತ್ರ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಆಮೇನ್. ಸೊ ಇಂಥ ಜನರು ಏನು ಮಾಡ್ತಾರೆ, ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂದರೆ, ಈ ಅಭಿಷೇಕದಲ್ಲಿ ಕಿತ್ತು ತಿಂತಾರೆ. ಸ್ವಂತ ಅಭಿಷೇಕ ಕಿತ್ತು ತಿಂತಾರೆ. ಯಾವ ರೀತಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಪ್ರೀಚಿಂಗ್ ಗಿಫ್ಟ್ ಇದೆ ಅಂತ ಇಟ್ಕೊಳ್ಳಿ.
ಪ್ರೀಚಿಂಗ್ ಗಿಫ್ಟ್ ಇರುತ್ತೆ, ಆದರೆ ಪಬ್ಲಿಕ್ಕಲ್ಲಿ ಮಾತ್ರ ಅಭಿಷೇಕ ಬಿಟ್ಟಿರ್ತಾರೆ ದೇವರು. ಯಾಕಂದರೆ ಸ್ವಂತ ಜೀವಿತದಲ್ಲಿ ದೇವರನ್ನು ಆರಾಧಿಸ್ತಾ ಇರಲ್ಲ, ದೇವರ ದಾರಿಯಲ್ಲಿ ನಡೆಯಲ್ಲ. ಸೊ ಇಂಥ ಜನರಿಗೆ ಏನಾಗತ್ತೆ ಅಂದರೆ, ಒಂದು ದಿವಸ ಸಭೆಯಲ್ಲಿ ಬಂದು ನಿಂತ್ಕೊಂಡು ಪ್ರೀಚ್ ಮಾಡುವಾಗ ಅವರ ಪ್ರೀಚಿಂಗಲ್ಲಿ ಏನಿರುತ್ತೆ ಅಂದರೆ 50% ಅವರನ್ನು ಮಹಿಮೆ ಪಡಿಸೋಕ್ಕಿರುತ್ತೆ, 50% ದೇವರನ್ನು ಮಹಿಮೆ ಪಡಿಸೋಕ್ಕಿರುತ್ತೆ. ಯಾಕಂದರೆ ದೇ ಆರ್ ನಾಟ್ ಗೆಟ್ಟಿಂಗ್ ವ್ಯಾಲಿಡೇಷನ್ ಫ್ರಮ್ ಗಾಡ್, ದೇ ಆರ್ ಸೀಕಿಂಗ್ ವ್ಯಾಲಿಡೇಷನ್ ಫ್ರಮ್ ಯು. ದೇವರ ಹತ್ರದಿಂದ ಅವರನ್ನು ದೇವರು ಏನು ಮಾಡ್ತಾ ಇಲ್ಲ, ನನ್ನ ಮಗನೇ ನನ್ನ ಮಗಳೇ ಅಂತ ಏನು ಮಾಡ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ. ಅಥವಾ ದೇವರು ಅವ್ರಿಗೇನು ಹೇಳ್ತಾನೆ, ನಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇಲ್ಲ. ಅದರಿಂದ ಏನು ಮಾಡ್ತಾರೆ, ಮೇಲೆ ನಿಂತ್ಕೊಂಡು, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಅವ್ರು ಮಾಡುವಂಥ ಕೆಲಸದಲ್ಲಿ ಏನು ಮಾಡ್ತಾರೆ, ಇದು ನನ್ನ ಅಭಿಷೇಕ, ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಇದು ಇದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಮಾರ್ಪಡತ್ತಂದರೆ, ಇದು ನಾನು ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಇದು ನನ್ನ ಕಾಸು, ನಮ್ಮ ಕಾಸು, ನಮ್ಮ ಕುಟುಂಬ ಅಲ್ಲ, ನನ್ನ ಕಾಸು, ನಾನು ಈ ಕುಟುಂಬಕ್ಕೆ ಮಾಡ್ತಾ ಇದ್ದೀನಿ, ನೀನು ಯಾರು ಕೇಳೋಕ್ಕೆ. ಇದೇ ಸೇವೆಯಲ್ಲಿದ್ರೆ ನನ್ನ ಸಭೆ, ನೀನೇನು ಮಾಡಬಾರ್ದು, ನನಗೆ ಎದುರು ನೆನ್ಸಿ ನನ್ನ ಸೇವೆ. ಯಾವತ್ತಿ ಮಾತುಗಳು ನಮ್ಮಿಂದ ಬಾಯಿಂದ ಬರುತ್ತೋ ಅವಾಗ ಏನರ್ಥ, ಸಿಂಸೋನಿನ ಥರ ಅಭಿಷೇಕ ಪಡ್ಕೊಂಡಿದ್ದೀವಿ ನಾವು, ಸಾಮ್ಯುಯೇಲ್ ಥರ ಅಭಿಷೇಕ ಪಡ್ಕೊಂಡಿಲ್ಲ. ನಾವು ಯೋಹಾನ ಜ್ಞಾನಸ್ಥಾನ ಥರ ಅಭಿಷೇಕ. ಈ ಅಭಿಷೇಕ ಅದಕ್ಕೆ ಏನು ವ್ಯತ್ಯಾಸ, ಇಲ್ಲಿ ಗುಣ ಮಾರ್ಪಟ್ಟಿರತ್ತೆ, ಅಲ್ಲಿ ಗುಣ ಮಾರ್ಪಟ್ಟಿರಲ್ಲ. ಆಮೇನ್. ನಮಗೆ ಯಾವಾಗ ಈ ಗುಣ ಮಾರ್ಪಡತ್ತೋ ಆವಾಗಲೇ ನಾವು ನಿಜವಾಗ್ಲೂ ದೇವರಿಂದ ನಡೆಸಲ್ಪಡುವಂಥ ಜನರು. ನಮ್ಮ ಅಭಿಷೇಕ ನೆಲೆಯಾಗಿರುತ್ತೆ. ಯಾಕಂದರೆ ಓಕೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಡೆಲೀಲಾ ಹತ್ರ ಹೋಗಿ ಸಿಕ್ಕೊಳ್ತಾನೆ ಯಾರು, ಸ್ಯಾಮ್ಸನ್ನಿಗೆ 4 ಸತಿ ಡೆಲೀಲಾ ಮಾತಾಡಿ ಕೇಳ್ತಾಳೆ. 3 ಸತಿನೂ ಸ್ಯಾಮ್ಸನ್ ಸುಳ್ಳು ಹೇಳ್ತಾನೆ. ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಜೊತೆಲಿ ಇರೋರ್ಗೆ ಏನರ್ಥ, ಅವ್ರನ್ನ ನಂಬುತ್ತಾ ಇಲ್ಲ ಅಂತ ಅರ್ಥ. ಆದರೆ ಅವನು 3 ಸತಿನೂ ಏನು ಮಾಡ್ತಾಳೆ ಅಂದರೆ, 3 ಸತಿ ಸುಳ್ಳು ಹೇಳ್ತಾನೆ, ಈ ರೀತಿ ನನ್ನ ಶಕ್ತಿ ಹೋಗ್ಬಿಡುತ್ತೆ ಅಂತ. ಅವಳು ಎವ್ರಿ ಟೈಮ್ ಏನು ಮಾಡ್ತಾಳೆ, ಆ ವಿಷಯವನ್ನು ಮಾಡಿದ್ಮೇಲೆ ಫಿಲಿಸ್ಟೈನ್ಸ್ ಬರ್ತಾರೆ ಅಂತ ಹೇಳಿದ ತಕ್ಷಣ ಹಗ್ಗವನ್ನು ಬೆಚ್ತಾನೆ, ಇದು ಮಾಡ್ತಾನೆ, ಅವನ ಶಕ್ತಿ ಹೋಗಿರಲ್ಲ ಅವನನ್ನು ಬಿಟ್ಟು. 4ನೇ ಸತಿ ಅವಳು ಏನು ಹೇಳ್ತಾಳೆ ಅಂದರೆ, ನನ್ನನ್ನು ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತಿಲ್ವಾ, ಆದ್ದರಿಂದ ಏನು ಮಾಡು, ನಿನ್ನ ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ. ಮೊದಲೇ ಇಲ್ಲಿ ಇದನ್ನು ನೋಡ್ತೀರಾ, ಸ್ಯಾಮ್ಸನ್ ಜೀವಿತದಲ್ಲಿ ಇದ್ದಂಥ ವೀಕ್ನೆಸ್ಸಲ್ಲಿ ಯಾರಿಗೆ ಹೇಳ್ತಾನೆ, ಅವ್ನು ಮೊದಲು ಮಾಡ್ಕೊಂಬೇಕಿದ್ದ ಅನ್ಯ ಹೆಂಗಸಿನ ಹತ್ರ ಏನಂತ ಹೇಳ್ತಾನೆ, ಅವನ ಸುಳ್ಳನ್ನು, ಅವನ ನಿಜವನ್ನು ಹೇಳ್ಬಿಡ್ತಾನೆ. ಅವನ ವೀಕ್ನೆಸ್ ಅದು. ಇದೇ ವೀಕ್ನೆಸ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಫಿಲಿಸ್ಟೈನ್ ಜನರು ಅವನ ವೀಕ್ನೆಸ್ನ ಕಂಡಿಡ್ಕೋಬೇಕು ಅಂತ. 3 ಸತಿ ಸುಳ್ಳು ಹೇಳ್ತಾನೆ, 4ನೇ ಸತಿ ನಿಜವನ್ನು ಹೇಳ್ಬಿಡ್ತಾನೆ. ಏನಂತ, ನಾನು ನಜರೇಟನಾಗಿದ್ದೇನೆ, ನಜರೇಟನಾಗಿರುವಂಥದ್ದರಿಂದ ನನ್ನ ಕೂದಲು ಕಟ್ ಮಾಡಿಬಿಟ್ರೆ ನನ್ನ ಶಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡುತ್ತೆ. ಇದು ಓದಬೇಕಾದ್ರೆ ನನಗೊಂದು ಪ್ರಶ್ನೆ ಬಂತು, ದೇವರೇ ಇಷ್ಟವರೆಗೂ ಎಷ್ಟು ಕೌಂಟ್ ಮಾಡಿದ್ರು, ಒಂದು 7 ಮಿಸ್ಟೇಕ್ ಮಾಡಿರ್ಬೋದು ಅವನ ಜೀವನದಲ್ಲಿ. ದೇವರೇ ಅವನು 6-7 ಸತಿ ಮಿಸ್ಟೇಕ್ ಮಾಡಿರ್ತಾನೆ, ಇದೆಲ್ಲ ಬಿಟ್ಬಿಟ್ರಿ, ಒಂದು ಕೂದಲು ಕಟ್ ಮಾಡಿದ್ದು ಯಾಕೆ ಅವನ ಅಭಿಷೇಕ ತೆಗೆದ್ಬಿಟ್ರಿ. ಎಲ್ಲ ಏನೇನೋ ಏನೇನೋ ಅವನ ಜೀವನದಲ್ಲಿ ಮಾಡದೇ ಇರೋ ತಪ್ಪೆಲ್ಲ ಮಾಡ್ದ. ದೇವ್ರಿಗೆ ವಿರೋಧ, ನಜರೇಟನಿಗಿರೋನ್ ಮಾಡಬಾರ್ದಂಥ ತಪ್ಪೆಲ್ಲ ಅಷ್ಟು ಪಾಪ ಮಾಡ್ತಾನೆ. ಆದರೆ ಅಭಿಷೇಕ ಅವನನ್ನು ಬಿಟ್ಟು ಹೋಗಲ್ಲ. ಯಾವಾಗಲೂ ಏನು ಮಾಡ್ತಾರೆ, ಪವಿತ್ರಾತ್ಮವ್ರಿಗೆ ಉಪಯೋಗ, ಅವನು ಸ್ಟ್ರೆಂತ್ ಕೊಡ್ತಾರೆ, ಮಾಡ್ತಾನೆ. ಆದರೆ ಆ ಒಂದು ಕೂದಲು ಕಟ್ ಮಾಡಿದ ತಕ್ಷಣ ತೆಗೆದುಬಿಟ್ರಲ್ಲ, ಇದೇನಿದು ಅಂತ ಮಾತಾಡಬೇಕಾದ್ರೆ ದೇವರು ಒಂದೊಂದು ವಿಷಯ ನನಗೇನು ಮಾಡಿದ್ರಂದರೆ, ಒಂದು ವಿಷಯ ಮಾತಾಡಿದ್ರು. ಹಂಗಂದ್ರೆ ಯಾಕೆ ಈ ವಿಷಯ ಕೇಳಿದೆ ಅಂದರೆ, ನೋಡಿ, ಸಾಯುವವರೆಗೂ ಸ್ಯಾಮ್ಸನ್ ಜೊತೆ ಅಭಿಷೇಕ ಇತ್ತು. ಅವ್ನು ಸಾಯುವಾಗಲೂ ಏನು ಮಾಡ್ತಾನೆ, ದೇವರೇ ಒಂದು ಕೊನೆ ಸಾರಿ ಅಂತೇಳಿ ಸಾಯ್ತಾನೆ. ಸಾಮ್ಯುಯೇಲಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು, ಯೋಹಾನ ಜ್ಞಾನಸ್ಥಾನನಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು, ದಾವೀದನಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು. ನಾವು ಜೀವನ ಪೂರ್ತಿ ಸಫಲವಾಗಿ ಇರ್ಬೋದು, ಆದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಸಫಲತೆಯೂ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ, ಅಭಿಷೇಕ ಸಹ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಯಾವಾಗ ಹೋಗುತ್ತೆ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾವಾಗ ದೇವರು ಮತ್ತವ್ರಿಗಿಟ್ಟಿದ್ದನ್ನು ತೊಗೊಂಡ್ಬಿಡ್ತಾರೆ. ಅವನಷ್ಟು ದೇವ್ರ ವಿರೋಧವಾಗಿ ಹೋದ್ನಲ್ಲ, ದೇವ್ರ ವಿರೋಧವಾಗಿ ಓಕೆ. ಪ್ರಶ್ನೆ ನೋಡಿ, ಇಷ್ಟು ಸತಿ ಪಾಪ ಮಾಡ್ತಾನೆ, ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಗಲ್ಲ. ಆದರೆ ಆ ಕೊನೆಯ ಪಾಪ, ಅವನು ನಜರೇನಾಗಿದ್ದೀನಿ ಒಂದು ಸೀಕ್ರೆಟ್ ಬಿಟ್ಕೊಟ್ಟಿದ ತಕ್ಷಣ ಯಾಕೆ ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಯ್ತು? ಯಾಕೆ ಅವನ ಕೂದಲಲ್ಲಿ ಪ್ರಸನ್ನತೆ ಇದೆ ಅನ್ನೋದಲ್ಲ, ಯಾಕಂದರೆ ಅವ್ನು ತಪ್ಪು ಮಾಡಿದಾಗಲೂ ದೇವ್ರ ಪ್ರಸನ್ನತೆ ಅವ್ನು ಬಿಟ್ಟು ಹೋಗಿಲ್ಲ. ಇವತ್ತಿಗೆ ಯೋಚನೆ ಮಾಡಿ ನೋಡಿ, ಎಷ್ಟೋ ಸೇವಕರು ದೇವರಿಗೆ ವಿರೋಧವಾಗಿ ತಮ್ಮ ಸ್ವಂತ ಜೀವಿತದಲ್ಲಿ ನಡೀತಾ ಇರ್ತಾರೆ. ಪಬ್ಲಿಕಲ್ಲಿ ಅಭಿಷೇಕ ಇರುತ್ತೆ, ಅವ್ರನ್ನ ಇಟ್ಕೊಂಡು ದೇವ್ರು ಏನು ಮಾಡ್ತಾರೆ, ಪ್ರಾಫೆಸಿ ಕೊಡ್ತಾರೆ, ಅದಕ್ಕೆ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ, ದೇವರೇ 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 ಉಂಗ ನಾಮತ್ಲೆ ನಂಗೆ ಏನೋ ಬನ್ನೋ
ನಿಮ್ಮ ಹೆಸರನ್ನ ಏನು ಮಾಡಿದ್ವಿ, ಪಿಶಾಚಿ ಓಡಿಸಿದ್ವಿ, ಅತಿಶಯ ಮಾಡಿದ್ವಿ, ನಿಮ್ಮ ಹೆಸರಿನಲ್ಲಿ ಏನು ಮಾಡಿದ್ವಿ, ಪ್ರೀಚ್ ಮಾಡಿದ್ವಿ. ಇಷ್ಟು ಮಾಡಿದ್ವಲ್ಲ, ಯಾಕೆ ದೇವರೇ ನಮ್ಮನ್ನು ನೋಡಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ದೇವ್ರು ಏನು ಹೇಳ್ತಾರೆ, ನೀ ಯಾರು ತೆರಿಯಾದು ಪೋಡ ಅಬ್ಬಿದ ಜನರ ಹಂಗೆ ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ದೋಸು ಪ್ರಾಕ್ಟಿಸ್ ಲಾಲೆಸ್ನೆಸ್ ಅಂತಾರೆ. ಯಾರು ದೇವರ ಕಟ್ಟಳೆಗಳನ್ನು ಕೀಳ್ಪಡಿಯದವರು ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಇಂಥ ಮನುಷ್ಯರಿಗೆ, ಪಾಪಿಗಳಾದ ಮನುಷ್ಯರಿಗೆ ದೇವರ ಅಭಿಷೇಕವನ್ನು ಬಿಟ್ಟಿದ್ರೂ ಸಹ ಕೊನೆಯದಲ್ಲಿ ಅಭಿಷೇಕ ಆ ಒಂದು ಕೂದಲು ಕಟ್ ಮಾಡಿದ ತಕ್ಷಣ ತೆಗಿತಾರೆ. ಪ್ರಶ್ನೆ ನಾವೆಲ್ಲರೂ ಕೇಳಬೇಕು. ನಾನು ದೇವರ ಹತ್ರ ಏನಂತ ಕೇಳಿದೆ ಅಂದರೆ, ದೇವರೇ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಗುಣ ಎಲ್ಲ ಚೇಂಜ್ ಮಾಡಬೇಕು, ಇಷ್ಟು ಕಷ್ಟಪಟ್ಟು ಮಾಡಬೇಕು, ನನಗೆ ಅಭಿಷೇಕ ಸ್ವಲ್ಪ 1 ವರ್ಷದಲ್ಲಿ ಅಭಿಷೇಕ ಸಿಕ್ಬಿಟ್ರೆ ಏನು ಮಾಡ್ಬೋದು, ನಿಮಗೋಸ್ಕರ ಸೇವೆಯಲ್ಲಿ ಇಷ್ಟು ಬೆಳೆಸ್ಬೋದಲ್ಲ, ನಾನು ಯಾಕೆ ವೆಯ್ಟ್ ಮಾಡಿ ಪಡ್ಕೊಬೇಕು? ನಿಮಗೂ ಆ ಪ್ರಶ್ನೆ ಇರಬೇಕು. ದೇವರೇ ನಾನು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ನಾನು ಕೆಲಸ ಮಾಡಿದೆ, ಎಲ್ಲೇನೋ ಮಾಡ್ತಾಯಿದ್ದೀನಿ, ದೇವ್ರ ರಾಜ್ಯಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಆದರೆ ಯಾಕೆ ನಾನು ಇಷ್ಟು ಕಷ್ಟಪಟ್ಟ ಕೆಲಸ ಮಾಡಬೇಕು? ಯಾಕೆ ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿ ಅದನ್ನು ಪಡ್ಕೊಬೇಕು? ಯಾಕೆ ತಕ್ಷಣ ಸಿಗ್ತಾ ಇಲ್ಲ ನನ್ನ ಆಶೀರ್ವಾದವು, ಅಭಿಷೇಕವು? ಎಲ್ಲರಿಗೂ ದೇವರು ಒಂದು ಸೀಕ್ರೆಟ್ನ ಕೊಟ್ಟಿರ್ತಾರೆ. ಒಂದು ಸೀಕ್ರೆಟ್ಗೆ ಏನು ಹೇಳ್ತೀರಾ, ಒಂದು ರಹಸ್ಯವನ್ನು ಕೊಟ್ಟಿದ್ದಾರೆ. ರಹಸ್ಯವಾದ ಜಾಗ ಆ ಜಾಗ ಮಾತ್ರ ಯಾವಾಗಲೂ ನಮಗೂ ದೇವರಿಗಿರುವಂಥ ಜಾಗ. ಆ ರಹಸ್ಯವನ್ನು ಬಿಟ್ಟು ಯಾವಾಗ ನಾವು ಆ ರಹಸ್ಯವನ್ನು ಬಿಟ್ಕೊಡ್ತೀವೋ ಆವಾಗ ನಮ್ಮ ಅಭಿಷೇಕ, ಪಬ್ಲಿಕ್ ಅಭಿಷೇಕ, ಚೆನ್ನಾಗಿಟ್ಕೊಳ್ಳಿ, ಪಬ್ಲಿಕ್ ಅಭಿಷೇಕ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಪಬ್ಲಿಕ್ ಅಭಿಷೇಕ ಅಂದರೆ ಬೇರೆಯವರಿಗಾದ ಅಭಿಷೇಕ. ರಿಪೀಟ್ ಮಾಡ್ತಾ ಇದ್ದೀನಿ, ಮೈಂಡಲ್ಲಿ ಕೂತ್ಕೊಳ್ಳಿ ಅಂತ. ಓಕೆ, ಸೊ ಈ ಅಭಿಷೇಕ ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೆ, ನಮ್ಮ ಸೀಕ್ರೆಟ್ನ ಬಿಟ್ಕೊಡ್ಬೇಕಾದ್ರೆ. ಸ್ಯಾಮ್ಸನ್ಗೆ ಏನಾಗಿತ್ತು, ಕೂದಲು. ಅವನ ಸೀಕ್ರೆಟ್ ಏನಾಗಿತ್ತು, ಅವನ ರಹಸ್ಯ ಏನು, ಕೂದಲು. ನಮ್ಮ ಸೀಕ್ರೆಟ್ ಏನು ಅಂತ ನಾವು ಕಂಡುಹಿಡ್ಕೊಬೇಕು. ನಮ್ಮ ಸೀಕ್ರೆಟ್ ಯಾವ ರೀತಿ ಇರುತ್ತೆ ಅಂದರೆ, ಒಬ್ಬರಿಗೆ ದೇವರ ವಾಕ್ಯವು ಪ್ರಾರ್ಥನೆಯಾಗಿರುತ್ತೆ, ಒಬ್ಬರಿಗೆ ಕೀಳ್ಪಡಿದ ಹಂಗಂದರೆ ದೇವರ ಹಂಗಂದ್ರೆ ಕೀಳ್ಪಡಿದಲ್ಲಿ ಒಬಿಡಿಯನ್ಸ್ಗೆ ಏನು ಹೇಳ್ತೀರಾ, ಒಳಪಡೋದು, ದೇವರು ಹೇಳುವಂಥ ಮಾತುಗಳಿಗೆ ಒಳಪಡೋದು. ಕೆಲವರಿಗೆ ದೇವರು ಆ ಸೀಕ್ರೆಟ್ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಸ್ಯಾಮ್ಯಲ್ಗೆ ಇದ್ದಂಥ ಸಾಮುವೇಲ್ಗೆ ಇದ್ದಂಥ ಸೀಕ್ರೆಟ್ ಏನು, ಅವರು ದೇವರ ಜೊತೆ ಶಿಲೋ ಅನ್ನುವಂಥ ಜಾಗಕ್ಕೆ ಹೋಗಿ ದೇವ್ರ ಜೊತೆ ಮಾತಾಡ್ತಾ ಇದ್ರು. ಅವರ ರಹಸ್ಯ ಅದು. ಆ ಒಂದು ಜಾಗವನ್ನು ಬೇರೆ ಯಾರಿಗೆ ಬಿಟ್ಟುಕೊಟ್ರೆ ಏನಾಗ್ಬಿಡುತ್ತೆ, ಅಭಿಷೇಕ ಅವ್ರನ್ನ ಬಿಟ್ಟು ಹೋಗ್ಬಿಡುತ್ತೆ. ನಮ್ಮ ಜೀವಿತದಲ್ಲೂ, ಫಾರ್ ಎಕ್ಸಾಂಪಲ್ ನನ್ನ ಜೀವಿತದಲ್ಲಿ, ನಾನು ಯಾವಾಗೆಲ್ಲ ಒಂದೊಂದು ಸರ್ಟನ್ ಟೈಮಲ್ಲಿ ಪ್ರಾರ್ಥನೆಗೂ ಬೈಬಲ್ ಓದೋಕ್ಕೂ ಕೂತ್ಕೊಳ್ತೀನಿ. ಯಾವಾಗೆಲ್ಲ ಆ ಸಮಯವನ್ನು ಕಮ್ಮಿ ಮಾಡ್ತೀನೋ, ಬಿಟ್ಟು ಕೊಡ್ತೀನೋ, ಆವಾಗೆಲ್ಲ ನನ್ನ ಜೀವನದಲ್ಲಿ ಅಭಿಷೇಕ ಕಡಿಮೆ ಆಗೋದು ಗೊತ್ತಾಗುತ್ತೆ, ದೇವರ ಪ್ರಸನ್ನತೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಯಾವಾಗೆಲ್ಲ ಗೊತ್ತಾಗುತ್ತೆ, ಯಾವಾಗ ಆ ಸಮಯವನ್ನು ಎತ್ಕೊಂಡೋಗಿ ಪಿಶಾಚ್ ಬೇರೆ ಎಲ್ಲೂ ಅಟ್ಯಾಕ್ ಮಾಡಲ್ಲ, ನಮ್ಮ ವೀಕ್ನೆಸ್ ಏನು ಅಂತ ಒಂದು ಚೆನ್ನಾಗಿ ಗೊತ್ತು. ಸ್ಯಾಮ್ಸನ್ನ ವೀಕ್ನೆಸ್ ಏನಾಗಿತ್ತು, ಹೆಂಗಸು ತಿರುಗಿ ಬಂದು ಕೇಳಿದ್ರೆ, ಇಷ್ಟವಾದಂಥ ಹೆಂಗಸು ಬಂದು ಕೇಳಿದ್ರೆ ಏನು ಮಾಡ್ತಾನೆ, ಹೇಳ್ಬಿಡ್ತಾನೆ ಸೀಕ್ರೆಟ್ನ, ರಹಸ್ಯವನ್ನು. ಯಾರಿಗಿದ್ದಂಥ ಸೀಕ್ರೆಟು, ಅವನಿಗೂ ದೇವರಿಗಿದ್ದಂಥ ಸೀಕ್ರೆಟು. ಯಾವಾಗ ನಾನು ನನ್ನ ಸಮಯವನ್ನು ದೇವರಿಗೆ ಇಟ್ಟಿದ್ದನ್ನು ನಾನು ಬಿಟ್ಟು ಕೊಡ್ತೀನೋ, ದೇವರಿಗೆ, ಇನ್ನು ಬೇರೆಯವ್ರಿಗೆ ಏನಿರುತ್ತೆ, ಕೀಳ್ಪಡಿಯದಲ್ಲಿರುತ್ತೆ, ಅಂದರೆ ಒಳಪಟ್ಟು ನಡೆಯುವುದು. ಯಾವಾಗ ದೇವರ ಹೇಳುವಂಥ ಮಾತನ್ನು ಒಳಪಟ್ಟು ನಡೆಯೋದನ್ನು ಬಿಟ್ಬಿಡ್ತಾರೋ ಅವಾಗ ಏನು ಮಾಡ್ತಾರೆ, ಅಭಿಷೇಕನ ತೆಗೆದುಬಿಡ್ತಾರೆ ದೇವರು. ನಿಮಗೆ ಇರುವಂಥ ರಹಸ್ಯ ಏನು ಅಂತ ನೀವು ತಿಳ್ಕೊಬೇಕು. ಆಮೇನ್. ಎವ್ರಿಬಡಿ ಹ್ಯಾಸ್ ಅ ಸೀಕ್ರೆಟ್ ಪ್ಲೇಸ್ ಫಾರ್ ಗಾಡ್. ನಮಗೂ ದೇವರಿಗೂ ಆ ಅಭಿಷೇಕಕ್ಕಾದ ಒಂದು ಜಾಗ ಇರುತ್ತೆ. ಎಲ್ರಿಗೂ ಒಂದೊಂದು ಅಭಿಷೇಕದ ಜಾಗ ಇರುತ್ತೆ. ಆ ಒಂದು ಜಾಗವನ್ನು ಬಿಟ್ಟಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಅವ್ನು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ, ಕೂದಲು ಕಟ್ ಮಾಡಿಬಿಡ್ತಾರೆ. ಅವಾಗ ಜಡ್ಜಸ್ 16 ಏನು ಹೇಳ್ತಾರೆ ಅಂದರೆ, ಅವನಿಗೆ ತಿರುಗಿ ಏನು ಮಾಡ್ತಾನೆ ಅಂದರೆ, ದೇವರ ಪ್ರಸನ್ನತೆ ಅವರನ್ನು ಬಿಟ್ಟಿದ್ದು ಹೋಗಿದ್ದು ಅವನಿಗೆ ಗೊತ್ತಾಗಿಲ್ಲ, ಅದರಿಂದ ತಿರುಗಿ ಆ ಒಂದು ಹಗ್ಗವನ್ನು ಕಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಅವನಿಗೆ ಈ ವಾಕ್ಯವನ್ನು ಮಾತ್ರ ಓದಿ, ತುಂಬ ಇಂಪಾರ್ಟೆಂಟ್ ಆದ ವಾಕ್ಯ. 19-20 ಜಡ್ಜಸ್, ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 19 ಮತ್ತು 20. ಆಮೇನ್. ತಿರುಗಿ ಇನ್ನೊಂದ್ಸತಿ ಓದಿ. ಮುಂಚಿನಂತೆ ಇವಾಗಲೂ ಏನು ಮಾಡ್ತೀನಿ, ಹಗ್ಗವನ್ನು ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾನೆ. ಕಂಟಿನ್ಯೂ. ಆದರೆ ಕರ್ತರು ಅವನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅವನು ತಿಳಿದಿಲ್ಲ. ಎಷ್ಟೋ ಜನರಿಗೆ ಅಭಿಷೇಕವು, ಪವಿತ್ರಾತ್ಮರ ಪ್ರಸನ್ನತೆಯು ಅವರನ್ನು ಬಿಟ್ಟು ಹೋಗಿದೆ ಅಂತಾನೇ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಿಮಗೆ ಎಷ್ಟೋ ಜನರಿಗೆ ದೇವ್ರ ಜೊತೆ ಆ ಪ್ರಸನ್ನತೆ ಅಂದರೆ ಆ ಒಂದು ಏನು ಹೇಳೋದು, ಸಂಬಂಧ ಇಲ್ಲದೇ ಇರುವಂಥ ಕಾರಣ ಪವಿತ್ರಾತ್ಮ ಒಂದು ಜಾಗದಲ್ಲಿ ಇದ್ದಾರಾ ಇಲ್ವಾ ಅಂತ ಕೂಡ ನಮಗೆ ಗೊತ್ತಾಗಲ್ಲ.
ಯಾಕೆ ಗೊತ್ತಾಗಲ್ಲ? ಯು ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರನ್ನು ನಿಮ್ಮ ಜೀವನದಲ್ಲಿ ಏನು ಮಾಡಿಲ್ಲ, ಅನುಭವಿಸನೇ ಇಲ್ಲ. ವಿ ಆಲ್ ಹೋಲ್ಡ್ ಆನ್ ಟು ವಾಟ್ ದಿಸ್, ಏನು ಹೇಳ್ತಾರೆ ಅಂದರೆ, ದೇ ಆಲ್ ಹೂಎವರ್ ಹೋಲ್ಡ್ಸ್ ಆನ್ ಟು ದ ಪಾಸ್ಟ್, ಯಾರೆಲ್ಲ ಹಳೆಯದನ್ನೇ ಇಟ್ಕೊಂಡಿದ್ದಾರೋ ಪವಿತ್ರಾತ್ಮರ ಪ್ರಸನ್ನತೆ ಆ ಜಾಗದಲ್ಲಿ ಇಲ್ಲ ಅಂತ ಅರ್ಥ. ವೆರಿ ಕ್ಲಿಯರ್, ಬೈಬಲ್ ಇಸ್ ವೆರಿ ಕ್ಲಿಯರ್ ಆನ್ ದಿಸ್. ಯಾಕಂದರೆ ಪವಿತ್ರಾತ್ಮರು ಎಂದಿಗೂ, ಅವತ್ತಿಗೂ ಇವತ್ತಿಗೂ ಎಂದಿಗೂ ಸೇಮ್. ಈಸ್ ಆಲ್ವೇಸ್ ದ ಸೇಮ್. ಯಾವಾಗಲೂ ಒಂದೇ ಪವಿತ್ರಾತ್ಮರಾಗಿದ್ದಾರೆ. ಆಮೇನ್. ಅವ್ರು ಮಾರ್ಪಡಲ್ಲ, ಸಮಯಕ್ಕೆ ಮಾರ್ಪಡಲ್ಲ. ಒಂದು ಜಾಗದಲ್ಲಿ ಅಭಿಷೇಕ ಇಲ್ಲ, ಒಂದು ಸಭೆಯಲ್ಲಿ ಅಭಿಷೇಕ ಇಲ್ಲ, ಅಥವಾ ನಮ್ಮ ಪರ್ಸ್ನಲ್ ಲೈಫಲ್ಲಿ ಅಭಿಷೇಕ ಇಲ್ಲ, ಯಾವುದೇ ರೀತಿಯಾದ ಅಭಿಷೇಕ ಇರಲಿ, ಆ ಜಾಗದಲ್ಲಿ ಅಭಿಷೇಕ ಇಲ್ಲ ಅಂದರೆ ಪವಿತ್ರಾತ್ಮ ಜಾಗವನ್ನು ಬಿಟ್ಟು ಹೋಗಿದ್ದಾರೆ ಅಂದೇ ಅರ್ಥ. ಬಟ್ ವಿ ಡೋಂಟ್ ರಿಯಲೈಸ್ ದಟ್ ಹೋಲಿ ಸ್ಪಿರಿಟ್ ಇಸ್ ನಾಟ್. ಪವಿತ್ರಾತ್ಮ ಇಲ್ಲ ಅಂತಲೇ ನಮ್ಗೆ ಅರ್ಥ ಆಗಲ್ಲ. ಯಾಕಂದರೆ ನಾವು ಪವಿತ್ರಾತ್ಮರ ಜೊತೆ ಸಂಬಂಧನೇ ಇಟ್ಕೊಂಡಿಲ್ಲ. ಒಂದು ಜಾಗದಲ್ಲಿ ಪವಿತ್ರಾತ್ಮ ದುಃಖ ಪಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ಸುಮ್ಮನೆ ಏನು ಮಾಡ್ತೀವಿ, ಪವಿತ್ರಾತ್ಮ ದುಃಖ ಪಡ್ತಾ ಇದ್ದಾರೆ, ಪವಿತ್ರಾತ್ಮ ಸಂತೋಷವಾಗಿದ್ದಾರೆ, ಪವಿತ್ರಾತ್ಮ. ನಾನು ಸಂತೋಷ ಪಡೋದಲ್ಲ, ಪವಿತ್ರಾತ್ಮರ ಸಂತೋಷ ಫಲಗಳಲ್ಲಿ ಗೊತ್ತಾಗತ್ತೆ. ಆಮೇನ್. ವೆನ್ ಗಾಡ್ ಇಸ್ ಪ್ಲೀಸ್ಡ್ ಇನ್ ಅ ಪ್ಲೇಸ್, ಒಂದು ಜಾಗದಲ್ಲಿ ನೋಡಿ ದೇವರು ಯಾವಾಗ ಸಮಾಧಾನವಾಗಿ ನೆಲೆಯಾಗಿರ್ತಾರೋ ಆ ಜಾಗದಲ್ಲಿ ಏನಿರುತ್ತೆ, ಫಲ ಇರುತ್ತೆ. ಫಲ ಅಂದರೆ ಬರೀ ನಾನು ಮಲ್ಟಿಪ್ಲೈ ಆಗೋದು ಮಾತ್ರ ಮಾತಾಡ್ತಾ ಇಲ್ಲ, ನಮ್ಮ ಸ್ವಂತ ಜೀವಿತದಲ್ಲಿ ಫಲ ಮಾರ್ಪಡುತ್ತೆ. ಇರುವಂಥ ಪ್ರತಿಯೊಬ್ಬರ ಜೀವನವನ್ನು ಮಾರ್ಪಡುತ್ತೆ. ಯಾವಾಗ ಮಾರ್ಪಡುತ್ತೋ ಆವಾಗಲೇ ಪವಿತ್ರಾತ್ಮರ ಪ್ರಸನ್ನತೆ ಇದೆ ಅಂತ ಅರ್ಥ. ಜನರು ಮಲ್ಟಿಪ್ಲೈ ಆಗೋದು ದೊಡ್ಡ ವಿಷಯ ಅಲ್ಲ. 5 ಜನರಿಗೂ ಪ್ರೀಚ್ ಮಾಡ್ಬೋದು, ಆದರೆ 5 ಜನರಲ್ಲಿ 5 ಜನರಿಗೂ ಪವಿತ್ರಾತ್ಮರ ಫಲಗಳು ಇದೆಯಾ ಮುಖ್ಯ. ಅವರ ಜೀವನ ಚೇಂಜ್ ಆಗ್ತಾ ಇದೆಯಾ ಅದು ಮುಖ್ಯ. ಇಟ್ ಇಸ್ ನಾಟ್ ಲೈಕ್ ಪವಿತ್ರಾತ್ಮರು ಇದ್ದಾರೆ, ನಾವೇನು ಮಾಡ್ತೀವಿ ಅಂದರೆ ಅಭಿಷೇಕ ಇಟ್ಕೊಳ್ತೀವಿ, ದೇವ್ರು ಕೊಡುವಂಥ ಇಟ್ಕೊಳ್ತೀವಿ, ಏನು ಮಿರಾಕಲ್ಸ್ ಇಟ್ಕೊಳ್ತೀವಿ, ಪಿಶಾಚಿ ಓಡಿಸೋದು ಇಟ್ಕೊಳ್ತೀವಿ, ಏನೇನೋ ಇಡ್ತೀವಿ, ಪವಿತ್ರಾತ್ಮನ ಇಟ್ಕೊಳ್ಳಲ್ಲ. ಎವ್ರಿಥಿಂಗ್ ವಿಲ್ ಸೀಸ್ ಬಟ್ ಹೋಲಿ ಸ್ಪಿರಿಟ್ ವೋಂಟ್ ಡೈ. ಎಲ್ಲ ಸ್ಟಾಪ್ ಆಗಿಬಿಡ್ಬೋದು ಒಂದು ದಿವಸ, ಬಟ್ ವಾಟ್ ವೋಂಟ್ ಸ್ಟಾಪ್? ಪವಿತ್ರಾತ್ಮರು ನಿಲ್ಲಲ್ಲ. ಪವಿತ್ರಾತ್ಮರಿಗೇನಿಲ್ಲ, ಕೊನೆ ಅನ್ನೋದೇ ಇಲ್ಲ. ನಾವೇನು ಮಾಡ್ತೀವಿ, ಎಲ್ಲವನ್ನು ಹಿಡ್ಕೊಳ್ತೀವಿ, ಹೋಲ್ಡ್ ಆನ್ ಟು ಥಿಂಗ್ಸ್. ಪಾಸ್ಟಲ್ಲಿ ಪವಿತ್ರಾತ್ಮ ಇದು ಮಾಡಿದ್ರು, ನಮ್ಮ ಸಭೆಯಲ್ಲಿ ಅದು ಮಾಡಿದ್ರು, ನೀನೇನು ಮಾತಾಡೋದು. ಇವಾಗ ಪವಿತ್ರಾತ್ಮರು ಏನು ಫೀಲ್, ಇವು ನಾವೇನು ಹೇಳಲ್ಲ, ನಿಮ್ಮ ಅಮ್ಮನೋ ಅಪ್ಪ ನಿಮ್ಮ ಜೊತೆ ಕೋಪವಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನನಗೆ ಕಾರ್ ಕೊಡಿಸಿದ್ರು, ಆವಾಗ ನನಗೆ ಬೈಕ್ ಕೊಡಿಸಿದ್ರು ಅಂತ ಹೇಳಲ್ಲ. ಇವಾಗ ನಿಮ್ಮ ಜೊತೆ ಕೋಪವಾಗಿದ್ದಾರ, ಸಂತೋಷವಾಗಿದ್ದಾರ, ಸಮಾಧಾನವಾಗಿದ್ದಾರ, ಅದು ಮುಖ್ಯ. ಪ್ರೆಸೆಂಟ್ ಇಸ್ ಇಂಪಾರ್ಟೆಂಟ್, ಪಾಸ್ಟ್ ಇಸ್ ಗಾನ್. ಐಸಾಯದಲ್ಲಿ ಏನಂತ ಹೇಳ್ತಾರೆ, ನಿಮ್ಮ ಕಳೆದೋಗಿದ್ದಾಯಿತು, ಹೊಸದನ್ನು ನಿಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ, ಹೊಸ ವಿಷಯವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ದೇವರನ್ನೇ ಮಹಿಮೆ ಪಡಿಸಲ್ಲ, ದೇವರನ್ನ ಏನು ಮಾಡಲ್ಲ, ಅವರಿಗೆ ಏನು ಮಾಡಲ್ಲ, ಅವ್ರನ್ನ ಪ್ಲೀಸ್ ಮಾಡಲ್ಲ. ಅವ್ರನ್ನ ಏನು ಮಾಡಲ್ಲ, ಪ್ಲೀಸ್ಗೆ ಏನು ಹೇಳ್ತೀರಾ, ಅವರನ್ನು ಮೆಚ್ಚಿಸೋದಿಲ್ಲ, ಖುಷಿ ಪಡಿಸೋದಿಲ್ಲ. ಏನು ಮಾಡ್ತೀವಿ, ದೇವರೇ ನೀವು ನಮ್ಮ ಮಧ್ಯದಲ್ಲಿ ಆ ಕಾಲದಲ್ಲಿ ಇದು ಮಾಡಿದ್ರಲ್ಲ, ಸ್ತೋತ್ರ. ಇವಾಗ ಏನು ಮಾಡ್ತಾ ಇದ್ದಾರೆ, ಯಾಕೆ ಇವಾಗ ಮಲ್ಟಿಪ್ಲೈ, ವೈ ಆರ್ ವಿ ನಾಟ್ ಮಲ್ಟಿಪ್ಲೈಯಿಂಗ್ ನಾವು? ಯಾಕೆ ನಮ್ಮಲ್ಲಿ ಆ ಫಲಗಳು ಇವಾಗ ಬರ್ತಾ ಇಲ್ಲ ಅನ್ನೋದು ಮುಖ್ಯ. ಸಿ ಫಾರ್ ಎಕ್ಸಾಂಪಲ್, ನಾನು 1 ವರ್ಷಕ್ಕೆ ಮುಂಚೆ ದೇವ್ರ ಹತ್ರ ತುಂಬ ಹತ್ರ ಆಗಿರ್ಬೋದು. ಏನಂದ್ರೆ ತುಂಬ ದೇವ್ರ ವಾಕ್ಯ, ಬೈಬಲ್ ಅಂದರೆ ಬಾಯಲ್ಲೇ ಇರುತ್ತೆ ಅಂತ ಇಟ್ಕೊಳ್ಳಿ. 1 ವರ್ಷ ಆದಮೇಲೆ ಅದೇ ಬೈಬಲ್, ಅದೇ ನಾಲೆಡ್ಜಲ್ಲಿ ಇದ್ದೀನಿ ಅಂದರೆ ಏನರ್ಥ, 1 ವರ್ಷದಲ್ಲಿ ನಾನು ಬೆಳೆದಿಲ್ಲ ಅಂತ ಅರ್ಥ. ನಾನು ದೇವ್ರಿಗೆ ಸ್ತೋತ್ರ ಹೇಳ್ಬೇಡಿ ಅಂತ ಹೇಳ್ತಾ ಇಲ್ಲ. ವೆನ್ ಗಾಡ್ ಡಸ್ ಸಮಥಿಂಗ್ ಅಮಾಂಗ್ ಯು ಹ್ಯಾವ್ ಟು ಪ್ರೇಸ್ ಗಾಡ್. ಆದರೆ ಇವಾಗ ಯಾಕೆ ದೇವರ ಪ್ರಸನ್ನತೆ ಇಲ್ಲ ಅನ್ನೋದು ಏನು ಬೇಕು, ತುಂಬ ಮುಖ್ಯ. ಇವತ್ತು ಯಾಕಿಲ್ಲ ಅಥವಾ ಇವಾಗ ಯಾಕಿಲ್ಲ, ತುಂಬ ಮುಖ್ಯ. ಯಾಕಂದರೆ ದೇವ್ರು ಏನು ಮಾಡಲ್ಲ, ಯಾವಾಗಲೂ ಹಳೆಯದನ್ನು ಇಟ್ಕೊಂಡು ತನ್ನನ್ನು ತಾನು ಮೇನ್ಮೆ ಪಾಡಿಸ್ಕೊಂಡ ದೇವರಲ್ಲ. ಅನ್ಯ ಜನರಿಗೆ ಅಷ್ಟಿದ್ದರೆ, ಸುಳ್ಳು ದೇವರುಗಳನ್ನು ವರ್ಷಿಪ್ ಮಾಡು, ಒಂದು ಆರಾಧನೆ ಮಾಡು ಅವ್ರಿಗಷ್ಟಿದ್ದರೆ, ನಿಜವಾದ ದೇವರನ್ನು ಪವಿತ್ರಾತ್ಮರಾಗಿ ನಿಮ್ಮ ಜೊತೆ ಬಾಳುವಂಥ ದೇವರಿರುವಾಗ ನಮಗೆಷ್ಟು ಇರಬೇಕು ದೇವರ ಆರಾಧನೆ? ಆಮೇನ್, ಆಮೇನ್. ನಮಗೆಷ್ಟಿರಬೇಕು ದೇವರ ಜೊತೆ ಸಂಬಂಧ, ನಮ್ಮ ಜೊತೆ ನಿಜವಾದ ಜೀವಿಸುವಂಥ ದೇವರ ಪ್ರಸನ್ನತೆ ಇನ್ನೂ ಎಷ್ಟಾಗಿರಬೇಕು, ಇನ್ನೂ ಎಷ್ಟು ಹೆಚ್ಚಾಗಿರಬೇಕು. ಈ ಫಲಗಳು ನಮ್ಮಲ್ಲಿ ಏನಾಗಬೇಕು, ಜಾಸ್ತಿ ಆಗಬೇಕು. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದ ಥಿಂಗ್ ಇಸ್, ವೆನ್ ಯು ಡೋಂಟ್ ನೋ ಜೀಸಸ್, ಆಲ್ ಆಫ್ ದಿಸ್ ವಿಲ್ ಸೌಂಡ್ ಸ್ಟುಪಿಡ್ ಟು ಯು. ನಮಗೆ ಯೇಸು ಕ್ರಿಸ್ತು ಗೊತ್ತಿಲ್ಲ ಅಂದರೆ ಇದು ನಾನು ಹೇಳೋದಷ್ಟು ಮೂರ್ಖತನವಾಗಿ ಕೇಳಿಸುತ್ತೆ. ಯಾಕಂದರೆ ಯು ಡೋಂಟ್ ಕೇರ್ ಅಬೌಟ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಿಮಗೇನು ಬೇಕು, ನನಗೆ ಅಭಿಷೇಕ ಬೇಕು, ನನಗೆ ಎಲ್ಲ ದೇವ್ರು ಕೊಡುವಂಥ ಎಲ್ಲ ಫ್ರೂಟ್ಸ್ ಅವ್ರು ಕೊಡುವಂಥ. ಹೆಂಗಂದರೆ
ನಾನು ಎಳ್ನೀರು ಕುಡಿಯೋದಕ್ಕೆ ಮರವನ್ನೇರಲ್ಲ, ಏನು ಮಾಡ್ತೀನಿ, ಎಳ್ನೀರು ನನ್ನ ಕೈಯಲ್ಲಿ ಬಂದು ಬೀಳಬೇಕು. ಎಳ್ನೀರು ಕುಡಿಯೋದು ನಾನು ಕಷ್ಟಪಟ್ಟು ಮರವನ್ನೇರಿ ಕೆಳಗಡೆ ಬೀಳ್ಸಲ್ಲ, ಏನು ಮಾಡಬೇಕು, ಕೈಯಲ್ಲಿ ಸ್ಟ್ರಾ ಕೊಟ್ಟರೆ ನಾನು ಏನು ಮಾಡ್ತೀನಿ, ಕುಡಿತೀನಿ. ಏರೋದು ನನ್ನ ಕಲಿಯಲ್ಲ, ಏನು ಮಾಡ್ತೀನಿ, ಕೈಯಲ್ಲಿ ಬಿದ್ದರೆ ಕುಡಿತೀನಿ. ವಿ ಆಲ್ವೇಸ್ ಸೇ ದಿಸ್, ಏನಂದ, ನಮ್ಮ ಪವಿತ್ರಾತ್ಮರನ್ನು ಸಂತೋಷ ಪಡಿಸಿದ್ರೆ, ಪ್ರಾರ್ಥನೆ ಮಾಡಿದ್ರೆ ಇದಾಗ್ಬಿಟ್ಟು ಪ್ರಾರ್ಥನೆ ಮಾಡೋದಕ್ಕೂ ವಾಕ್ಯ ಬೇಕು. ಪವಿತ್ರಾತ್ಮರ ಸಂತೋಷ ಪಡೋದು ಪ್ರಾರ್ಥನೆಯಿಂದ ಅಲ್ಲ, ಸ್ತುತಿ. ನಮ್ಮ ಮನಸ್ಸಿನ ಆಳದಿಂದ ಯಾವಾಗ ಸ್ತುತಿ ಮಾಡ್ತೀವಿ, ದೇವ್ರು ಏನು ಹೇಳ್ತಾರೆ, ಇದು Psalms 51 ದಾವೀದ್ ಏನು ಮಾತಾಡ್ತಾರೆ ಗೊತ್ತಾ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಸಾಲಲ್ಲ ದೇವರೇ, ನಾನು ಎಷ್ಟು ದೇವ್ರ ವಾಕ್ಯ ಓದಿದ್ರೂ ಸಾಲಲ್ಲ. Psalms 51 ಏನು ಹೇಳ್ತಾರೆ, ನಾನು ಯಾವಾಗ ಸ್ತೋತ್ರ ಹೇಳಕ್ಕೆ ಪ್ರಾರಂಭಿಸ್ತೀನೋ, ಯಾವ ಸ್ತೋತ್ರ, ನನಗೋಸ್ಕರ ನಿಮ್ಮ ಮಗನನ್ನೇ ಕೊಟ್ರಲ್ಲಪ್ಪ, ನನ್ನ ಪಾಪಗಳು ನಾನು ಎಷ್ಟು ಮಾಡಿದ್ರೂ ಕ್ಷಮಿಸಿ 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 ಏನು ಮಾಡ್ತಾ ಇದ್ದೀರಾ, ನನ್ನನ್ನು ಕ್ಷಮಿಸಿ ನನ್ನ ಮಗನಾಗಿ ಸ್ವೀಕರಿಸ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಯಾವಾಗ ನಾನು ಸ್ತೋತ್ರ ಹೇಳೋಕ್ಕೆ ಪ್ರಾರಂಭಿಸ್ತೀನೋ ಆವಾಗ್ಲಿಂದಾನೇ ನಿಜವಾದ ಪ್ರಾರ್ಥನೆ ಪ್ರಾರಂಭಿಸ್ತಾ ಇದೆ. ನನ್ನ ಮನಸ್ಸಿನ ಆಳದಿಂದ ಪ್ರಾರ್ಥನೆ ಬರ್ತಾ ಇದೆ. ಬೇರೆಯವ್ರಿಗೆ ಎಲ್ಲಿ ಮನಸ್ಸಿನ ಆಳದಿಂದ ದುಃಖ ಬರ್ತಾ ಇದೆ. ಮಾರ್ಕ್ 13 ಏನು ಹೇಳ್ತಾರೆ ಅಂದರೆ, ಮಾರ್ಕ್ 13 ಇವಾಗ ಓದೋದು ಬೇಡ, ಮಾರ್ಕ್ 13 ಏನು ಹೇಳ್ತಾರೆ ಅಂದರೆ, ಎಷ್ಟೋ ಜನ ದೇವರಿಗೋಸ್ಕರ ಮಾತಾಡ್ತೀನಿ ಅಂತ ಎದ್ದು ಬರ್ತಾರಂತೆ. ನನ್ನ ಹೆಸರಿನಲ್ಲಿ ದೇವರಿಗೋಸ್ಕರ ಮಾತಾಡ್ತೀನಿ ಎದ್ದು ಬರ್ತಾರೆ. ಅವರ ತಲೆನೋವಲ್ಲೇ ಏನಾಗಿರುತ್ತೆ ಅಂದರೆ, ಆಚೆ ನೋಡಿ ಇಷ್ಟು ವಾರ್ ನಡೀತಾ ಇದೆ, ಇದು ನಡೀತಾ ಇದೆ, ಅದು ನಡೀತಾ ಇದೆ, ಏನು ಮಾಡಿ ಅಂತ ಅವ್ರ ತಲೆನೋವೆಲ್ಲ ಅದು ಮಾತ್ರ ಇರುತ್ತೆ. ದೇವರ ಪವಿತ್ರಾತ್ಮರನ್ನು ಅಂದರೆ ಯೇಸು ಕ್ರಿಸ್ತನ ಮಹಿಮೆ ಪಡಿಸ್ಬೇಕು ಅನ್ನೋದಲ್ಲ ಅವರ ಏಮ್ ಆಗಿರುತ್ತೆ. ದೇರ್ ಏಮ್ ವಿಲ್ ಬಿ ಆಲ್ವೇಸ್ ಪ್ರೇ ಫಾರ್ ದೆಮ್, ಪ್ರೇ ಫಾರ್ ದಿಸ್, ಪ್ರೇ ಫಾರ್ ದ್ಯಾಟ್. ದೇ ವಿಲ್ ಫರ್ಗೆಟ್ ವಾಟ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್. ಅವ್ರಿಗೋಸ್ಕರ ಪ್ರಾರ್ಥಿಸು, ಇವ್ರಿಗೋಸ್ಕರ ಪ್ರಾರ್ಥಿಸು, ಎಲ್ಲವನ್ನೂ ಪ್ರಾರ್ಥನೆ ಮಾಡ್ತಾರೆ. ಸ್ವಂತ ಮಕ್ಕಳೇ ಊಟ ಇಲ್ಲದೆ ಸಾಯ್ತಾ ಇರ್ತಾರೆ. ತುಂಬ ಮುಖ್ಯವಾದ ವಿಷಯ, ನನ್ನ ಮಗು ಯಾವಾಗ ಚೆನ್ನಾಗಿದೆಯೋ ಆವಾಗಲೇ ನಾನು ಬೇರೆ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ನನ್ನ ಕಣ್ಮುಂದೆ ಇರುವಂಥ ಮಕ್ಕಳು ಸಾಯ್ತಾ ಇರಬೇಕಾದ್ರೆ, ಆತ್ಮದಲ್ಲಿ ಸಾಯ್ತಾ ಇರಬೇಕಾದ್ರೆ, ಅದಕ್ಕೆ ದೇವರೇನು ಹೇಳ್ತಾರೆ, ನಿನ್ನ ಕಣ್ಣು ಮುಂದೆ ಸಹೋದರ ಸಾಯ್ತಾ ಇದ್ರೆ ನೀನೇನು ದೂರದಲ್ಲಿರುವಂಥ ಸಹೋದರರಿಗೆ ಉಪಯೋಗ ಮಾಡ್ತೀಯಾ? ನಾನೇ ಸರಿ ಇಲ್ಲದೆ ಇರುವಾಗ ನಾನೇನು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು? ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನು ನಷ್ಟ ಮಾಡಿಕೊಂಡ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮ ಅಭಿಷೇಕ ಬೇಡ, ದೇವರೇ ಮೊದಲು ನನ್ನ ಗುಣವನ್ನು ಮಾರ್ಪಡಿಸಿ. ನಾನು ಒಂದೇ ವರ್ಷ ಸೇವೆ ಮಾಡಿದ್ರೂ ಪರವಾಗಿಲ್ಲ, 30 ವರ್ಷ ಯೋವಾನ್ ಜ್ಞಾನಸ್ಥಾನಂತರ ಏನು ಮಾಡಬೇಕು, ದೇವರ ಕೈ ಕೆಳಗಡೆ ಅಡಗಿದ್ದು ಗುಣ ಮಾರ್ಪಡಬೇಕು. ಗುಣ ಮಾರ್ಪಟ್ಟಿಲ್ಲ ಅಂದರೆ ನನಗೇನು ಅರ್ಥ ಆಗಲ್ಲ, ನಾನು ಎಷ್ಟು ಒಡೆದೋದ್ನ ಮನುಷ್ಯ ಅಂತ ನನಗೆ ಅರ್ಥ ಆಗಲ್ಲ. ಓನ್ಲಿ ವೆನ್ ಐ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಗಾಡ್ ಫರ್ಗೇವ್ ಮೀ, ದೆನ್ ಓನ್ಲಿ ಐ ಕ್ಯಾನ್ ಫರ್ಗಿವ್ ಅದರ್ಸ್. ಎಷ್ಟು ದೇವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅರ್ಥ ಆದ್ರೇನೆ ಬೇರೆಯವ್ರನ್ನ ಕ್ಷಮಿಸೋದಕ್ಕೆ ಸಾಧ್ಯ. ಟೈಮ್ ತಗೊಳ್ತಾ ಇದ್ದೀನಿ, ಕ್ಷಮಿಸಿ. ದೇವರು ನಮಗೆ ಕೊಟ್ಟಿರುವಂಥದ್ದು 2 ಕಟ್ಟಳೆ. ಯಾವ ಕಟ್ಟಳೆ? ಒಂದು ಏನು ಹೇಳ್ತಾರೆ, ನಿನ್ನ ದೇವರನ್ನು ಏನು ಮಾಡು, ಪ್ರೀತಿ ಮಾಡು, ನಿನ್ನ ಆತ್ಮದಿಂದ ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡು. 2ನೇ ಕಟ್ಟಳೆ ಏನು? ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ನಿನ್ನಂತೆ ನೆರೆಯವರನ್ನು ಪ್ರೀತಿಸು ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ನಾವು ಮಾಡುವಂಥ ಎಷ್ಟೋ ತಪ್ಪುಗಳನ್ನು ಪರವಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ದೇವರಿಗೆ ವಿರೋಧವಾಗಿಯೂ ಜನರಿಗೆ ವಿರೋಧವಾಗಿ ಎಷ್ಟೋ ತಪ್ಪು ಮಾಡಿದ್ರೂ ಸಹ ಏನು ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮಾಡಲ್ಲ, ದೇವರೇ ಕ್ಷಮಿಸಿ ಅಂತ ಕೇಳ್ತೀವಿ. ಆದರೆ ಇದು ಬೇರೆಯವ್ರು ನನ್ನ ಹತ್ರ ಬಂದು ಕೇಳುವಾಗ ಕ್ಷಮೆ, ನೀನು ಯಾವ ರೀತಿಯ ತಪ್ಪನ್ನು ಮಾಡ್ಬೋದು ಅಂತ ನಾನೇನು ಮಾಡ್ತೀನಿ, ದೂಷಣೆ ಪಡ್ತೀನಿ. ನಿನ್ನನ್ನು ಅಷ್ಟು ಪ್ರೀತಿಸುವ ಕಾರಣದಿಂದನೇ ನಿನ್ನ ನೀನು ಕ್ಷಮಿಸ್ತೀಯ. ದೇವ್ರು ಕ್ಷಮಿಸ್ತಾರೆ, ಓಕೆ, ನಿನ್ನ ನೀನು ಕ್ಷಮಿಸ್ತೀವಿ ತಾನೆ. ದೇವ್ರ ವಿರೋಧವಾಗಿಯೂ ಜನರಿಗೆ ವಿರೋಧವಾಗಿ ಮಾಡಿದ ಪಾಪಕ್ಕೆ ದೇವರೇ ಕ್ಷಮಿಸಿ ಅಂತ ಕೇಳ್ತೀವಿ. ಆದರೆ ಬೇರೆಯವ್ರು ನನಗೆ ವಿರೋಧವಾಗಿ ಮಾಡಿದ್ದನ್ನು ಏನು ಮಾಡಲ್ಲ, ಕ್ಷಮಿಸಲ್ಲ. ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ದೇವರೇ ನನ್ನ ಏನು ಮಾಡ್ತಾ ಇದ್ದೀವಿ, ಎಕ್ಸಾಂಪಲ್ ನೋಡಿ, ದೇವರೇನು ಹೇಳ್ತಾರೆ ಅಂದರೆ, ದೇವ್ರ ವಿರೋಧ ನಾವು ಎಷ್ಟೋ ತಪ್ಪು ಮಾಡಿರ್ತೀವಿ, ನಮ್ಮ ಮಕ್ಳಿಗೆ ವಿರೋಧವಾಗಿ ಎಷ್ಟೋ ತಪ್ಪು ಮಾಡಿರ್ತೀವಿ. ನಾವೇನು ಮಾಡ್ತೀವಿ, ದೇವರೇ ನಮ್ಮನ್ನು ಕ್ಷಮಿಸಿ, ಮಕ್ಳ ಹತ್ರ ಹೋಗಿ ಏನು ಮಾಡ್ತೀವಿ, ಕ್ಷಮೆಗೆ ಹೇಳ್ತೀವಿ. ಆದರೆ ಅದೇ ಮಗುನು ಅದೇ ಗಂಡ ನನಗೆ ವಿರೋಧವಾಗಿ ಏನೋ ಮಾಡಿಬಿಟ್ರೆ ಏನು ಮಾಡ್ತೀನಿ, ನೀನೇನು ಕ್ಷಮೆಗೆ ಹೇಳೋದು, ನೀನು ಜೀವನ ಎಲ್ಲ ಬಡ್ಕೊಳ್ತೀನಿ, ನೀನು ಮಾಡಲ್ಲ, ಸರಿನೇ ಹೋಗಲ್ಲ. ನಾನು ಎಷ್ಟೇ ಬಡ್ಕೊಂಡ್ರು ಏನಿಲ್ಲ, ನಾ ಎವಳೋದಂಗೆ ಕತ್ತಿರುತ್ತೆ. ನಾನು ದೇವ್ರ ಹತ್ರ ಅಂದರೆ ಕ್ಷಮೆ ಪಡ್ಕೊಳ್ಬೋದು, ಆದರೆ ಬೇರೆಯವ್ರನ್ನ ನಾನು ಕ್ಷಮಿಸ್ತಾ ಇಲ್ಲ. ನಿನ್ನಂತೆ ನೆರೆಯವರನ್ನ ಪ್ರೀತಿಸು. ಆಮೇಲೆ ನಮ್ಮ ದೇವ್ರು ಕೊಟ್ಟಿರೋದು 2 ಕಟ್ಟಳೆ. ಏನಕ್ಕೆ ಇದೆಲ್ಲ ಕವರ್ ಮಾಡಿದೆ ಅಂದರೆ, ಸ್ಯಾಮ್ಸನ್ ಲಾಸ್ಟಲ್ಲಿ ಏನಾಗುತ್ತೆ, ಅವನು ಕೊನೆಯಲ್ಲೂ ಸಹ ಏನು ಮಾಡ್ತಾನೆ ಅಂದರೆ, ಅವನು ಎಲ್ಲ ಶಕ್ತಿ ಹೋಗಿರುತ್ತೆ, ಅವನು ಹಿಡ್ದಿದ ತಕ್ಷಣ ಮೊದಲು ಏನು ಮಾಡ್ತಾನೆ, 2 ಕಣ್ಗಳನ್ನು ತೆಗೆದುಬಿಡ್ತಾರೆ. ಸ್ಯಾಮ್ಸನ್ ಕತೆ ಸ್ಟಾರ್ಟ್ ಆಗಬೇಕಾದ್ರೆ ಏನಂತ ಹೇಳ್ತಾನೆ, ನನ್ನ ಕಣ್ಗಳಿಗೆ ಅವಳು ತುಂಬ ಚೆನ್ನಾಗಿದ್ದಾಳೆ,
ಅದೇ ಹೆಂಗಸಿನ ಮೂಲಕ, ಅಂದರೆ ಅದೇ ವೀಕ್ನೆಸ್ ಮೂಲಕ ಪಿಶಾಚ ಏನು ಮಾಡ್ತಾನೆ, ಅವನ ಹಿಡ್ಕೊಂಡೋಗಿ ಕಣ್ಗಳನ್ನು ತೆಗಿಸ್ತಾನೆ. ಯೋರ್ ವೀಕ್ನೆಸ್ ವಿಲ್ ಫೈಂಡ್ ಯು ಔಟ್ ಇಫ್ ಯು ಡೋಂಟ್ ಚೇಂಜ್ ಯೋರ್ ಕ್ಯಾರೆಕ್ಟರ್. ನಿಮ್ಮ ಬಲಹೀನತೆ ನಿಮ್ಮನ್ನು ಕಂಡುಹಿಡಿಯುತ್ತೆ, ನಿಮ್ಮ ಗುಣ ಮಾರ್ಪಟ್ಟಿಲ್ಲ ಅಂದರೆ. ಆಮೇನ್. ವಿ ಆಲ್ವೇಸ್ ಸೇ ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊತೀನಿ. ಜೆನ್ಯೂನ್ ರಿಪೆಂಟೆನ್ಸ್ ಏನು ಗೊತ್ತಾ, ನಿಜವಾಗ್ಲೂ ನಾನು ಯಾಕಂದರೆ ದೇವ್ರು ಯಾವಾಗ ಕ್ಷಮಿಸ್ತಾರೆ ಅಂದರೆ ಮನಸ್ಸಾಂತರ ಪಡುವಾಗಲೇ ಕ್ಷಮಿಸೋದು ದೇವರು. ಕ್ಷಮೆ ಕೇಳುವಾಗ ಕ್ಷಮಿಸ್ತಾರೆ, ಓಕೆ. ಮನಸ್ಸಾಂತರ ಪಡುವಾಗ ಏನು ಮಾಡ್ತಾರೆ, ಯಾವ ರೀತಿ ಅಂದರೆ ಮನಸ್ಸಾಂತರ ಪಡೋದು, ಎಕ್ಸಾಂಪಲ್ಗೆ ಒಂದು ಹೆಂಡ್ತಿನೂ ಗಂಡ ಇದ್ದಾರೆ ಅಂತ ಇಟ್ಕೊಳ್ಳಿ. ದೇರ್ ಇಸ್ ಒನ್ ಕಪಲ್. ಹೆಂಡ್ತಿನೂ ಗಂಡನೂ ಪಾಪ ಮಾಡ್ತಾರೆ, ಬೇರೆ ಏನೋ ಇಲ್ಲಿಸಿಟ್ ಮ್ಯಾರೇಜ್ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದಾರೆ, ಬೇರೆ ಯಾರ ಜೊತೆನೂ ಏನು ಮಾಡ್ತಾರೆ, ಪಾಪ ಮಾಡ್ತಾ ಇದ್ದಾರೆ. ಇಂಥ ಪಾಪ ಮಾಡ್ತಾ ಇರೋದು ಗಂಡನಿಗೂ ಹೆಂಡ್ತಿಗೂ ಗೊತ್ತಾಗ್ಬಿಡ್ತು. ಒಂದು ಗಂಡ ತಪ್ಪು ಮಾಡ್ತಾ ಇದ್ದಾರೆ, ಹೆಂಡ್ತಿಗೆ ಗೊತ್ತಾಗ್ಬಿಡ್ತು. ಈ ಗಂಡ ಏನು ಮಾಡ್ತಾನೆ, ಗೊತ್ತಾಗಿದ್ದ ತಕ್ಷಣ ಹೆಂಡ್ತಿ ಹತ್ರ ಹೋಗಿ ಏನು ಮಾಡ್ತಾನೆ, ಕ್ಷಮೆ ಕೇಳ್ತಾನೆ. ನಾನು ಮಾಡಿದ ತಪ್ಪು, ಇನ್ಮೇಲೆ ತಪ್ಪನ್ನು ಮಾಡಲ್ಲ ಅಂತ. ಏನಕ್ಕೆ, ಮನಸ್ಸಾಕ್ಷಿ ಚುಚ್ತಾ ಇದೆ ಅಂತ ಕೇಳ್ತಾನೆ. ಕೇಳಿ 1 ತಿಂಗಳು ಆಗಿರಲ್ಲ, ತಿರುಗಿ ಏನು ಮಾಡ್ತಾನೆ, ಅದೇ ಹೆಂಗಸಿನ ಜೊತೆ ಅದೇ ಸಂಬಂಧ. ಹಂಗಂದ್ರೆ ಅವ್ರು ನಿಜವಾಗ್ಲೂ ಯಾವಾಗ ಕ್ಷಮಿಸ್ಬೇಕು, ಯಾವಾಗ ಇದೆಲ್ಲವನ್ನು ಬಿಟ್ಟು ಎಷ್ಟೇ ಆಸೆ ಬಂದರೂ ಏನು ಮಾಡಲ್ಲ, ಆ ಪಾಪಕ್ಕೆ ನಾನು ತಿರುಗಿ ಹೋಗಲ್ಲ ಅಂತ ಹೇಳುವಾಗಲೇ ನಿಜವಾದ ರಿಪೆಂಟೆನ್ಸ್, ಮನಸ್ಸಾಂತರ. ದೇವ್ರು ನಮ್ಮನ್ನು ಎಷ್ಟೋ ಕ್ಷಮಿಸ್ತಾರೆ, ಆ ಕ್ಷಮೆ ನಮ್ಗೆ ಅರ್ಥ ಆದ್ರೇ ನಾವು ನಿಜವಾಗ್ಲೂ ಮನಸ್ಸಾಂತರ ಪಡೋಕ್ಕೆ ಸಾಧ್ಯ. ಆಮೇನ್. ನಿಮಗೆ ದೇವರ ಭಯ ನಿಮ್ಮನ್ನು ಪಾಪ ಮಾಡದಂತೆ ಕಾಪಾಡಲ್ಲ. ದೇವರ ಮೇಲೆ ಇರುವಂಥ ಪ್ರೀತಿಯಿಂದ ಬರುವಂಥದ್ದು ಭಯ ನಿಮ್ಮನ್ನು ಪಾಪದಿಂದ ಕಾಪಾಡ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬರೀ ದೇವರ ಭಯ ಇದ್ದರೆ, ದೇವರು ಹೆಂಗೆ ಏನಾದ್ರು ಇದು ಎಷ್ಟೋ ಪಾಸ್ಟ್ ಏನು ಮಾಡ್ತಾರೆ, ಸೇವಕರು ಏನು ಭಯ ಇಡ್ತಾರೆ ಏನಂತ, ದೇವ್ರು ಎಲ್ಲಿ ಹೋದ್ರು ನಿನ್ನನ್ನು ನೋಡ್ತಾ ಇದ್ದಾರೆ, ದೇವ್ರು ನೋಡ್ತಾ, ಎಲ್ರಿಗೂ ಗೊತ್ತಿರೋದೆ. ಆದರೆ ಏನು ಮಾಡ್ತಾರೆ, ನೀ ಹೆಂಗೋ ಪೋಣಾಲು, ನೀ ಹೆಂಗೆ ಜೋಣ ಮಾರಿ ಕಡಲ್ ಕೀಳಿದೆ, ಏನದು ಶಿಪ್ ಕೆಳಗಡೆ, ಅಡವಿಯ ಕೆಳಗಡೆ ಹೋಗಿ ಮಲ್ಕೊಂಡ್ರೆ ದೇವ್ರು ನೋಡ್ತಾರೆ ಅಂತ. ಆದರೆ ಯೋನ ದೇವರನ್ನು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವ. ಪ್ರೀತಿಯಿಂದ ಬರುವಂಥ ಭಯ ನಿಮ್ಮನ್ನು ಪಾಪದಿಂದ ಕಾಪಾಡುತ್ತೆ. ಆಮೇನ್. ಪ್ರೀತಿಯಿಂದ ಬರುವಂಥ ಮನಸ್ಸಾಂತರ ನಿಮ್ಮನ್ನು ಪಾಪದಿಂದ ತಿರುಗಿಸುತ್ತೆ. ಓನ್ಲಿ ದ್ಯಾಟ್ ರಿಪೆಂಟೆನ್ಸ್ ವಿಲ್ ಕೀಪ್ ಯು ಸೇಫ್. ನಾನು ಹೇಳ್ತಲ್ಲ, ಪೌಲ್ ಬರೆಯೋದು ಇದನ್ನೇ, ರೋಮನ್ಸ್ 3 ಇದನ್ನೇ ಬರೀತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾಪ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ. ನಾವೇನು ಮಾಡ್ತಾ ಇದ್ದೀವಿ, ನನ್ನ ಕೈ ಕೆಳಗಡೆ ನಾನು ಮಾಡಿ, ದೇವ್ರು ನೋಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತು, ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಪಾಪ ಬಿಟ್ಟು ಬಂದಿದ್ದೀವಿ ಯಾರಾದರೂ. ಇಫ್ ದ ಫಿಯರ್ ವರ್ಕ್ಸ್ ದೆನ್ ಯು ಡೋಂಟ್ ನೀಡ್ ಲವ್. ಭಯ ವರ್ಕ್ ಆದರೆ ಏನು ಬೇಡ, ಪ್ರೀತಿ ಬೇಡ. ನಮ್ಮನ್ನು ಬಿಟ್ಟು ದೇವರು ಎಲ್ಲಿ ದೂರ ಹೋಗ್ಬಿಡ್ತಾರೋ, ಆ ಪ್ರೀತಿ ನನ್ನನ್ನು ಬಿಟ್ಟು ದೇವರ ಪ್ರೀತಿ ಎಲ್ಲಿ ದೂರ ಹೋಗ್ಬಿಡುತ್ತೋ ಅನ್ನುವಂಥ ಭಯ ನಿಜವಾದ ಭಯ. ಆಮೇನ್. ಓನ್ಲಿ ದಟ್ ವಿಲ್ ಕಟ್ ಯು ಆಫ್ ಯುವರ್ ಸಿನ್. ಎಷ್ಟೋ ಜನರಿಗೆ ಯಾಕೆ ಇದು ಗೊತ್ತಿಲ್ಲ ಅಂದರೆ, ಗುಣ ಮಾರ್ಪಟ್ಟಿಲ್ಲ, ಅಭಿಷೇಕ ಇರುತ್ತೆ. ಗುಣ ಮಾರ್ಪಟ್ಟಿಲ್ಲ ಅಂದರೆ ಅಭಿಷೇಕ ಇದ್ದು ಉಪಯೋಗ ಇಲ್ಲ. ಏನಾಗುತ್ತೆ, ಕೊನೆಯಲ್ಲಿ ಏನಾಗುತ್ತೆ, ಅವನ ಅಭಿಷೇಕ ಬಿಟ್ಟು ಹೋಗಿರುತ್ತೆ, ಇವಾಗ ಬಾಳ್ಯ ಆಗಿರ್ತಾನೆ, ಅವನಿಟ್ಟು ತುಂಬ ಅವನಿಗೇನು ಮಾಡ್ತಾರೆ, ಕ್ರೂರತನ ಮಾಡ್ತಾರೆ. ಆ ಫಿಲಿಸ್ಟೈನ್ಸ್ ಹೇಳುವಂಥ ಒಂದು ಮುಖ್ಯವಾದ ವಿಷಯ ಏನಂದರೆ, ಅವರ ದೇವರು ಇವನನ್ನು ಹಿಡ್ಕೊಟ್ಬಿಟ್ರು ಅಂತ ಹೇಳ್ತಾರೆ. ಅವರ ದೇವರನ್ನು ಮಹಿಮೆ ಪಡಿಸ್ತಾರೆ, ಆರಾಧನೆ ಪಡ್ತಾರೆ. ಅವ್ರು ಏನಂದ, ಡಾಗನ್ ಅನ್ನುವಂಥ ದೇವರು ಸ್ಯಾಮ್ಸನ್ನ ಹಿಡಿದು ಕೊಟ್ಬಿಟ್ರು ನಮ್ಮ ಕೈ ಕೆಳಗಡೆ. ಯಾಕಂದರೆ ಸ್ಯಾಮ್ಸನ್ ತುಂಬ ಜನರನ್ನ ಕೊಂದಿರ್ತಾನೆ ಜೀವನದಲ್ಲಿ, ಫಿಲಿಸ್ಟೈನ್ ಜನರನ್ನ. ಸೊ ಇಂಥ ಕೊಲೆಗಾರನ ಹತ್ರ ಅವನೇನು ಮಾಡ್ತಾನೆ ಅಂದರೆ, ಸಾಯುವಾಗಲೂ ಸಹ ದೇವ್ರ ಹತ್ರ ಕ್ಷಮೆ ಕೇಳಲ್ಲ. ಅವನಲ್ಲಿದ್ದಂಥ ರೋಷ ಏನು ಗೊತ್ತಾ, ಅವನೇನು ಮಾಡಲ್ಲ, ಅವನಲ್ಲಿದ್ದಂಥ ರೋಷ ಏನು ಗೊತ್ತಾ, ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇಲ್ಲ ಅನ್ನೋದಲ್ಲ. ಹಂಗಂದ್ರೆ ದೇವರನ್ನು ಏನು ಮಾಡ್ತಾ ಇಲ್ಲ, ಬೇರೆ ದೇವರುಗಳನ್ನು ಆರಾಧಿಸ್ತಾ ಇದ್ರೆ ಅನ್ನೋದು ಅವನ ರೋಷ ಅಲ್ಲ. ಅವನು ಕೊನೆಯದಲ್ಲೂ ಏನು ಹೇಳ್ತಾನೆ ಅಂದರೆ, ದೇವರೇ, ನನ್ನ ಒಂದು ಕಣ್ಣಿಗಾದರೂ ನಾನು ರಿವೆಂಜ್ ತೊಗೊಳ್ಬೇಕು, ಇವರನ್ನೆಲ್ಲ ನಾನು ಸಾಯ್ತೀನಿ, ಇವರನ್ನು ಸಾಯಿಸ್ಬೇಕು, ನಾನು ಒಂದು ಸತಿ ಬಾಲ ಕೊಡಿ ಅಂತ. ಸಾಯುವಾಗಲೂ ಸಹ ಅವನಲ್ಲಿ ಮನಸ್ಸಾಂತರ ಇರಲಿಲ್ಲ. ಪ್ರಾರ್ಥನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಏನು ಪ್ರಾರ್ಥನೆ, ಇದು ನಮ್ಮ ಏನು ಮಾಡಿ, ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿ ನೋಡಿ. ಏನು ಮಾಡ್ತೀವಿ, ದೇವರೇ ಇವ್ರು ನನ್ನನ್ನು ಏನು ಮಾಡಿಬಿಟ್ರು, ನನ್ನ ಸಭೆ ಕುರಿತಿಂಗೆ ಮಾತಾಡ್ಬಿಟ್ರು, ನಮ್ಮ ಸಭೆ ಕುರಿತಿಂಗೆ ಮಾತಾಡ್ಬಿಟ್ರು, ಅಥವಾ ನನ್ನ ಸೇವೆ ಬಗ್ಗೆ, ಅಥವಾ ನನ್ನ ಕೆಲಸದ ಬಗ್ಗೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹಿಂಗೆ ಮಾತಾಡ್ಬಿಟ್ರು. ದೇವರೇ ಏನು ಮಾಡಿ, ಅವ್ರನ್ನ ಏನಾದರೂ ಮಾಡಿ ನನಗೆ ಬಲ ಕೊಡಿ, ಅನಾಯಿಂಟಿಂಗ್ ಕೊಡಿ, ದೇವರೇ ಅಭಿಷೇಕ ಕೊಡಿ, ಇವ್ರ ಮುಂದೆ ನಾನು ಅಭಿಷೇಕದಲ್ಲಿ ತೋರಿಸ್ಬೇಕು. ಆವಾಗಲೂ ರಿಪೆಂಟೆನ್ಸ್, ಮನಸ್ಸಾಂತರ ಬರ್ತಾ ಇಲ್ಲ. ಅಂಥ ಜನರ ಮುಂದೆ ನನ್ನ ಹೆಸರು ಕೆಟ್ಟೋಗ್ಬಿಡುತ್ತೆ ಅಂತ ದಾವೀದನು ತಪ್ಪು ಮಾಡಿದ್ರು ಸಹ ಏನು ಮಾಡ್ತಾನೆ, ಎಲ್ಲರ ಮುಂದೆ ಬಟ್ಟೆ ಕಿತ್ಕೊಂಡು, ಎಲ್ಲರ ಮುಂದೆ ರಾಜನಾಗಿರುವಂಥ ದಾವೀದನು ಮನಸ್ಸಾಂತರ ಪಡುವಾಗ ಎಲ್ಲರ ಮುಂದೆ ಬಟ್ಟೆ ಕಿತ್ಕೊಂಡು ಅಳ್ತಾನೆ.
ದೇವರೇ ನಿಮ್ಮನ್ನು ದುಃಖ ಪಡಿಸ್ಬಿಟ್ಟೆ, ನನಗೆ ಈ ಜೀವನ ಬೇಡ ಅಂತ. ಆದರೆ ಸ್ಯಾಮ್ಸನ್ ಏನಂತ ಹೇಳ್ತಾ ಇದ್ದಾನೆ, ಅವನ ಕಣ್ಣಿಲ್ಲ, ಅವನೇನು ಹೇಳ್ತಾನೆ, ನನ್ನ ಕಣ್ಣಿಗೆ ರಿವೆಂಜ್ ಬೇಕು ದೇವರೇ, ನನಗೆ ಅಭಿಷೇಕ ಕೊಡಿ. ಎಷ್ಟೋ ಜನರಿಗೆ ತಮ್ಮ ಕಣ್ಮುಂದೆನೇ ತಪ್ಪು ನಡೀತಾ ಇದ್ರೂ ಅರ್ಥ ಆಗಲ್ಲ, ರಿಪೆಂಟೆನ್ಸ್ ಅವಾಗಲೂ ಬರಲ್ಲ. ಯಾವಾಗಲೂ ಏನು ಮಾಡ್ತಾರೆ, ನಮ್ಮ ಸರ್ಕಲ್ ಇವ್ರು ತಪ್ಪು ಅವ್ರು ತಪ್ಪು ಮಾಡಿದ್ರೆ ಎಲ್ಲರನ್ನೂ ತಪ್ಪು ಮಾಡ್ತಾರೆ. ದೇ ವಿಲ್ ಬ್ಲೇಮ್ ಎವ್ರಿಬಡಿ ಎಕ್ಸೆಪ್ಟ್ ದೆಮ್ಸೆಲ್ವ್ಸ್. ಯಾರನ್ನ ಬೇಕಾದರೂ ತಪ್ಪು ಹೇಳ್ಬಿಡ್ತಾರೆ, ತನ್ನ ಬಗ್ಗೆ ಮಾತ್ರ ಯಾವತ್ತೂ ತಪ್ಪು ಹೇಳಲ್ಲ. ಸ್ಯಾಮ್ಸನ್ ಅವಾಗಲೂ ಏನು ಮಾಡಿಲ್ಲ, ತನ್ನ ಬಗ್ಗೆ ಯಾವತ್ತೂ ತಪ್ಪೇ ಹೇಳಿಲ್ಲ. ನಾನು ದೇವ್ರ ವಿರೋಧಕ್ಕೆ ಪಾಪ ಮಾಡಿದೆ, ನಾನು ನನ್ನ ಜೀವನ ಪೂರ್ತಿ ಇಷ್ಟೆಲ್ಲ ತಪ್ಪು ಮಾಡಿದೆ, ದೇವ್ರಿಗೆ ವಿರೋಧವಾಗಿ ಹೋಗ್ಬಿಟ್ಟೆ. ಕ್ಷಮೆ ಕೇಳುವಂಥ ಗುಣ ಏನಿರಲಿಲ್ಲ ಅವನಲ್ಲಿ ಇರಲಿಲ್ಲ, ದೇವ್ರ ಹತ್ರನೂ ಇರಲಿಲ್ಲ, ಮನುಷ್ಯರ ಹತ್ರನೂ ಇರಲಿಲ್ಲ. ರಿವೆಂಜ್ ತಗೊಳ್ಳೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಏನೋ சொல்றது, ಅವನಿಗಿಷ್ಟೇ ಜ್ಞಾನ ಇದ್ರೂ ಮರಮಂಡ ಮಾರಿದ ವಾಳ್ದ. ಎವಳೋದ ಎಷ್ಟೋ ಜ್ಞಾನ ಇರ್ಬೋದು, ಆದರೆ ಎಷ್ಟೋ ಅಭಿಷೇಕ ಇರ್ಬೋದು, ಆದರೆ ಮರ ಥರ ಬಳ್ತಾ ಇದ್ದ. ಅವನಲ್ಲಿ ಏನಿರಲಿಲ್ಲ, ದೇವರ ಪ್ರಸನ್ನತೆ ಗೊತ್ತಾಗಿರಲಿಲ್ಲ, ದೇವರ ಪ್ರೀತಿ ಅರ್ಥ ಆಗಿಲ್ಲ, ದೇವರ ಗುಣವನ್ನು ಮಾರ್ಪಡಿಸಿಲ್ಲ, ಅಭಿಷೇಕ ಮಾತ್ರ ಇತ್ತು. ಅಭಿಷೇಕ ಸಿಗೋದು ದೊಡ್ಡ ವಿಷಯನೇ ಅಲ್ಲ. ಯಾರಿಗೆ ಬೇಕಾದರೂ ದೇವರ ಅಭಿಷೇಕ ಕೊಡ್ತಾರೆ. ಯಾಕಂದರೆ ಅವ್ರ ಕೆಲಸ ಬೇರೆಯವ್ರಿಗೆ ನಡಿಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಅಭಿಷೇಕ ಕೊಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಆದರೆ ಸಾಯುವಾಗ ನಾನು ದೇವರ ಹತ್ರ ಹೋಗ್ತೀನ, ನನ್ನ ಗುಣ ಸರಿಯಾಗಿದೆಯಾ, ಮುಖ್ಯವಾದ ವಿಷಯ. ಅಭಿಷೇಕ ಇಲ್ಲದೇ ಇದ್ದರೂ ದೇವರ ಬಳಿಯಲ್ಲಿ ಹೋಗ್ಬೋದು, ಆದರೆ ಗುಣ ಇಲ್ಲದೆ ಹೋದರೆ ದೇವರ ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ, ದೇವರ ಬಳಿಯಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಪರ್ಸ್ಯೂ ಗಾಡ್ ಮೋರ್ ದೆನ್ ಯು ಪರ್ಸ್ಯೂ ಯುವರ್ ಅನಾಯಿಂಟಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ದೇವರನ್ನು ಏನು ಮಾಡಬೇಕು, ಹುಡ್ಕೊಂಡು ಹೋಗಬೇಕು, ಆಶೀರ್ವಾದಗಳಿಗಿಂತನೂ ಅಭಿಷೇಕಕ್ಕಿಂತ. ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಮಾತಾಡೋದವಲ್ಲ, ನಮಗೆ ಅಭಿಷೇಕ ಏನಕ್ಕೋಸ್ಕರ ಬೇಕು ಅಂತ. ಸೊ ಬೇರೆಯವ್ರಿಗೋಸ್ಕರ ಅಭಿಷೇಕ. ನಾವು ಆಶೀರ್ವಾದವಾಗಿರೋದು ಸಹ ಅಭಿಷೇಕ ಇಲ್ಲದೆ ಹೋದರೆ ಆಶೀರ್ವಾದವಾಗಿರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಷ್ಟೋ ಜನರಿಗೆ ಇನ್ನೊಂದು ಕತೆ ಹೇಳೋದ್ನಲ್ಲ, 5 ಜನ ರಿಚ್ ಆಗಿದ್ರು, 5 ಜನ ಪೂರ್ ಆಗಿದ್ರು. ಇಬ್ಬರೂ ಎಕ್ಸ್ಚೇಂಜ್ ಮಾಡಿ ಟ್ರೈನ್ ಮಾಡಿದ್ರು. ಪೂರ್ ಆಗಿರೋರನ್ನ ರಿಚ್ ಮಾಡಿಬಿಟ್ರು, ರಿಚ್ ಆಗಿರೋರನ್ನ ಭಿಕ್ಷಕರು ಮಾಡಿದ್ರು. 5 ವರ್ಷ ಆದಮೇಲೆ ಏನಾಯಿತು, ಸೇಮ್ ರಿಚ್ ಆಗಿರೋರು ತಿರುಗಿ ಪೋರ್ ಆಗ್ತಾರೆ, ಪೋರ್ ಆಗಿರೋ. ಅದಕ್ಕೇನರ್ಥ, ನಮಗೆ ದೇವ್ರ ಹತ್ರ ಎಷ್ಟೋ ಹೋಗಿ ಏನು ಮಾಡ್ದಾಗ ಹೇಳ್ತೀವಿ, ದೇವರೇ ಸಾಲದಿಂದ ಬಿಡುಗಡೆ ಕೊಡಿ, ಅದರಿಂದ ಬಿಡುಗಡೆ, ಇದರಿಂದ ಬಿಡುಗಡೆ ಅಂತ ಕೇಳ್ತೀವಿ. ಆದರೆ ಏನು ಮಾಡಲ್ಲ, ನಾವು ನಮ್ಮ ಕೈಗಳನ್ನು ಕಟ್ಟಕ್ಕೆ ಪ್ರಾರಂಭಿಸಲ್ಲ. ದೇವರ ಆತ್ಮನೇ ಇದ್ರೂ ಸಹ ದೇವರಲ್ಲಿ ನಡೆಯೋದಕ್ಕೆ ನಾವು ಎಫರ್ಟ್ಸ್ ಮಾಡಬೇಕು. ಪವಿತ್ರಾತ್ಮ ಸಿಗೋದು ದೊಡ್ಡ ವಿಷಯ ಅಲ್ಲ, ಪವಿತ್ರಾತ್ಮಲ್ಲಿ ನಡಿಬೇಕು. ಪವಿತ್ರಾತ್ಮಲ್ಲಿ ನಡೆಯೋದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಪವಿತ್ರಾತ್ಮಲ್ಲಿ ನಡೆಯೋದಕ್ಕೆ ಒಂದು ಚಿಕ್ಕ ಟಿಪ್ ಕೊಡ್ತೀನಿ. ಇದು ನಾನು ಏನು ಮಾಡೋದು, ನಾನು ಕಲ್ತ್ಕೊಂಡಿದ್ದಂಥ ಒಂದು ವಿಷಯ ಈ ವಾರದಲ್ಲಿ. ಎಫೆಷನ್ಸ್ 5ನೇ ಅಧ್ಯಾಯದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನಂತ, ನೀವು ಧೂಮಪಾನದಿಂದ ತುಂಬಿಸ್ಕೊಳ್ಬೇಡಿ, ನಿಮ್ಮನ್ನು ನೀವು ಆಲ್ಕೋಹಾಲಿಂದ ತುಂಬಿಸ್ಕೊಳ್ಬೇಡಿ, ಪವಿತ್ರಾತ್ಮರಿಂದ ತುಂಬಲ್ಪಡಿ ಅಂತ ಹೇಳ್ತಾರೆ. ವಿ ಆಲ್ ಹ್ಯಾವ್ ಟ್ರಬಲ್ಸ್ ವಾಕಿಂಗ್ ಇನ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮದಲ್ಲಿ ನಡೆಯೋದಕ್ಕೆ ತುಂಬ ಕಷ್ಟಪಡ್ತೀವಿ ನಾವು ಎಷ್ಟೋ ಜನರು. ಅದಕ್ಕೆ ಎಫೆಷನ್ಸ್ 5ನೇ ಅಧ್ಯಾಯ ಮಾತ್ರ ಒಂದ್ಸತಿ ಓದಿ ಒಂದು ವಾಕ್ಯ ಹೇಳ್ತೀನಿ. ಎಫೆಷನ್ಸ್ 5ನೇ ಅಧ್ಯಾಯ 18ರಿಂದ ಓದಿ. ಮದ್ಯಪಾನದಿಂದ ನಿಮ್ಮನ್ನು ನೀವು ತುಂಬಿಸ್ಕೊಳ್ಬೇಡಿ, ಅದರಿಂದ ಏನು ಬರುತ್ತೆ, ಕೆಟ್ಟತನ ಮಾತ್ರ ಬರುತ್ತೆ. ಕಂಟಿನ್ಯೂ ಮಾಡಿ. ಪವಿತ್ರಾತ್ಮರಿಂದ ತುಂಬಿಸ್ಕೊಂಡು, ಮೊದಲು ನೋಡಿ, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಿ, ನಿಮ್ಮ ಹೃದಯಗಳಲ್ಲಿ ಕರ್ತರಿಗೆ ಜ್ಞಾನ ಆಡುತ್ತಾ, ಕೀರ್ತನೆ ಆಡುತ್ತಾ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಿಮ್ಮ ಕರ್ತರಾದ ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತರಿಗೆ ಭಯಪಡುವವರಾಗಿರಿ, ಒಬ್ಬರಿಗೊಬ್ಬರು ವಿಧೇಯವುಳ್ಳವಾಗಿರಿ. ಆಮೇನ್.
ಇದರಲ್ಲಿ ಏನು ನನಗೆ ಅರ್ಥ ಆಯ್ತು ಅಂದರೆ ಒಂದೆರಡು ವಾರದಿಂದ ದೇವರ ಹತ್ರ ಕೇಳ್ತಾ ಇದ್ದೀನಿ, ದೇವರೇ ಪವಿತ್ರಾತ್ಮದಲ್ಲಿ ನಡೆಯೋದು ಯಾವ ರೀತಿ? ಯಾಕಂದರೆ ಎಲ್ಲರೂ ಹೇಳ್ತಾರೆ, ಯಾಕಂದರೆ ಗಲಾಷ್ಯನ್ಸ್ 5:17 ತುಂಬ ಮುಖ್ಯವಾದ ವಾಕ್ಯ ಇದೆ. ಏನಂತ ಹೇಳ್ತಾರೆ ಅಂದರೆ, ಯಾರು ಪವಿತ್ರಾತ್ಮರಲ್ಲಿ ನಡೆಸಲ್ಪಡುತ್ತಾರೋ ಅವರು ಮಾಂಸದ ಆಸೆಗಳನ್ನು ಏನು ಮಾಡಲ್ಲ, ಆಸೆ ಪಡೋದಿಲ್ಲ ಅಂತಿದೆ ವಾಕ್ಯ. ಅದು ಮನೇಲಿ ಹೋಗಿ ಓದ್ಕೊಳ್ಳಿ. ನನಗೇನಂದರೆ, ದೇವರೇ ನನಗೆ ಮಾಂಸದ ಆಸೆಗಳಿಂದ ದೂರ ಆಗಬೇಕು, ಇನ್ನೂ ಎಷ್ಟೋ ತಪ್ಪುಗಳಿದೆ ನಮ್ಮಲ್ಲಿ, ದೇವರೇ ಇದರಿಂದ ದೂರ ಆಗಬೇಕು. ಆದರೆ ಅದಕ್ಕೆ ನಾನು ಪವಿತ್ರಾತ್ಮದಲ್ಲಿ ನಡೆಯೋಕ್ಕೆ ಪ್ರಾರಂಭಿಸಬೇಕು. ಎಪ್ಪಡಿ ತಾನು ಪರಿಸುತ್ತಾವೆಲ್ಲ ನಡ್ಕರ್ದು, ಯಾವ ರೀತಿ ನಾನು ಪವಿತ್ರಾತ್ಮ ನಡೆಯಬೇಕು ಅಂತ ಕೇಳಬೇಕಾದ್ರೆ ಈ ವಾಕ್ಯ ಬಂತು. ಎಫಿಷಿಯನ್ಸ್ 5:18-21 ಅದ್ರಲ್ಲಿ ಏನು ಹೇಳ್ತಾ ಇದ್ರೆ, ಒಂದು, ಹ್ಯಾವ್ ಫೆಲೋಶಿಪ್ ವಿತ್ ಬಿಲೀವರ್ಸ್. ಯಾರು ಪವಿತ್ರಾತ್ಮರ ಫಲಗಳಲ್ಲಿ ಚೆನ್ನಾಗಿದ್ದಾರೋ ಅಂಥ ವಿಶ್ವಾಸಿಗಳ ಜೊತೆ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನಾವು ಭೂಲೋಕದಲ್ಲಿ ಹೋಗ್ಬೇಕಾದ್ರೆ ಅನೇಕ ಫ್ರೆಂಡ್ಸ್ ಇರ್ತಾರೆ, ಆದರೆ ನಮ್ಮ ಸೀಕ್ರೆಟ್, ನಮ್ಮ ನಿಜವಾಗ್ಲೂ ಪವಿತ್ರಾತ್ಮರಲ್ಲಿ ಬೆಳಿಬೇಕಂದ್ರೆ, ನಡೆಯಬೇಕಂದ್ರೆ ಅಟ್ಲೀಸ್ಟ್ ಒಬ್ಬರಾದರೂ ಪವಿತ್ರಾತ್ಮರಲ್ಲಿ ತುಂಬಲ್ಪಟ್ಟು ಪವಿತ್ರಾತ್ಮರ ಫಲಗಳಿರುವಂಥ ಮನುಷ್ಯರಾಗಿರ್ಬೇಕು. ಒಬ್ಬರಾದರೂ ಇರಬೇಕು ನಮ್ಮ ಜೀವನದಲ್ಲಿ. 2, ನಾವು ಹಾಡುಗಳು ಕೇಳೋದು ತಪ್ಪು ಅಂತ ಹೇಳಲ್ಲ. ನಾವೆಲ್ಲರೂ ಹಾಡು ಕೇಳ್ತೀವಿ, ಎಷ್ಟೋ ರೀತಿಯಾದ ಹಾಡು ಕೇಳ್ತೀವಿ. ಆದರೆ ನನಗೆ ಈ ವಾರದಲ್ಲಿ ಒಂದು ಅರ್ಥ ಆಗಿದ್ದು ಏನಂದ್ರೆ, 1-2 ವಾರದಲ್ಲಿ ನಾವು ಕೇಳುವಂಥ ಹಾಡು ಅಷ್ಟು ಮುಖ್ಯ, ಯಾವ ರೀತಿ ಹಾಡು ಕೇಳ್ತೀವಿ ಅಂತ. ಯಾಕಂದರೆ ನಾವು ಯಾವಾಗ ಗಾಸ್ಪೆಲ್ ಸಾಂಗ್ಸ್ ಕೇಳಕ್ಕೆ ಪ್ರಾರಂಭಿಸ್ತೇವೆ ಹೆಚ್ಚಾಗಿ, ಹಂಗಂದರೆ ಕ್ರಿಸ್ತುವಿನ ಹಾಡುಗಳು, ಯೇಸು ಕ್ರಿಸ್ತನ ಮಹಿಮೆ ಪಡಿಸುವಂಥ ಹಾಡುಗಳು ಕೇಳುವಾಗ ಮಾಂಸಕ್ಕೆ ಜಾಗ ಇರೋದಿಲ್ಲ. ನಾವು ಆಚೆ ಹೋಗ್ತಾ ಇರಬೇಕಾದ್ರೆ, ಹಾಡು ಕೇಳ್ತಾ ಇರಬೇಕಾದ್ರೆ, ನಾವು ಬೇರೆ ರೀತಿಯಾದ ಭೂಲೋಕದ ಹಾಡು ಕೇಳ್ತಾ ಇದ್ದರೆ ನಾವು ಪ್ರಾರ್ಥನೆ ಮಾಡೋದಕ್ಕಾಗಲ್ಲ, ನಮ್ಮ ಆತ್ಮ ಸರಿಯಾದ ಜಾಗದಲ್ಲಿರಲ್ಲ. ಇದೇ ದೇವರ ಹಾಡುಗಳನ್ನು ಕೇಳ್ತಾ ಇರಬೇಕಾದ್ರೆ, ನಾನು ಯಾವಾಗ ನೋಡಿ, ಇದು ಏನು ತುಂಬ ಸ್ಲೋ ಆದ ವರ್ಷಿಪ್, ಎಷ್ಟು ಬೇರೆ ಬೇರೆ ರೀತಿಯಾದ ದೇವ್ರ ಹಾಡುಗಳಿದೆ, ಫಾಸ್ಟ್ ಆದ ಹಾಡುಗಳಿದೆ, ದೇವ್ರ ಮಹಿಮೆ ಪಡಿಸುವಂಥ ಏನೇನೋ ರೀತಿಯಾದ ಹಾಡುಗಳಿದೆ. ಆದರೆ ದೇವರನ್ನು ಮಹಿಮೆ ಪಡಿಸುವಂಥ ಹಾಡುಗಳನ್ನು ಕೇಳಬೇಕಾದ್ರೆ ಆತ್ಮದಲ್ಲಿ ನಡೆಯೋದು ಸುಲಭವಾಗಿ ಮಾರ್ಪಡುತ್ತೆ. 3ನೇ ವಿಷಯ, ಎಲ್ಲ ವಿಷಯಗಳಲ್ಲಿ ಸ್ತೋತ್ರ ಹೇಳಬೇಕು ದೇವರಿಗೆ. ನಮ್ಮ ಜೀವನದಲ್ಲಿ ಏನು ನಡೆದ್ರು, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಇಸ್ ಇನ್ ಕಂಟ್ರೋಲ್. ಎಲ್ಲ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಡೆಸುವಂಥ ದೇವರು. ಆಮೇನ್. ನಾವು ಇವಾಗ ನಮಗೇನಾಗಲ್ಲ, ನಾವು ಇನ್ನೊಂದು ತಪ್ಪು ಏನು ಮಾಡ್ತೀವಿ ಅಂದರೆ, ನಾವು ಪಾಪದಲ್ಲಿ ಬೀಳೋದೇ ಒಂದು ವಿಷಯವಾಗಿ ಇದು ಮಾಡ್ಕೊಂಡು ದುಡ್ಡು ವಿಷಯವಾಗಿ ಮಾಡಿಬಿಡ್ತೀವಿ. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ನೀತಿವಂತನು 7 ಸತಿ ಮುಕ್ಕರಿಸಿ ಬಿದ್ದರೂ ಎದ್ದೊಳ್ತಾನೆ, ಆದರೆ ಅನೀತಿವಂತನಂದರೆ ವಿಕೆಡ್ ಮ್ಯಾನ್, ಯಾರು ದೇವ್ರಿಗೆ ವಿರೋಧವಾಗಿ ನಡೆದ ಅಂಥ ಮನುಷ್ಯ 1 ಸತಿ ಬಿದ್ದರೆ ತಿರುಗಿ ಎದ್ದು ಬರಲ್ಲ ಅಂತ. ಅದಕ್ಕೇನೆ ನಮ್ಮ ನೀತಿವಂತರು ಯಾವ ರೀತಿ ಮಾರ್ಪಡ್ತೀವಿ, ರೋಮನ್ಸ್ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಅಬ್ರಹಾಮನು ವಿಶ್ವಾಸ ಇಟ್ಟಿದ್ದ ಕಾರಣದಿಂದ ನೀತಿವಂತನೆಂದು ಅನ್ನಿಸಲ್ಪಟ್ಟನು. ನಾವಿವತ್ತು ನೀತಿವಂತರಾಗಿ ದೇವರು ನಮ್ಮನ್ನು ನೋಡುತ್ತಾರೆ ಅಂದರೆ ಅದಕ್ಕೆ ಕಾರಣ ವಿಶ್ವಾಸ. ಸೊ ನಾವೆಷ್ಟೋ ಸತಿ ನಾವೆಲ್ಲರೂ ಪಾಪ ಮಾಡುವಂಥ ಮನುಷ್ಯರು. ನಾವು ಎಷ್ಟೇ ಕ್ರಿಸ್ತುವಲ್ಲಿ ಬೆಳೆದ್ರು ತಮ್ಮಲ್ಲಿ ಪಾಪ ಇದ್ದೇ ಇರುತ್ತೆ, ಪಾಪ ಇಲ್ಲ ಅಂದರೆ. ಆದರೆ ದೇವ್ರು ನಮ್ಮನ್ನು ಶ್ರಮಿಸ್ತಾನೆ ಇರ್ತಾರೆ. ಯಾವಾಗ ಪ್ರತಿಯೊಂದು ಸಾರಿ ನಾವು ಪ್ರಾರ್ಥನೆಯನ್ನು ಕೂತ್ಕೊಳ್ಳುವಾಗ ಚಿಕ್ಕ ಚಿಕ್ಕ ವಿಷಯಗಳನ್ನು ಪವಿತ್ರಾತ್ಮ ನಮ್ಗೆ ತಿಳಿಸ್ಕೊಡ್ತಾರೆ. ಆವಾಗ ನಾವೇನಾಗುತ್ತೆ, ನಾವು ಪ್ರಾರ್ಥನೆಯಲ್ಲಿ ಏನು ಕೇಳ್ಬೋದು, ಕ್ಷಮೆ ಕೇಳ್ಬೋದು. ಇಫ್ ಯು ಹ್ಯಾವ್ ಟು ಸ್ಟೇ ನಿಯರ್ ಗಾಡ್, ಯು ಹ್ಯಾವ್ ಟು ಆಲ್ವೇಸ್ ಹ್ಯಾವ್ ರಿಪೆಂಟೆನ್ಸ್. ನಾವು ದೇವರ ಹತ್ರನೇ ಇರಬೇಕಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕ್ಷಮೆ ಕೇಳ್ತಾ ಇರ್ಬೇಕು ದೇವ್ರ ಹತ್ರ. ಇಲ್ಲಾಂದರೆ ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತೀವಿ. ಸೊ ಟು ವಾಕ್ ವಿತ್ ಗಾಡ್, ದೇವ್ರ ಜೊತೆ ನಡೆಯೋದಕ್ಕೆ ದೇವ್ರು ನಮ್ಮನ್ನು ಆವಾಗವಾಗ ಕ್ಷಮಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ನಾವು ಎಷ್ಟೇ ಸತಿ ಕೆಳಗಡೆ ಬಿದ್ದರೂ ನಮ್ಮನ್ನೇನು ಮಾಡ್ತಾ ಇದ್ದಾರೆ, ದೇವರು ಎಬ್ಬಿಸಿ ನಿಲ್ತಾರೆ. ಸೊ ಇಷ್ಟೆಲ್ಲ ಮಾತಾಡಿದ್ವಿ, ಪ್ರಾರ್ಥನೆ ಮಾಡೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಅಬ್ರಹಾಮನ ನೀವು ಆಶೀರ್ವದಿಸಿದ ಕಾರಣ, ಹೌದಪ್ಪ, ಅಬ್ರಹಾಮನು ಕೊನೆಯವರೆಗೂ ನೆಲೆಯಾಗಿ ನಿಂತಿದ್ದ ಕಾರಣ ಅವರಷ್ಟು ವರ್ಷ ಅವರ ಗುಣವನ್ನು ಮಾರ್ಪಡಿಸಿದ್ರಿ. ಯೋಸೇಫಿನ ಗುಣವನ್ನು ಅಷ್ಟು ವರ್ಷ ಮಾರ್ಪಡಿಸಿದ್ರಿ. ಆಮೇಲೆ ಅವರ ಐಶ್ವರ್ಯ, ಸಂಪತ್ತು, ಅಭಿಷೇಕವನ್ನು ಕೊಟ್ರಿ. ದಾವೀದನಿಗೂ ಸಹ ನೀವು ಅಷ್ಟು ವರ್ಷ ಗುಣ ಮೊದಲು ಚೇಂಜ್ ಮಾಡಿದ್ರಿ, ಅದಾದಮೇಲೆ ಅವನಿಗೆ ಅಭಿಷೇಕವನ್ನು, ಆಶೀರ್ವಾದವನ್ನು ಕೊಟ್ಟರು. ನಾವು ನಿಮ್ಮ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಅಭಿಷೇಕವಂತರಾಗಿಯೋ ಆಶೀರ್ವಾದವಾಗಿರುವಂಥ ಮನುಷ್ಯರಾಗಿ ಮಾರ್ಪಡಬೇಕು. ನಮ್ಮ ಕುಟುಂಬಗಳಲ್ಲಿ ಪವಿತ್ರಾತ್ಮರ ಸಂತೋಷನೂ ಸಮಾಧಾನ ಇರೋದಕ್ಕೆ ಆಶೀರ್ವಾದ ಪಡಬೇಕು. ಈ ಆಶೀರ್ವಾದ ಒಂದು ದಿವಸದಲ್ಲಿ ಬರಲ್ಲ. ಇಷ್ಟೋ ವರ್ಷಗಳು ನಮ್ಮ ದೇವರು ನಮ್ಮ ಗುಣವನ್ನು ಮಾರ್ಪಡಿಸಿದ ಮೇಲೆ ಈ ಆಶೀರ್ವಾದ ಬರುವಾಗ ನಮ್ಮಲ್ಲಿ ಹಂಬಲ್ನೆಸ್ ಇರುತ್ತಪ್ಪ. ನಾವು ನಮ್ಮ ತಗ್ಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀರ. ನಿಜವಾಗ್ಲೂ ಅಭಿಷೇಕ ಇರುವಂಥ ಮನುಷ್ಯರಾಗಿ ಮಾರ್ಪಡಿಸಿ. ಹೌದಪ್ಪ, ನಮ್ಮಲ್ಲಿ ಅಭಿಷೇಕ ಇಲ್ಲದೆ ಹೋದರೆ ನಿಮ್ಮನ್ನು ಮೆಚ್ಚಿಸ್ಕೊಳ್ಳೋದಕ್ಕೆ ನಿಮ್ಮ ಕೈ ಕೆಳಗಡೆ ಅಡಗಿಲ್ಲದೆ ಹೋದರೆ ನಿಮ್ಮನ್ನು ಮೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಹಸ್ಯವನ್ನು ಕಟ್ಟಿಟ್ಕೊಳ್ಳೋಕ್ಕೆ ಸಹಾಯ ಮಾಡಿ.
ಹೌದಪ್ಪ, ನಿಮ್ಮಲ್ಲಿ ನಾವು ಆ ರಹಸ್ಯವನ್ನು ನಮಗೂ ನಿಮಗೂ ಇರುವಂಥ ರಹಸ್ಯವನ್ನು ಸರಿಯಾದ ರೀತಿಯಲ್ಲಿ ಇರೋಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮ ಇವಾಗ ಯಾವ ರೀತಿ ಸಭೆಯಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ ಸ್ತೋತ್ರ. ಎಂದಿಗೂ ಮಾರ್ಪಡದೇ ಇರುವಂಥ ದೇವರಪ್ಪ ಸ್ತೋತ್ರ, ನಿಮ್ಮ ಅಭಿಷೇಕ ನಮ್ಮಲ್ಲಿ ಕಡಿಮೆ ಆಗಿದೆ ಅಂದರೆ ನಮ್ಮ ತಪ್ಪುಗಳು, ನಮ್ಮ ರಹಸ್ಯಗಳು, ಪಾಪಗಳು ಎಲ್ಲವೂ ನಮಗೆ ತಿಳಿಸ್ಕೊಡಿ. ನಾವು ನಿಮ್ಮಲ್ಲಿ ಕ್ಷಮೆ ಕೇಳೋದಕ್ಕೆ ಸಹಾಯ ಮಾಡಿ. ಈ ವಾರದಲ್ಲಿ ಪೂರ್ತಿ ನಮ್ಮ ಜೊತೆ ಇದನ್ನು ನಡೆಸ್ಕೊಡಿ. ಇಂದು ಎಂದು ಮಾರದೇ ದೇವರು ಆಶೀರ್ವದಿಸಿ ನಮ್ಮನ್ನು ಆಶೀರ್ವದಿಸುವುದು, ನಿಮ್ಮ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ, ನಿಮ್ಮ ಮಕ್ಕಳ ಮಹಿಮೆ ಸ್ತೋತ್ರ, ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಇರಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.